ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ. ಸ್ನೇಹಿತರೆ, ಮುಂಬರುವ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಅಂದ್ರೆ GPSTR ನೇಮಕಾತಿಗೆ ಸಂಬಂಧಪಟ್ಟಾಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸೊಲ್ಯೂಷನ್ ಸೀರೀಸ್ ಅನ್ನು ನಾನು ಪ್ರಾರಂಭ ಮಾಡಿರುವಂತದ್ದು. ನೋಡಿ, ಕಳೆದ ವಿಡಿಯೋದಲ್ಲಿ ಪಾರ್ಟ್ 1 ವಿಡಿಯೋದಲ್ಲಿ ವಿಜ್ಞಾನ ಮತ್ತು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತ ಅಂದ್ರೆ ನಿಮ್ಮ GPSTR ಅಲ್ಲಿ ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂತ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತ ಒಟ್ಟು 25 ಮಾದರಿ ಬಹು ಆಯ್ಕೆಯ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ದೆ. ಸೊ ಈ ಕ್ವಶನ್ ಪೇಪರ್ ಅನ್ನ 2022ರ GPSTR ನೋಟಿಫಿಕೇಶನ್ ಆಗುವಂತ ಸಂದರ್ಭದಲ್ಲಿ ಇಲಾಖೆಯ ಕಡೆಯಿಂದ ಮಾದರಿ ಪ್ರಶ್ನೆ ಪತ್ರಿಕೆಯಾಗಿ ಕೊಟ್ಟಿದ್ರು. ಸೊ ಪಾರ್ಟ್ 1 ವಿಡಿಯೋದಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತ 25 ಪ್ರಶ್ನೆಗಳನ್ನ ಬಹು ಆಯ್ಕೆಯ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದೆ. ಸೊ ಇದೀಗ ಮುಂದುವರೆದ ಭಾಗವಾಗಿ ಪ್ರಶ್ನೆ ಸಂಖ್ಯೆ 26ರಿಂದ ಪ್ರಶ್ನೆ ಸಂಖ್ಯೆ 50ರವರೆಗಿನ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ 25 ಬಹು ಆಯ್ಕೆಯ ಪ್ರಶ್ನೆಗಳನ್ನ ಡೀಟೇಲ್ ಆಗಿ ಸಾಲ್ವ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೇನೆ. ಸೊ ಸಾಧ್ಯವಾದಷ್ಟು ನಾನು ಇಂಗ್ಲಿಷ್ ಹಾಗೆಯೇ ಕನ್ನಡ ಭಾಷೆಯಲ್ಲಿ ಎರಡೂ ಭಾಷೆಯಲ್ಲಿ ಕೂಡ ನಿಮಗೆ ಅರ್ಥ ಆಗುವಂತ ಸರಳ ರೀತಿಯಲ್ಲಿ ಎಲ್ಲಾ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೇನೆ. ನೋಡಿ, 26ನೇ ಪ್ರಶ್ನೆಯನ್ನು ಗಮನಿಸಿ. ಈ ಕೆಳಗಿನವುಗಳಲ್ಲಿ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವಂತಹ ಭಾಗಲಬ್ಧ ಸಂಖ್ಯೆ ಯಾವುದು ಅಂತೇಳಿ ಕೇಳಿದರೆ ಇದೇ ಪ್ರಶ್ನೆಯನ್ನ ಇಂಗ್ಲಿಷ್ ವರ್ಷನ್ ಅಲ್ಲಿ ಕೂಡ ನೋಡಿ. ದ ರ್ಯಾಷನಲ್ ನಂಬರ್ ಇನ್ ದ ಫಾಲೋವಿಂಗ್ ಹ್ಯಾವಿಂಗ್ ಟರ್ಮಿನೇಷನ್ ಡೆಸಿಮಲ್ ಎಕ್ಸ್ಪಾನ್ಷನ್ ಈಸ್ ಅಂತೇಳಿ ನೋಡಿ. ಅಂತ್ಯಗೊಳ್ಳುವ ಮತ್ತು ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆ ಏನಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಯಾವುದೋ ಒಂದು ಸಂಖ್ಯೆಯನ್ನ ಇನ್ನೊಂದು ಸಂಖ್ಯೆಯಿಂದ ಭಾಗಿಸಿದಾಗ ಅಲ್ಲಿ ಬರುವಂತಹ ಭಾಗಲಬ್ಧ ಸಂಖ್ಯೆಯು ಅಂತ್ಯಗೊಳ್ಳದಂತಹ ದಶಮಾಂಶ ವಿಸ್ತರಣೆಯನ್ನ ಹೊಂದಿದ್ರೆ ಅದನ್ನ ನಾವು ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್ ಅಂತ ಹೇಳ್ತೇವೆ. ಅದೇ ರೀತಿ ಒಂದು ಸಂಖ್ಯೆಯನ್ನ ಇನ್ನೊಂದು ಸಂಖ್ಯೆಯಿಂದ ಭಾಗಿಸಿದಾಗ ಬರುವಂತಹ ಭಾಗಲಬ್ಧದ ದಶಮಾಂಶ ಸಂಖ್ಯೆಯು ಅಂತ್ಯಗೊಳ್ಳುವಂತ ಅಂದ್ರೆ ಒಂದು ನಿರ್ದಿಷ್ಟ ಪಾಯಿಂಟ್ ಅನ್ನ ಡೆಸಿಮಲ್ ಪಾಯಿಂಟ್ ಅಲ್ಲಿ ಎಂಡ್ ಆಗುವಂತಹ ವಿಸ್ತರಣೆಯನ್ನು ನಾವು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಅಥವಾ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್ ಅಂತೇಳಿ ಕರಿತೇವೆ. ನೋಡಿ, ಗಮನಿಸಿ, 5/2 ಇದನ್ನ ನಾವು ಭಾಗಾಕಾರ ಮಾಡಿದಾಗ ಬರುವಂತಹ ಭಾಗಾಕಾರ 2.50. ಸೊ ಇದು ಇಷ್ಟರಲ್ಲೇ ಸ್ಟಾಪ್ ಆಗ್ತದೆ, ಮುಂದಕ್ಕೆ ವಿಸ್ತರಣೆ ಆಗುವುದಿಲ್ಲ. ನಾವು 0ವನ್ನ ಹಾಕಬಹುದು, ಮುಂದೆ ಯಾವುದೇ ಸಂಖ್ಯೆಯನ್ನು ಹಾಕಲಿಕ್ಕೆ ಸಾಧ್ಯ ಇಲ್ಲ. 5/2 ಅಂತ ಹೇಳಿದ್ರೆ 2.5 2.50. ಸೊ ಹಾಗೇನೆ ಈಗ 1/3 ಮೂರನೇ ಒಂದು. ಸೊ ಇದನ್ನ ನಾವು ಭಾಗಿಸಿದಾಗ ಬರುವಂತಹ ಭಾಗಲಬ್ಧ 0.333 ಈ ತರ, ಅಥವಾ 2/3 ಮೂರನೇ 2 ಇದನ್ನ ಭಾಗಿಸಿದಾಗ ನಮಗೆ ಎಷ್ಟು ಬರ್ತದೆ ಅಂತ ಹೇಳಿದ್ರೆ 0.666. ಸೊ ಈ ತರ ಇದು ದಶಮಾಂಶದ ವಿಸ್ತರಣೆ ಆಗ್ತಾ ಹೋಗ್ತದೆ, ಇದಕ್ಕೆ ಯಾವುದೇ ಎಂಡ್ ಇರುವುದಿಲ್ಲ. ಇದನ್ನ ನಾವು ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್ ಅಂತೇಳಿ ಕರಿತೇವೆ. ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆ ಅಂತೇಳಿ ಕರಿತೇವೆ. ಇದನ್ನ ನಾವು ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್ ಅಂತೇಳಿ ಕರಿತೇವೆ. ಅಂತ್ಯಗೊಳ್ಳುವಂತ ದಶಮಾಂಶ ವಿಸ್ತರಣೆ ಅಂತೇಳಿ ಕರಿತೇವೆ. ಸೊ ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿರುವಂತದ್ದು, ಇಲ್ಲಿ 4 ಭಿನ್ನರಾಶಿಗಳನ್ನು ಕೊಟ್ಟಿದ್ದಾರೆ. 32/91, ಹಾಗೆಯೇ 19/80, 23/45, ಹಾಗೆಯೇ 25/42. ಸೊ ಈ ರೀತಿ 4 ಭಿನ್ನರಾಶಿಗಳನ್ನ ಕೊಟ್ಟಿದ್ದಾರೆ. ಸೊ ನಾವು ಎಲ್ಲಾ ಭಿನ್ನರಾಶಿಗಳನ್ನು ಕೂಡ ನಾವು ಭಾಗಾಕಾರ ಮಾಡ್ತಾ ಹೋದ್ರೆ ನಮಗೆ ತುಂಬಾ ಟೈಮ್ ಕನ್ಸ್ಯೂಮ್ ಆಗ್ತದೆ. ಸೊ ನಾವ್ ಏನ್ ಮಾಡ್ಬೇಕು, ನಾವು ಬರೀ ಭಾಗಾಕಾರ ಮಾಡದೆ ಬರೀ ಈ ಭಿನ್ನರಾಶಿಗಳ ಛೇದಗಳನ್ನ ನೋಡಿ ನಾವು ಆ ಸಂಖ್ಯೆ ದಶಮಾಂಶ ವಿಸ್ತರಣೆಯಲ್ಲಿ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರ್ತದೋ ಅಥವಾ ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆಯನ್ನ ಹೊಂದಿರ್ತದ ಅಂತೇಳಿ ನಾವು ಬರೀ ಛೇದವನ್ನ ನೋಡಿ ಗಮನಿಸಬಹುದು, ಅದನ್ನ ಫೈಂಡ್ ಔಟ್ ಮಾಡಬಹುದು. ಸೊ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು 32/91. 91ನ್ನ ನಾವು ಅಪವರ್ತನ ರೂಪದಲ್ಲಿ ಬರಿಬೇಕು. ಸೊ ಛೇದವನ್ನ ಅಪವರ್ತನ ರೂಪದಲ್ಲಿ ಬರೆದಾಗ ಈಗ ನೋಡಿ 7x13 ಅಂತೇಳಿ ಬರಿಬಹುದು. 91 ಅಂತ ಹೇಳಿದ್ರೆ ಛೇದವನ್ನ 7x13 ಅಂತೇಳಿ ಬರಿಬಹುದು. ಸೊ ಛೇದದಲ್ಲಿ 2 ಮತ್ತು 5ಅನ್ನ ಹೊರತುಪಡಿಸಿ 2 ಅಥವಾ 5 ಅಥವಾ 2 ಮತ್ತು 5 ಈ ಎರಡು ಸಂಖ್ಯೆಗಳನ್ನ ಹೊರತುಪಡಿಸಿ ಉಳಿದ ಸಂಖ್ಯೆಯ ಸಂಖ್ಯೆಗಳು ಅಥವಾ ಅದನ್ನ ಅಪವರ್ತನಗಳಾಗಿ ಹೊಂದಿರುವಂತಹ ಸಂಖ್ಯೆ ಛೇದದಲ್ಲಿ ಇದ್ರೆ ಆ ಸಂಖ್ಯೆಗಳು ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆಯನ್ನ ಹೊಂದಿರ್ತದೆ. ಕೇವಲ 2 ಮತ್ತು 5ಅನ್ನ ಛೇದದಲ್ಲಿ ಹೊಂದಿರತಕ್ಕಂತ ಅಥವಾ 2 ಮತ್ತು 5ರ ಅಪವರ್ತನಗಳನ್ನ ಹೊಂದಿರತಕ್ಕಂತ ಸಂಖ್ಯೆಗಳು ಛೇದದಲ್ಲಿ ಇದ್ರೆ ಆ ದಶಮಾಂಶ ವಿಸ್ತರಣೆ, ಅಲ್ಲಿ ಭಾಗಾಕಾರ ಮಾಡಿದಂತ ಬರುವಂತಹ ದಶಮಾಂಶ ವಿಸ್ತರಣೆ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನ ಹೊಂದಿರ್ತದೆ. ಅದೇ ರೀತಿ 2 ಮತ್ತು 5ಅನ್ನ ಹೊರತುಪಡಿಸಿ ಈಗ 3,
ಹಾಗೇನೆ 7 ಇಂತಹ ಇಂತಹ ಸಂಖ್ಯೆಗಳು ಛೇದದಲ್ಲಿ ಇದ್ರೆ ಆ ದಶಮಾಂಶ ವಿಸ್ತರಣೆ ಭಾಗಾಕಾರ ಬರುವಂತ ಭಾಗಲಬ್ಧದ ದಶಮಾಂಶ ವಿಸ್ತರಣೆ ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆಯನ್ನು ಹೊಂದಿರ್ತದೆ. ಸೊ ಈಗ ನೋಡಿ ಇಲ್ಲಿ ಭಿನ್ನರಾಶಿಯಲ್ಲಿ ಛೇದದಲ್ಲಿ ಭಿನ್ನರಾಶಿಯಲ್ಲಿ 32/7 × 13 ಅಂತೇಳಿ ಛೇದವನ್ನು ನಾವು ಅಪವರ್ತನವಾಗಿ ಬರ್ದಿದ್ದೇವೆ. ಸೊ ಇಲ್ಲಿ 2 ಕೂಡ ಇಲ್ಲ, ಹಾಗೇನೆ 5 ಕೂಡ ಇಲ್ಲ. ಈ ಛೇದದಲ್ಲಿ 2 ಮತ್ತು 5ರ ಸಂಖ್ಯೆಗಳು ಕೂಡ ಇಲ್ಲ, ಅದರ ಅಪವರ್ತನಗಳು ಕೂಡ ಇಲ್ಲ. ಹಾಗಾಗಿ ಇದು ಡೆಫಿನೆಟ್ಲಿ ಇದು ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆಯನ್ನು ಹೊಂದಿರ್ತದೆ. ಅಂತ್ಯಗೊಳ್ಳದ ಅಂದ್ರೆ ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಅನ್ನ ಹೊಂದಿರ್ತದೆ. ಹಾಗೆಯೇ ಸೆಕೆಂಡ್ ಭಿನ್ನರಾಶಿ, ಸೆಕೆಂಡ್ ಆಪ್ಷನ್ ಇರುವಂತದ್ದು 19/80 ಅಥವಾ 80ನೇ 19. ಸೊ 80ನೇ 19 ಇಲ್ಲಿ ಛೇದದಲ್ಲಿ 80 ನಾವು ಅಪವರ್ತನ ರೂಪದಲ್ಲಿ ಯಾವ ರೀತಿ ಬರಿಬಹುದು ಅಂತ ಹೇಳಿದ್ರೆ 2 5 10 10 5 ಸಾರಿ 10 8 80 2 × 5 × 8. ಸೊ ಎಷ್ಟು ಅಂದ್ರೆ ಇದು 80ನ ಅಪವರ್ತನ ರೂಪದಲ್ಲಿ ಬರೆದಿರುವಂತದ್ದು. ಸೊ ಈಗ ನೋಡಿ ಈ ಛೇದದಲ್ಲಿ ಇಲ್ಲಿ 2 ಕೂಡ ಇದೆ, ಹಾಗೇನೆ 5 ಕೂಡ ಇದೆ. ಸೊ ಹಾಗಾಗಿ ಇದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ, ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಆಗಿರುವಂತದ್ದು. ಸೊ ಈ ರೀತಿ ನೀವು ನೋಡಬೇಕು, ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ. ಹಾಗೆಯೇ ಮುಂದಿನ ಸಂಖ್ಯೆ 23/45 ಅಥವಾ 45ನೇ 23. ಸೊ ಇದನ್ನ ದಶಮಾಂಶ ರೂಪದಲ್ಲಿ ಅಂದ್ರೆ ಛೇದವನ್ನ ಅಪವರ್ತನವಾಗಿ ಬರೆದು ನಾವು ಭಾಗಾಕಾರವನ್ನ ಮಾಡಿದಂತ ಸಂದರ್ಭದಲ್ಲಿ ಈಗ 45ಅನ್ನ ನಾವು 3 × 15 ಅಂತೇಳಿ ಬರಿಬಹುದು. 3 × 15 ಅಂತೇಳಿ ಬರಿಬಹುದು 45ಅನ್ನ. ಸೊ ಈಗ ನೋಡಿ ಈ ಛೇದವನ್ನ ಗಮನಿಸಿ, ಈ ಛೇದದಲ್ಲಿ 15 ಇದೆ, ಇದು 5ರ ಅಪವರ್ತನ. ಬಟ್ ಇನ್ನೊಂದು ಸಂಖ್ಯೆ 3 ಇದೆ, 3ರಿಂದ ಗುಣಿಸಿಕೊಂಡು ಇದೆ. ಸೊ ಹಾಗಾಗಿ ಯಾವ ಛೇದದಲ್ಲಿ 3 2 ಮತ್ತು 5ಅನ್ನ ಹೊರತುಪಡಿಸಿ ಅಥವಾ 2 ಮತ್ತು 5ರ ಅಪವರ್ತನವನ್ನ ಹೊರತುಪಡಿಸಿ ಉಳಿದ ಸಂಖ್ಯೆಗಳು ಇದ್ರೆ ಆ ಸಂಖ್ಯೆಯನ್ನ ಭಿನ್ನರಾಶಿಯನ್ನ ಭಾಗಾಕಾರ ಮಾಡಿದಂತ ಸಂದರ್ಭದಲ್ಲಿ ನಾವು ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆಯನ್ನ ಪಡಿತೇವೆ. ಇದು ಕೂಡ ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆ. ಸೊ ಇಲ್ಲಿ 15 ಇದು 5ರ ಅಪವರ್ತನ ಆಗಿದ್ರು ಕೂಡ ಇದರ ಜೊತೆಗೆ 3 ಗುಣಿಸಿಕೊಂಡು ಇದೆ. ಹಾಗಾಗಿ ಇದು ಕೂಡ ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆಯನ್ನು ಹೊಂದಿರ್ತದೆ. ಹಾಗೆ ನೆಕ್ಸ್ಟ್ ಭಿನ್ನರಾಶಿ 25/42 ಅಥವಾ 42ನೇ 25. ಸೊ ಈ 42 ಛೇದದಲ್ಲಿ ಇರ್ತಕ್ಕಂಥ 45ಅನ್ನ ನಾವು ಯಾವ ರೀತಿ ಬರೀಬಹುದು ಅಂತ ಹೇಳಿದ್ರೆ 2 3 6 6 7 42. ಸೊ ಇಲ್ಲಿ ದಶಮಾಂಶ ಯಾವ ರೀತಿ ಬರ್ತದೆ ಇದನ್ನ ಭಾಗಾಕಾರ ಮಾಡಿದಂತ ಸಂದರ್ಭದಲ್ಲಿ ಇಲ್ಲಿ ನೋಡಿ ಗಮನಿಸಿ, ಛೇದದಲ್ಲಿ 3 ಇದೆ, ಹಾಗಾಗಿ ಛೇದದಲ್ಲಿ 3 ಇರೋದ್ರಿಂದ ಇದು ಕೂಡ ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆಯನ್ನ ಹೊಂದಿರ್ತದೆ. ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆ ಅಂದ್ರೆ ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಆಯ್ಕೆಯಲ್ಲಿ ಆಪ್ಷನ್ 2 80ನೇ 19 ಸರಿಯಾದಂತಹ ಉತ್ತರ. ಇದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನ ಹೊಂದಿರ್ತದೆ. ಮುಂದಿನ ಪ್ರಶ್ನೆ 27ನೆಯ ಪ್ರಶ್ನೆ. ಒಂದು ದತ್ತಾಂಶದ ಸರಾಸರಿಯು 7 ಆಗಿದ್ದು ಸಮೇಶನ್ FI × XI ಸಮ 120 + 3K ಮತ್ತು ಸಮೇಶನ್ FI = 30 ಆದರೆ K ನ ಬೆಲೆಯನ್ನ ಕಂಡುಹಿಡಿಯಿರಿ. The mean frequency distribution is 7 if summation FI × XI is equal to 120 + 3K and summation FI is equal to 30, then the value of K is. ಇದು ಕೂಡ ವೆರಿ ಸಿಂಪಲ್. ಸೊ ಇಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದು ದತ್ತಾಂಶದ ಸರಾಸರಿ ಇದು 7.5 ಅಲ್ಲ 7.0 ಅಂತ ಆಗ್ಬೇಕು ಅಥವಾ 7 ಅಂತ ಆಗ್ಬೇಕು, ನಾಟ್ 7.5 ಆಗಿದ್ದು ಸಮೇಶನ್ FI × XI ಸಮ 120 + 3K ಮತ್ತು ಸಮೇಶನ್ FI ಸಮ 30 ಆದರೆ K ನ ಬೆಲೆ ಕಂಡುಹಿಡಿಬೇಕು ನಾವು. ಸೊ ಈಗ ಸಂಖ್ಯಾಶಾಸ್ತ್ರದಲ್ಲಿ ಸಾಮಾನ್ಯವಾಗಿ ನಾವು ಸರಾಸರಿಯನ್ನ ಯಾವ ರೀತಿ ಕಂಡುಹಿಡ್ತೇವೆ ಅಂತ ಹೇಳಿದ್ರೆ ಎವರೇಜ್, ಸರಾಸರಿ ಎವರೇಜ್. ಇದನ್ನ ನಾವು ಇಂಗ್ಲಿಷ್ ನ ಎಕ್ಸ್ ನ ಮೇಲೆ ಒಂದು ಅಡ್ಡಗೆರೆ X ಬಾರ್ ಅಂತ ಹೇಳುತ್ತೇವೆ, ಈ ತರ ರೆಪ್ರೆಸೆಂಟ್ ಮಾಡ್ತೇವೆ. X ಬಾರ್ ಇಸ್ ಈಕ್ವಲ್ ಟು, ಸೊ ಸರಾಸರಿಯನ್ನ ಕಂಡು ಹಿಡಿಯುವಂತ ಸೂತ್ರ ಏನಂತ ಹೇಳಿದ್ರೆ ಸಮೇಶನ್ FI × XI ಡಿವೈಡೆಡ್ ಬೈ ಸಮೇಶನ್ FI. ಈ ತರ ಫಾರ್ಮುಲಾ ಇದೆ ಎವರೇಜ್ ಅನ್ನ ಸಂಖ್ಯಾಶಾಸ್ತ್ರದಲ್ಲಿ ಈ ತರ ನಾವು ಕಂಡು ಹಿಡಿಯುವಂತದ್ದು. ಸೊ ಈಗ ಏನೆಲ್ಲ ಕೊಟ್ಟಿದ್ದಾರೆ ಎಲ್ಲವನ್ನು ಕೂಡ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ ಎವರೇಜ್ ಅನ್ನ ಕೊಟ್ಟಿದ್ದಾರೆ. ದತ್ತಾಂಶದ ಸರಾಸರಿ 7, ಹಾಗೆಯೇ
ಸಮೇಶನ್ ಎಫ್ ಐ ಇಂಟು ಎಕ್ಸ್ ಐ ಸಮ 120 ಪ್ಲಸ್ ಕೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈ ಟರ್ಮ್ ನ ಬೆಲೆಯನ್ನ ಕೊಟ್ಟಿದ್ದಾರೆ. 120 ಪ್ಲಸ್ 3k, 120 ಪ್ಲಸ್ 3k ಡಿವೈಡೆಡ್ ಬೈ ಸಮೇಶನ್ ಆಫ್ ಎಫ್ ಐ ಅಂದ್ರೆ ಅದು 30, ಈ ಬೆಲೆಯನ್ನ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. ಆಗೇನಾಯ್ತು ಅಂತ ಹೇಳಿದ್ರೆ 30 ಇಂಟು 7 ಆಗುತ್ತೆ. 30 ಇಂಟು 7 is equal to 120 plus 3k. 210 is equal to 120 plus 3k. K is equal to 3k is equal to 210 minus 120, that is 90. 3k is equal to 90. K is equal to 90 by 3 ಅಂತ ಹೇಳಿದ್ರೆ 30. ಹಾಗಾಗಿ ಇಲ್ಲಿ k ನ ಬೆಲೆ 30. ಇಲ್ಲಿ ಕೊಟ್ಟಿರ್ತಕ್ಕಂತಹ ಆಯ್ಕೆಯಲ್ಲಿ 30 ಅಂತೇಳಿ ಇಲ್ಲೂ ಕೂಡ ಆಪ್ಷನ್ ಇಲ್ಲ. ಹಾಗಾಗಿ ಈ ಆಪ್ಷನ್ 2 ಅನ್ನ 30 ಅಂತೇಳಿ ಮಾಡ್ಕೊಳ್ಳಿ. ಆಪ್ಷನ್ 2 ಸರಿಯಾದಂತ ಉತ್ತರ 30. ಕೆ ನ ಬೆಲೆ 30. ಮುಂದಿನ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ 56ನೇ ಪದವು 37ನೇ 5 ಆಗಿದೆ. ಹಾಗಾದ್ರೆ ಆ ಸಮಾಂತರ ಶ್ರೇಣಿಯ ಮೊದಲ 111 ಪದಗಳ ಮೊತ್ತ ಅಂತೇಳಿ. ಇಲ್ಲಿ ವರ್ಡ್ಸ್ ಅಲ್ಲಿ 3 ಪದಗಳ ಮೊತ್ತ ಅಂತ ಕೊಟ್ಟಿದ್ದಾರೆ. 3 ಪದಗಳಲ್ಲ, ಮೊದಲ 111 ಪದಗಳ ಮೊತ್ತ ಎಷ್ಟು ಅಂತೇಳಿ ಕೇಳಿದ್ದಾರೆ. ಸೊ ಸಮಾಂತರ ಶ್ರೇಣಿಯ 56ನೇ ಪದ ಅಂದ್ರೆ ಎ 56 ಅಥವಾ ಟಿ 56 ಸಮ 37ನೇ 5. ಹಾಗೆಯೇ ಸಮಾಂತರ ಶ್ರೇಣಿಯ ಎನ್ ಪದಗಳನ್ನ ಕಂಡುಹಿಡಿಯುವಂತ ಸೂತ್ರ. ಸಮಾಂತರ ಶ್ರೇಣಿಯ ಎನ್ನನೇ ಪದವನ್ನ ಕಂಡುಹಿಡಿಯುವಂತ ಸೂತ್ರ. nth term of an arithmetic progression is given by an is equal to a plus n minus 1 into d, where n is the number of terms, a is the first term and d is the common difference. So ಈಗ 56th term ಅದನ್ನ ಕೊಟ್ಟಿದ್ದಾರೆ 37ನೇ 5. ಈಗ 56ನೇ ಪದ ಟಿ 56 ಇದನ್ನ ಕಂಡು ಹಿಡಿಯುವಂತ ಸೂತ್ರ ಅಂದ್ರೆ ಈಗ ಎ ಅನ್ನ ಕಂಡು ಹಿಡಿಯುವಂತ ಸೂತ್ರ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. 56ನೇ ಪದವನ್ನ ಯಾವ ರೀತಿ ಕಂಡು ಹಿಡಿತೇವೆ ಅಂತ ಹೇಳಿದ್ರೆ ಎ ಪ್ಲಸ್ ಎನ್ ಮೈನಸ್ 1 ಅಂತ ಹೇಳಿದ್ರೆ 56 ಮೈನಸ್ 1 ಅಂತ ಹೇಳಿದ್ರೆ 55 ಇಂಟು ಡಿ. ಇದನ್ನ ಈಕ್ವೇಶನ್ 1 ಅಂತೇಳಿ ಕೊಡಿ. ಈಕ್ವೇಶನ್ 1 ಅಂತೇಳಿ ಕೊಡಿ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ನಮಗೆ ಗೊತ್ತಿದೆ ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತವನ್ನ ಕಂಡುಹಿಡಿಯುವಂತ ಸೂತ್ರ. ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತವನ್ನ ಕಂಡುಹಿಡಿಯುವಂತ ಸೂತ್ರ ಸಮ್ ಆಫ್ ಫಸ್ಟ್ ಎನ್ ಟರ್ಮ್ಸ್ ಆಫ್ ಎನ್ ಎಪಿ. ಸಮ್ ಆಫ್ ಫಸ್ಟ್ ಎನ್ terms of an AP is given by Sn. Sum of first n terms Sn is equal to n divided by 2 into 2a plus n minus 1 into d. ಇದು ಫಾರ್ಮುಲಾ. ಈಗ ನಮಗೆ ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿರುವಂತದ್ದು ಮೊದಲ 111 ಪದಗಳ ಮೊತ್ತ. ಸೊ ನಾವು ಸಮ್ ಆಫ್ ಫಸ್ಟ್ 111 terms is given by S111 is equal to n by 2 ಅಂತ ಹೇಳಿದ್ರೆ 111 ಭಾಗಿಸು 2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ. n ಮೈನಸ್ 1 ಅಂತ ಹೇಳಿದ್ರೆ ಇಲ್ಲಿ 111 ಪದಗಳ ಮೊತ್ತವನ್ನು ನಾವು ಕಂಡು ಹಿಡಿದಿರೋದ್ರಿಂದ ಇಲ್ಲಿ n 111 ಮೈನಸ್ 1 ಅಂತ ಹೇಳಿದ್ರೆ 110 ಇಂಟು ಡಿ. ಸೊ ಈ ತರ ಬರುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಹೇಳಿದ್ರೆ ಟೇಕ್ 2 ಆಸ್ ಅ ಕಾಮನ್ ಫ್ಯಾಕ್ಟರ್ ಫ್ರಮ್ ದ ಬ್ರಾಕೆಟ್. ಇಲ್ಲಿ 2ಅನ್ನ ಕಾಮನ್ ಫ್ಯಾಕ್ಟರ್ ಗೆ ಬ್ರಾಕೆಟ್ ಇಂದ ಔಟ್ ಸೈಡ್ ತೆಗೆದಾಗ ನಾವು ಏನಾಗ್ತದೆ ಅಂತ ಹೇಳಿದ್ರೆ ಈಗ S111 ಇಸ್ ಈಕ್ವಲ್ ಟು ಉಳಿದಂತದ್ದು 111 ಇಂಟು 2a ದದ್ದು a ಆಯ್ತು, a ಡಿವೈಡ್ ಬೈ 2a ಪ್ಲಸ್ 110 ಡಿವೈಡೆಡ್ ಬೈ 2 ಆಗ 55d ಆಯ್ತು. ಇಷ್ಟ ಆಯ್ತಾ? ಸೊ ಇದನ್ನ ಈಕ್ವೇಶನ್ 2 ಅಂತೇಳಿ ಕೊಡಿ. ಈಕ್ವೇಶನ್ 2 ಅಂತ ಕೊಡಿ. ಸೊ ಈಕ್ವೇಶನ್ 2 ಅಂತೇಳಿ ಕೊಟ್ಟಾಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಾನು ಇಲ್ಲಿ ಮಾಡ್ತಿದ್ದೇನೆ ನೋಡಿ. ಸಬ್ಸ್ಟಿಟ್ಯೂಟ್ ಈಕ್ವೇಶನ್ 1 ಇಂಟು ಈಕ್ವೇಶನ್ 1 ಅನ್ನ 2 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಈಕ್ವೇಶನ್ 1 ವ್ಯಾಲ್ಯೂ ಇಲ್ಲಿ ಸಿಕ್ಕಿದೆ ನಮಗೆ T56 ಅಂತ ಹೇಳಿದ್ರೆ a ಪ್ಲಸ್ 55 ಇಂಟು ಡಿ. ಅದರ ಬೆಲೆ ಎಷ್ಟು? a ಪ್ಲಸ್ 55 ಇಂಟು ಡಿ ಅದನ್ನ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ಅವರು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ಅದರ ಬೆಲೆ 37ನೇ
5 37ನೇ 5 ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಎಸ್ 111 ಇಸ್ ಈಕ್ವಲ್ ಟು 111 ಇದನ್ನೇ ಬರ್ಕೊಂಡಿರುವಂತದ್ದು ಇಂಟು 56th ಟರ್ಮ್ ಅದರ ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ. ಇಕ್ವೇಶನ್ a ಪ್ಲಸ್ 55d ಇಸ್ ಈಕ್ವಲ್ ಟು 5/37 5/37. ಸೊ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಬಹುದು. 37 1 37 3 111. ಈಗ ಉಳಿದಿರುವಂತದ್ದು 3 ಗುಣಿಸು 15. ಹಾಗಾಗಿ 3 ಗುಣಿಸು 5 ಉಳಿದಿರುವಂತದ್ದು 3 ಗುಣಿಸು 5. ಹಾಗಾಗಿ ಆನ್ಸರ್ 3 5 15. ಇಲ್ಲಿ ಆಯ್ಕೆ 1 ಸರಿಯಾದಂತ ಉತ್ತರ. ಆಪ್ಷನ್ 1 15 ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ ನೋಡಿ, 2 ನಾಣ್ಯಗಳನ್ನು ಏಕಕಾಲದಲ್ಲಿ ಚಿಮ್ಮಿದಾಗ ಶಿರಗಳು ಮೇಲೆ ಬರುವ ಸಂಭವನೀಯತೆ ಎಷ್ಟು ಅಂತೇಳಿ ಕೇಳಿದ್ದಾರೆ. ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟ್ಟಿಂಗ್ 2 heads when 2 coins are tossed simultaneously is. ಸೊ ಒಂದು ನಾಣ್ಯದಲ್ಲಿ ಎರಡು ಮುಖಗಳು, ಒಂದು ಶಿರ ಮತ್ತು ಇನ್ನೊಂದು ಪುಚ್ಚ, ಹೆಡ್ ಅಂಡ್ ಟೇಲ್ ಅಂತೇಳಿ ಇಂಗ್ಲಿಷ್ ನಲ್ಲಿ ನಾವು ಕರಿತೇವೆ. ಹೆಡ್ ಅಂಡ್ ಟೇಲ್ ಎರಡು ಪಾಸಿಬಿಲಿಟಿ ಇದೆ. ಒಂದು ನಾಣ್ಯವನ್ನ ಒಂದು ಬಾರಿ ಚಿಮ್ಮಿದಾಗ ಎರಡು ಪಾಸಿಬಿಲಿಟಿ ನಮಗೆ ಸಿಗ್ತದೆ. ಒಂದು ಹೆಡ್ ಬರ್ಬೋದು ಅಥವಾ ಇನ್ನೊಂದು ಟೇಲ್ ಬರ್ಬೋದು, ಶಿರ ಅಥವಾ ಪುಚ್ಚ. ನೋಡಿ, ಈಗ ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ 2 heads when 2 coins are tossed simultaneously. ಎರಡು ನಾಣ್ಯಗಳು ಏಕಕಾಲದಲ್ಲಿ ಚಿಮ್ಮಿದಾಗ, ಅದನ್ನ ಚಿಮ್ಮಿಸಿದಾಗ ಮೇಲೆ ಶಿರ ಬರುವಂತ ಸಾಧ್ಯತೆ ಎಷ್ಟು ಅಂತೇಳಿ ಕೇಳಿದರೆ. ಸೊ ನೋಡಿ, ಎರಡು ನಾಣ್ಯಗಳನ್ನ ಚಿಮ್ಮಿದಾಗ, ಈಗ ಒಂದು ನಾಣ್ಯವನ್ನ ಚಿಮ್ಮಿದಾಗ ಬರುವಂತ ಪ್ರೊಬ್ಯಾಬಿಲಿಟಿ ಒಂದು ಹೆಡ್ ಬರ್ಬೋದು, ಇನ್ನೊಂದು ಟೇಲ್ ಬರ್ಬೋದು. ಎರಡೇ ಪ್ರೊಬ್ಯಾಬಿಲಿಟಿ ಇರುವಂತದ್ದು, ಐದರ್ ಹೆಡ್ ಆರ್ ಟೇಲ್. ಈಗ ಎರಡು ನಾಣ್ಯಗಳನ್ನ ನಾವು ಏಕಕಾಲದಲ್ಲಿ ಚಿಮ್ಮಿದಾಗ ಬರುವಂತ ಸಾಧ್ಯತೆಗಳು ಯಾವ್ದೆಲ್ಲ ಬರ್ತದೆ ಅಂತ ಹೇಳಿದ್ರೆ, ಒಂದು 2 H ಬರ್ಬೋದು. ಎರಡು ನಾಣ್ಯದಲ್ಲಿ ಹೆಡ್ ಹೆಡ್ ಬರ್ಬೋದು. ಹಾಗೇನೆ ಒಂದು ನಾಣ್ಯದಲ್ಲಿ ಹೆಡ್, ಇನ್ನೊಂದು ನಾಣ್ಯದಲ್ಲಿ ಟೇಲ್ ಬರ್ಬೋದು. ಹಾಗೇನೆ ಒಂದು ಟೇಲ್ ಇನ್ನೊಂದು ಹೆಡ್ ಬರ್ಬೋದು. ಹಾಗೇನೆ ಇನ್ನೊಂದು ಎರಡು ಕೂಡ ಟೇಲ್ ಪುಚ್ಚ ಬರ್ಬೋದು. ಸೊ ಈ ತರ ಕಾಂಬಿನೇಷನ್ ಅಲ್ಲಿ ಪಾಸಿಬಿಲಿಟಿ ಇದೆ. ಸೊ ಇಲ್ಲಿ ಅವರು ಕೇಳಿರುವುದು ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟ್ಟಿಂಗ್ 2 heads ಅಂತ ಹೇಳಿದ್ರೆ ಎಚ್ ಈ ರೀತಿ ಬರುವಂತ ಸಾಧ್ಯತೆ ಎಷ್ಟು ಅಂತೇಳಿ ಕೇಳಿದ್ದಾರೆ. ಸೊ ಒಟ್ಟಿರುವಂತ ಸಾಧ್ಯತೆ ಎಷ್ಟು ಅಂತ ಹೇಳಿದ್ರೆ, ಒಟ್ಟಿರುವಂತ ಸಾಧ್ಯತೆ 1 2 3 4, ಒಟ್ಟು 4 ಪಾಸಿಬಿಲಿಟೀಸ್ ಇದಾವೆ. ದೇರ್ ಆರ್ 4 ಪಾಸಿಬಿಲಿಟೀಸ್. ಸೊ ಎರಡು ಶಿರಗಳು ಮೇಲೆ ಬರುವಂತ ಸಾಧ್ಯತೆ 2 heads ಮೇಲೆ ಬರುವಂತ ಸಾಧ್ಯತೆ ಎಷ್ಟು ಅಂತ ಹೇಳಿದ್ರೆ ಕೇವಲ ಒಂದು ಮಾತ್ರ. ಅಂದ್ರೆ ಇಲ್ಲಿ ಮಾತ್ರ ನೋಡಿ, ಎಚ್ ಬರುವಂತದ್ದು ಕೇವಲ ಒಂದು ಮಾತ್ರ. ಸೊ ಈಗ ಪ್ರೊಬ್ಯಾಬಿಲಿಟಿಯನ್ನು ನಾವು ಯಾವ ರೀತಿ ಕಂಡು ಹಿಡ್ತೇವೆ ಅಂತ ಹೇಳಿದ್ರೆ, ಸಂಭವನೀಯತೆಯನ್ನ ಯಾವ ರೀತಿ ಫೈಂಡ್ ಔಟ್ ಮಾಡ್ತೇವೆ ಅಂತ ಹೇಳಿದ್ರೆ, ಪ್ರೊಬ್ಯಾಬಿಲಿಟಿ ಇಸ್ ಈಕ್ವಲ್ ಟು ಫೇವರೇಬಲ್ ಡಿವೈಡೆಡ್ ಬೈ ಟೋಟಲ್. ಇದು ಸಂಭವನೀಯತೆಯನ್ನ ಕಂಡು ಹಿಡಿಯುವಂತ ಸೂತ್ರ. ಫೇವರೇಬಲ್ ಡಿವೈಡೆಡ್ ಬೈ ಟೋಟಲ್. ಫೇವರಬಲ್ ಅಂತ ಹೇಳಿದ್ರೆ ಅಪೇಕ್ಷಿತ, ನಮಗೆ ಯಾವುದು ಬೇಕು. ನಮಗೆ ಇಲ್ಲಿ ಈ ಪ್ರಶ್ನೆಯಲ್ಲಿ ಬೇಕಾಗಿರುವಂತದ್ದು ಎರಡು ಶಿರಗಳು ಮೇಲೆ ಬರುವಂತ ಸಾಧ್ಯತೆ, 2 heads above. ಸೊ ಹಾಗಾಗಿ ಇಲ್ಲಿ ಇರ್ತಕ್ಕಂಥದ್ದು ಕೇವಲ ಒಂದು ಸಾಧ್ಯತೆ ಮಾತ್ರ, ಸಾಧ್ಯತೆ ಒಂದು ಮಾತ್ರ. ಎರಡು ಶಿರಗಳು ಮೇಲೆ ಬರುವಂತ ಸಾಧ್ಯತೆ ಒಂದು. ಈಗ ಟೋಟಲ್ ಇರುವಂತಹ ಪ್ರೊಬ್ಯಾಬಿಲಿಟಿ ಎಷ್ಟು ಅಂತ ಹೇಳಿದ್ರೆ 4, ಒಟ್ಟು 4 ಪಾಸಿಬಿಲಿಟಿ ಇದೆ. ಸೊ ಹಾಗಾಗಿ ಪ್ರೊಬ್ಯಾಬಿಲಿಟಿ 1/4 ಅಥವಾ ಇದನ್ನ ಭಾಗಿಸುವುದಿದ್ರೆ 0.25. ಸೊ ಈ ತರ ಕೂಡ ಆಪ್ಷನ್ ಕೊಟ್ಟಿದ್ರೆ 0.25 ಅಂತೇಳಿ ಆಪ್ಷನ್ ಕೊಟ್ಟಿದ್ರೆ ಇದು ಕೂಡ ಕರೆಕ್ಟೇ. 1/4 ಅಂತ ಕೊಟ್ಟಿದ್ರೆ ಅದು ಕೂಡ ಕರೆಕ್ಟೇ. ಅಥವಾ 25% ಅಂತೇಳಿ ಆಪ್ಷನ್ ಅಲ್ಲಿ ಕೊಟ್ಟಿದ್ರೆ ಅದು ಕೂಡ ಕರೆಕ್ಟೇ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ 1/4 ಆಪ್ಷನ್ 2 ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆಯನ್ನ ನೋಡಿ, ಎರಡು ಸಂಖ್ಯೆಗಳಾದ ಎಕ್ಸ್ ಮತ್ತು 50ರ ಮಾಸಾ ಮತ್ತು ಲಾಸಾ ಗಳು ಕ್ರಮವಾಗಿ 10 ಮತ್ತು 100 ಆದರೆ ಎಕ್ಸ್ ನ ಬೆಲೆಯನ್ನ ಕಂಡು ಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ. ನೋಡಿ, ಎರಡು ಸಂಖ್ಯೆಗಳ ಗುಣಲಬ್ಧಗಳು ಯಾವಾಗಲೂ ಅವುಗಳ ಮಾಸಾ ಮತ್ತು ಲಾಸಾಗಳಿಗೆ ಸಮವಾಗಿರುತ್ತದೆ. ಮಾಸಾಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತದೆ. ಐ ರಿಪೀಟ್ ಒನ್ಸ್ ಅಗೇನ್, ದ ಪ್ರಾಡಕ್ಟ್ ಆಫ್ 2 numbers is always equal to the product of LCM and HCF of that 2 numbers. ಎರಡು ಸಂಖ್ಯೆಗಳ ಗುಣಲಬ್ಧವು ಆ ಎರಡು ಸಂಖ್ಯೆಗಳ ಲಾಸಾ ಮತ್ತು ಮಾಸಾಗಳ ಗುಣಲಬ್ಧಗಳಿಗೆ ಸಮವಾಗಿರುತ್ತದೆ. ಅಂದ್ರೆ ಈ ಎರಡು ಸಂಖ್ಯೆಗಳು, ಫಾರ್ ಎಕ್ಸಾಂಪಲ್ ಎರಡು ಸಂಖ್ಯೆಗಳು ಎ ಮತ್ತು ಬಿ ಗಳು ಆಗಿದ್ದಂತ ಸಂದರ್ಭದಲ್ಲಿ ಈ ಎರಡೂ ಸಂಖ್ಯೆಗಳ ಗುಣಲಬ್ಧ ಎ ಇಂಟು ಬಿ ಇಸ್ ಈಕ್ವಲ್ ಟು
LCM of A and B and LCM of HCF of A and B. LCM into HCF is equal to A into B. ಸೊ ಇಲ್ಲಿ ಅವರು ಎರಡು ಸಂಖ್ಯೆಗಳು ಯಾವ್ದಂತ ಹೇಳಿದ್ರೆ ಒಂದು ಸಂಖ್ಯೆ x ಅಂತ ಇನ್ನೊಂದು ಸಂಖ್ಯೆ 50. ಸೊ ಒಂದು ಸಂಖ್ಯೆ x ಇನ್ನೊಂದು ಸಂಖ್ಯೆ 50 ಇಸ್ ಈಕ್ವಲ್ ಟು ಇಲ್ಲಿ ಲಾಸಾಹ ಮತ್ತು ಮಾಸಾಗಳನ್ನ ಕೊಟ್ಟಿದ್ದಾರೆ. ಮಾಸ ಅಂದ್ರೆ HCF ಎಷ್ಟು ಅಂತ ಹೇಳಿದ್ರೆ 10 ಅಂಡ್ ಲಾಸ LCM ಅಂದ್ರೆ ಇಲ್ಲಿ ಕೊಟ್ಟಂತದ್ದು 100. LCM 100, HCF 10. 50x is equal to 1000. ನಮಗೆ ಬೇಕಾಗಿರುವಂತದ್ದು x is equal to 1000 divided by 50 ಅಂದ್ರೆ 20. ಹಾಗಾಗಿ ಆ ಸಂಖ್ಯೆ ಯಾವುದು ಅಂತ ಹೇಳಿದ್ರೆ ಇನ್ನೊಂದು ಸಂಖ್ಯೆ 20, ಆಪ್ಷನ್ 3. ಮುಂದಿನ ಪ್ರಶ್ನೆ 9 ಮತ್ತು 16ರ ನಡುವಿನ ಮಧ್ಯಾನುಪಾತ ಎಷ್ಟು ಅಂತೇಳಿ ಕೇಳಿದರೆ ದ ಮೀನ್ ಪ್ರಪೋರ್ಷನ್ ಆಫ್ 9 and 16. ದ ಮೀನ್ ಪ್ರಪೋರ್ಷನ್ ಆಫ್ 9 and 16 ಈಸ್. ಸೊ ಮೀನ್ ಪ್ರಪೋರ್ಷನ್ ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ರೆ, ಸೊ ಎರಡು ಸಂಖ್ಯೆ ಅದು ಎ ಮತ್ತು ಬಿ ಆಗಿರ್ಲಿ, ಈ ಎರಡು ಸಂಖ್ಯೆಗಳ ಮಧ್ಯಾನುಪಾತವನ್ನು ನಾವು ಯಾವ ರೀತಿ ಕಂಡುಹಿಡ್ತೇವೆ ಅಂತ ಹೇಳಿದ್ರೆ, ಸೊ ಜಸ್ಟ್ ಮೀನ್ ಪ್ರಪೋರ್ಷನ್ ಅಥವಾ ಮಧ್ಯಾನುಪಾತ ಸಮ ಸ್ಕ್ವೇರ್ ರೂಟ್ ಆಫ್ ಎ ಇಂಟು ಬಿ, ಪ್ರಾಡಕ್ಟ್ ಆಫ್ ದೀಸ್ ಟೂ ನಂಬರ್ಸ್, ಸ್ಕ್ವೇರ್ ರೂಟ್ ಆಫ್ ಎ ಇಂಟು ಬಿ. ಸೊ ಇಲ್ಲಿ ಎರಡು ಸಂಖ್ಯೆಗಳು ಯಾವ್ದೆಲ್ಲ, ಎ ಅಂತ ಹೇಳಿದ್ರೆ 9, ಬಿ ಅಂತ ಹೇಳಿದ್ರೆ 16. ಸೊ ಹಾಗಾಗಿ ಏನ್ ಮಾಡಬೇಕು, ಮೀನ್ ಪ್ರಪೋರ್ಷನ್ ಅನ್ನು ಕಂಡು ಹಿಡಿಯಲಿಕ್ಕೆ ಸ್ಕ್ವೇರ್ ರೂಟ್ ಆಫ್ 9 ಇಂಟು 16 ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 144 ಅಂದ್ರೆ 12. ಆ ಸಂಖ್ಯೆ 12. ಆಪ್ಷನ್ 3 ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ ದ ವ್ಯಾಲ್ಯೂ ಆಫ್ -2/3 ಇಂಟು 3/5 ಪ್ಲಸ್ 5/2 ಮೈನಸ್ 3/5 ಇಂಟು 1/6 ಈಸ್. ಸೊ ಇದು ಇಲ್ಲಿ ಭಿನ್ನ ರಾಶಿಗಳನ್ನ ಕೊಟ್ಟಿದ್ದಾರೆ. ಭಿನ್ನ ರಾಶಿಗಳನ್ನ ಸಂಕಲನ, ಗುಣಕಾರ, ವ್ಯವಕಲನ ಎಲ್ಲವೂ ಕೂಡ ಮಾಡಬೇಕು. ಸೊ ಇದನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಬೋರ್ಡ್ ಮಾಸ್ ನಿಯಮದ ಪ್ರಕಾರ ಮಾಡಬೇಕು. ಸೊ ವಿ ಹ್ಯಾವ್ ಟು ಅಪ್ಲೈ ದ ಬೋರ್ಡ್ ಮಾಸ್ ರೂಲ್ ಹಿಯರ್. ಬೋರ್ಡ್ ಮಾಸ್ ನೀವು ಕೇಳಿರ್ಬೋದು. ಸೊ ಬೋರ್ಡ್ ಮಾಸ್ ಅಂತ ಹೇಳಿದ್ರೆ ನೋಡಿ, ಇಂತಹ ಸಂಖ್ಯೆಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಗುಣಿಸ್ಲಿಕ್ಕೆ ಈ ಸಂಖ್ಯೆಯನ್ನ ಸಾಲ್ವ್ ಮಾಡಿ, ಸಿಂಪ್ಲಿಫೈ ಮಾಡಿ ಅಂತೇಳಿ ಕೊಟ್ಟಂತ ಸಂದರ್ಭದಲ್ಲಿ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ನೋಡಿ, ಫಸ್ಟ್ ಗೆ ಬರುವಂತದ್ದು ಬೋರ್ಡ್ ಮಾಸ್ ನಿಯಮದಲ್ಲಿ ಫಸ್ಟ್ ಗೆ ಬಿ ಅಂತ ಹೇಳಿದ್ರೆ ಬಿ ಸ್ಟ್ಯಾಂಡ್ಸ್ ಫಾರ್ ಬ್ರಾಕೆಟ್, ನೆಕ್ಸ್ಟ್ ಓ ಸ್ಟ್ಯಾಂಡ್ಸ್ ಫಾರ್ ಬ್ರಾಕೆಟ್ ಓಪನ್. ಫಸ್ಟ್ ಗೆ ಬ್ರಾಕೆಟ್ ಅನ್ನ ಓಪನ್ ಮಾಡಬೇಕು. ಫಸ್ಟ್ ಗೆ ನಾವು ಈ ಬೋರ್ಡ್ ಮಾಸ್ ನಿಯಮದ ಪ್ರಕಾರ ಮಾಡುವಂತ ಸಂದರ್ಭದಲ್ಲಿ ಬ್ರಾಕೆಟ್ ಅನ್ನ ಓಪನ್ ಮಾಡಬೇಕು. ಸೊ ಇಲ್ಲಿ ಯಾವ್ದಾದ್ರು ಬ್ರಾಕೆಟ್ ಇದೆಯಾ? ಬ್ರಾಕೆಟ್ ಯಾವುದೂ ಇಲ್ಲ, ಬ್ರಾಕೆಟ್ ಇಲ್ಲ. ಹಾಗಾಗಿ ನೆಕ್ಸ್ಟ್ ಮ್ಯಾಥಮೆಟಿಕಲ್ ಆಪರೇಷನ್ ಗೆ ಹೋಗಬೇಕು. ನೆಕ್ಸ್ಟ್ ಬರುವಂತದ್ದು ಡಿವಿಷನ್. ಡಿ ಸ್ಟ್ಯಾಂಡ್ಸ್ ಫಾರ್ ಡಿವಿಷನ್, ಎಂ ಸ್ಟ್ಯಾಂಡ್ಸ್ ಫಾರ್ ಮಲ್ಟಿಪ್ಲಿಕೇಶನ್ ಅಂಡ್ ಎ ಸ್ಟ್ಯಾಂಡ್ಸ್ ಫಾರ್ ಅಡಿಷನ್ ಅಂಡ್ ಎಸ್ ಸ್ಟ್ಯಾಂಡ್ಸ್ ಫಾರ್ ಸಬ್ಸ್ಟ್ರಾಕ್ಷನ್. ಸೊ ಈ ಬೋರ್ಡ್ ಮಾಸ್ ನಿಯಮದ ಪ್ರಕಾರ ಕ್ರಮಬದ್ಧವಾಗಿ ಎಲ್ಲಾ ಮ್ಯಾಥಮೆಟಿಕಲ್ ಆಪರೇಷನ್ ಗಳನ್ನ ಮಾಡ್ತಾ ಹೋಗ್ಬೇಕು. ಸೊ ಈ ರೀತಿ ಮಾಡ್ತಾ ಹೋದ್ರೆ ಮಾತ್ರ ನಿಮಗೆ ಕರೆಕ್ಟ್ ಆನ್ಸರ್ ಬರುವಂತದ್ದು. ನೋಡಿ ಇಲ್ಲಿ ಬ್ರಾಕೆಟ್ ಇಲ್ಲ, ಹಾಗಾಗಿ ಬ್ರಾಕೆಟ್ ಅನ್ನ ಓಪನ್ ಮಾಡ್ಲಿಕ್ಕಿಲ್ಲ. ಸೊ ನೆಕ್ಸ್ಟ್ ಮ್ಯಾಥಮೆಟಿಕಲ್ ಆಪರೇಷನ್ ಬರುವಂತದ್ದು ಇಲ್ಲಿ ಡಿವಿಷನ್. ಸೊ ಇಲ್ಲಿ ಡಿವಿಷನ್ ಮ್ಯಾಥಮೆಟಿಕಲ್ ಆಪರೇಷನ್ ಕೊಟ್ಟಿದ್ದೀರಾ? ಇಲ್ಲ, ಇಲ್ಲಿ ಕೂಡ ಡಿವಿಷನ್ ಮ್ಯಾಥಮೆಟಿಕಲ್ ಆಪರೇಷನ್ ಇಲ್ಲ. ಸೊ ನೆಕ್ಸ್ಟ್ ಬರುವಂತದ್ದು ಮಲ್ಟಿಪ್ಲಿಕೇಶನ್ ಸಿಂಬಲ್ ಇದೆ, ಹಾಗಾಗಿ ಮ್ಯಾಥಮೆಟಿಕಲ್ ಆಪರೇಷನ್ ಅನ್ನ ಮಾಡ್ಕೊಳ್ಬೇಕು. ಸೊ ಫಸ್ಟ್ ಗೆ ಇದನ್ನ ಬರ್ಕೊಳ್ಳಿ, 2/3 -2/3 ಇಂಟು 3/5 ಪ್ಲಸ್ 5/2 ಮೈನಸ್ 3/5 ಇಂಟು 1/6. ಸೊ ಇದಕ್ಕೆ ನಾವು ಬೋರ್ಡ್ ಮಾಸ್ ನಿಯಮದ ಪ್ರಕಾರ ಫಸ್ಟ್ ಗೆ ಯಾವ್ದೆಲ್ಲ ಮಲ್ಟಿಪ್ಲಿಕೇಶನ್ ಅನ್ನು ಮಾಡ್ಕೊಳ್ಬೇಕು, ಎಲ್ಲವನ್ನು ಕೂಡ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. ಸೊ -2 ಇಂಟು 3 ಅಂತ ಹೇಳಿದ್ರೆ -6 ಡಿವೈಡೆಡ್ ಬೈ ಇಲ್ಲಿ ಡಿನಾಮಿನೇಟರ್ ಅಲ್ಲಿ 3 ಇಂಟು 5 ಅಂತ ಹೇಳಿದ್ರೆ 15. ಸೊ ಅಡಿಷನ್ ಅದನ್ನ ಇದ್ದದನ್ನೇ ಬರ್ಕೊಳ್ಳಿ 5/2. ಸೊ ನೆಕ್ಸ್ಟ್ ಆಪರೇಷನ್ ಇರುವಂತದ್ದು ಇಲ್ಲಿ ಮಲ್ಟಿಪ್ಲಿಕೇಶನ್ ಅಲ್ಲಿ ನೋಡಿ 3 ಇಂಟು 1 ಅಂತ ಹೇಳಿದ್ರೆ 3 ಮೈನಸ್ 5 ಇಂಟು 6 ಅಂತ ಹೇಳಿದ್ರೆ 30. ಸೊ ಇಷ್ಟು ಬಂತ. ಸೊ ಇಷ್ಟಾದ ನಂತರ ನೀವು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಎಲ್ಲವನ್ನು ಕೂಡ ಗಮನಿಸಿ. ಸೊ ನೆಕ್ಸ್ಟ್ ಇಲ್ಲಿ ಮಲ್ಟಿಪ್ಲಿಕೇಶನ್ ಆದ ನಂತರ ನೆಕ್ಸ್ಟ್ ಇರುವಂತದ್ದು ಎಡಿಷನ್. ಯಾವ್ದನ್ನ ಎಡಿಷನ್ ಮಾಡಬೇಕು, ಎಡಿಷನ್ ಮಾಡ್ಕೊಳ್ಳಿ. ಸೊ ಇದನ್ನ ಇವಿಷ್ಟನ್ನ ಎಡಿಷನ್ ಮಾಡ್ಕೊಳ್ಬೇಕು, ಪ್ಲಸ್ ಮಾಡ್ಬೇಕು. ನೋಡಿ -6/15 ಪ್ಲಸ್ 5/2 ಅದನ್ನ ಎಡಿಷನ್ ಮಾಡ್ಕೊಳ್ಳಿ. ಸೊ ಎಡಿಷನ್ ಮಾಡ್ಕೊಂಡಾಗ ಏನಾಗ್ತದೆ ಅಂತ ಹೇಳಿದ್ರೆ, ಸೊ ಇದನ್ನ LCM ಬೇಕಿದ್ರೆ ತಗೊಳ್ಳಿ. ಸೊ LCM 15 ಮತ್ತು 2ರ
LCM 30, 15 2 30, ಹಾಗಾಗಿ 30 LCM ಈ ಎರಡು ಸಂಖ್ಯೆ 15 ಮತ್ತು 2ರದ್ದು. ಸೊ ಹಾಗಾಗಿ ಏನಾಗ್ತದೆ ಅಂತ ಹೇಳಿದ್ರೆ 30. ಸೊ 15 2 30, ಹಾಗಾಗಿ ಮೇಲೆ ಅಂಶದಲ್ಲಿ ನ್ಯೂಮರೇಟರ್ ಅಲ್ಲಿ -6ಕ್ಕೆ 2ರಿಂದ ಗುಣಿಸಿದಾಗ ಆಗ -12, -6 ಗುಣಿಸಿ 2 ಅಂತ ಹೇಳಿದ್ರೆ -12 ಪ್ಲಸ್ 2 15 30, ಹಾಗಾಗಿ 5 15 75 -3/30 ಇಲ್ಲಿದ್ದದನ್ನೇ ಬರ್ಕೊಳ್ಳಿ. ಸೊ ಈ ಭಿನ್ನ ರಾಶಿಯನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಈಗ 75 -12 ಅಂತ ಹೇಳಿದ್ರೆ 63, 63/30 -3/30. ಸೊ ಇದನ್ನು ಇನ್ನು ಕೂಡ ಸಿಂಪ್ಲಿಫಿಕೇಶನ್ ಮಾಡಬಹುದು. ಇಲ್ಲಿ ನೋಡಿ ಡಿನಾಮಿನೇಟರ್ 2 ಕೂಡ 30 ಇದೆ, ಹಾಗಾಗಿ 30 ಕಾಮನ್ ಡಿನಾಮಿನೇಟರ್. ನೆಕ್ಸ್ಟ್ 63 -3 ಅಂತ ಹೇಳಿದ್ರೆ 60, 60/30 ಆಯ್ತು. 60/30 ಅಂತ ಹೇಳಿದ್ರೆ ಆನ್ಸರ್ ಎಷ್ಟು? 2. ಹಾಗಾಗಿ ಆಪ್ಷನ್ 4 ಸರಿಯಾದಂತ ಉತ್ತರ. ಸೊ ಈ ರೀತಿ ಬೋರ್ಡ್ ಮಾಸ್ ನಿಯಮದ ಪ್ರಕಾರ ಯಾವುದೇ ಪ್ರಶ್ನೆ ಕೊಟ್ಟರು ಕೂಡ ಇದನ್ನ ಸಿಂಪ್ಲಿಫೈ ಮಾಡಬಹುದು. ಸೊ ನೆಕ್ಸ್ಟ್ ನೋಡಿ, 6x - 2y + 9 0 ಮತ್ತು 3x - y + 12 0 ಸಮೀಕರಣಗಳ ನಕ್ಷೆಯ ಎರಡು ರೇಖೆಗಳು ಯಾವ ರೀತಿ ಇರ್ತವೆ ಅಂತೇಳಿ ಕೇಳಿದರೆ. ಸೊ ನೀವು ಈ ಸಮೀಕರಣವನ್ನ ಗಮನಿಸಬೇಕು. 6x - 2y + 9 0 ಮತ್ತು 3x - y + 12 0 ಈ ಸಮೀಕರಣಗಳ ನಕ್ಷೆಗಳು ಅಂದ್ರೆ ಗ್ರಾಫ್ ಯಾವ ರೀತಿ ಇರ್ತದೆ. ದ ಗ್ರಾಫ್ ಆಫ್ ದ ಈಕ್ವೇಶನ್ 6x - 2y + 9 = 0 and 3x - y + 12 = 0 ಆರ್ ಟೂ ಲೈನ್ಸ್ ವಿಚ್ ಆರ್. ಹೇಗಿರ್ತದೆ ಲೈನ್ಸ್ ಗಳು? ಕೋಇನ್ಸಿಡೆಂಟ್ ಆಗ್ತದೆ ಅಥವಾ ಅಂದ್ರೆ ಕೊಲಿನಿಯರ್ ಆಗ್ತದೆ ಅಥವಾ ಪ್ಯಾರಲಲ್ ಸಮಾಂತರ ಆಗಿರ್ತವೋ ಅಥವಾ ಇಂಟರ್ಸೆಕ್ಟಿಂಗ್ ಛೇದಿಸುವಂತಹ ರೇಖೆಗಳು ಆಗಿರ್ತವೋ ಅಥವಾ ಪರ್ಪೆಂಡಿಕ್ಯುಲರ್ ಲಂಬ ರೇಖೆಗಳು ಆಗಿರ್ತವೋ ಅಂತ ಹೇಳಿ ಕೇಳಿದ್ರೆ. ನೋಡಿ ಈ ಇಲ್ಲಿ ಕೊಟ್ಟಿರ್ತಕ್ಕಂತ ಒಂದು ಸಮೀಕರಣ ಇವು ರೇಖಾತ್ಮಕ ಸಮೀಕರಣಗಳು. ನೋಡಿ ಇಲ್ಲಿ ನಾವು ಗ್ರಾಫ್ ನ ಸಹಾಯದಿಂದ ಈ ಸಮೀಕರಣಗಳನ್ನ ಯಾವ ರೀತಿ ಸಾಲ್ವ್ ಮಾಡ್ತೇವೆ ಅಂತ ಹೇಳಿದ್ರೆ, ಎಕ್ಸ್ ಗೆ ಅನುಗುಣವಾಗಿ ವೈ ನ ಬೆಲೆಯನ್ನ ಕಂಡು ಹಿಡಿತೇವೆ. ಆ ನಂತರ ನಾವು ಗ್ರಾಫ್ ಅಲ್ಲಿ ಎಲ್ಲ ಪಾಯಿಂಟ್ ಗಳನ್ನ ಗುರುತು ಮಾಡಿ ಎರಡು ಸಮೀಕರಣಗಳಿಗೆ ಸಂಬಂಧಪಟ್ಟಾಗೆ ಸಪರೇಟ್ ಆಗಿ ಗ್ರಾಫ್ ಅನ್ನ ನಕ್ಷೆಯನ್ನ ಬಿಡಿಸ್ತೇವೆ, ಲೈನ್ಸ್ ಅನ್ನು ಎಳಿತೇವೆ. ಸೊ ಈ ಎರಡು ನಕ್ಷೆಗಳು ಏನು ಪರಸ್ಪರ ಐಕ್ಯಗೊಂಡ್ರೆ ಈ ಸಮೀಕರಣ ಯಾವ ರೀತಿ ಇರ್ತದೆ, ಹಾಗೆಯೇ ಸಮಾಂತರ ಈ ಎರಡು ರೇಖೆಗಳು ಸಮಾಂತರ ಆಗಿದ್ರೆ ಯಾವ ರೀತಿ, ಅದೆಲ್ಲದರ ಮೇಲೆ ಕೂಡ ಸಮೀಕರಣದ ಎಕ್ಸ್ ಮತ್ತು ವೈ ನ ಬೆಲೆ ಡಿಪೆಂಡ್ ಆಗಿರ್ತದೆ. ಸೊ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ರೇಖಾತ್ಮಕ ಸಮೀಕರಣಗಳಿಗೆ ಸಂಬಂಧಪಟ್ಟಾಗೆ 3 ಪ್ರಮುಖವಾಗಿರುವಂತಹ ನಿಬಂಧನೆಗಳು ಅಥವಾ ಕಂಡೀಷನ್ಸ್ ಗಳನ್ನ ತಿಳ್ಕೊಳ್ಬೇಕು. ಸೊ ಫಸ್ಟ್ ಒನ್ ಏನಂತ ಹೇಳಿದ್ರೆ, ಸೊ ಇಲ್ಲಿ ನಾವು ಎರಡು ರೇಖಾತ್ಮಕ ಸಮೀಕರಣಗಳನ್ನ ಕೊಟ್ಟಾಗ ಅವುಗಳನ್ನ ನಾವು ಸಾಲ್ವ್ ಮಾಡಿ ಗ್ರಾಫ್ ನಲ್ಲಿ ಬಿಡಿಸಿದಂತ ಸಂದರ್ಭದಲ್ಲಿ ಈ ಎರಡು ಸಮೀಕರಣಗಳ ನಕ್ಷೆಗಳು ಅಂದ್ರೆ ಆ ಸಮೀಕರಣವನ್ನ ನಾವು ಬಿಡಿಸಿ ಗ್ರಾಫ್ ನಲ್ಲಿ ಚಿತ್ರಿಸಿದಾಗ ಆ ಏನು ಲೈನ್ಸ್ ಗಳು ನಮಗೆ ಎರಡು ಸಮೀಕರಣಗಳಿಗೆ ಸಂಬಂಧಪಟ್ಟಾಗಿ ಸಪರೇಟ್ ಆದಂತಹ ಎರಡು ಲೈನ್ಸ್ ಗಳು ನಕ್ಷೆಗಳು ಸಿಗ್ತವೆ. ಅದು ಯಾವ ರೀತಿ ಇರ್ತದೆ ಅಂತ ಹೇಳಿ, ಫಸ್ಟ್ ಒನ್ ಇಂಟರ್ಸೆಕ್ಟಿಂಗ್ ಛೇದಿಸುವಂತಹ ರೇಖೆಗಳು ಆಗಿದ್ರೆ ಯಾವ ರೀತಿ ಕಂಡೀಷನ್ ಇರಬೇಕು ಅಂತೇಳಿ ನೋಡಿ. ಇಲ್ಲಿ ಸಮೀಕರಣವನ್ನು ಗಮನಿಸಿ. 6x - 2y + 9 0 ಮತ್ತು 3x - y + 12 0. ಸೊ ಇದು ರೇಖಾತ್ಮಕ ಸಮೀಕರಣ ಅಂದ್ರೆ ಲೀನಿಯರ್ ಈಕ್ವೇಶನ್ ಅಂತ ಹೇಳಿ ಕರೀತೇವೆ. ಸೊ ಈ ಲೀನಿಯರ್ ಈಕ್ವೇಶನ್ ನ ಆದರ್ಶ ರೂಪ ಏನಂತ ಹೇಳಿದ್ರೆ a1x + b1y + c1 = 0. ಅದೇ ರೀತಿ ಇಲ್ಲಿ a2x + b2y + c2 = 0. ಇದು ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ. ax + by + c 0. ಇದು ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ. ಇಲ್ಲಿ ಎರಡು ಈಕ್ವೇಶನ್ ಇರೋದ್ರಿಂದ ನಾನು ax1 + by1 + c1 = 0 ಮತ್ತು ax2 + b2y + c2 0 ಅಂತೇಳಿ ಬರೆದಿರುತ್ತೆ, ಎರಡು ರೇಖಾತ್ಮಕ ಸಮೀಕರಣಗಳು ಇರೋದ್ರಿಂದ. ಸೊ ಇಲ್ಲಿ ಮೊದಲ ಕಂಡೀಷನ್ ಏನಂತ ಹೇಳಿದ್ರೆ, ಮೊದಲ ನಿಬಂಧನೆ ಏನಂತ ಹೇಳಿದ್ರೆ, ಸೊ ಈ ಎರಡು ರೇಖೆಗಳು ಎರಡು ಸಮೀಕರಣಗಳನ್ನ ಸಾಲ್ವ್ ಮಾಡಿದಂತಹ ನಮಗೆ ಗ್ರಾಫ್ ನ ಸಹಾಯದಿಂದ ಸಾಲ್ವ್ ಮಾಡಿದಂತಹ ಸಂದರ್ಭದಲ್ಲಿ ನಮಗೆ ದೊರೆಯುವಂತಹ ನಕ್ಷೆಗಳು ಪರಸ್ಪರ ಛೇದಿಸುವುದಿದ್ರೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಗಳಾಗಿದ್ರೆ ಕಂಡೀಷನ್ ಏನಿರಬೇಕು ಅಂತ ಹೇಳಿದ್ರೆ, ಸೊ ಫಸ್ಟ್ ಕಂಡೀಷನ್ ಇಂಟರ್ಸೆಕ್ಟಿಂಗ್ ಲೈನ್ಸ್. ಸೊ ಇಂಟರ್ಸೆಕ್ಟಿಂಗ್ ಆಗ್ಬೇಕಿದ್ರೆ ನೋಡಿ ಯಾವ ರೀತಿ ಇಲ್ಲಿ a1 b1 c1 ಅಂಡ್ a2 b2 c2 ನ ಬೆಲೆಗಳು ಯಾವ ರೀತಿ ಇರಬೇಕು, ಆ ರೇಷಿಯೋ ಯಾವ ರೀತಿ ಇರಬೇಕು ಅಂತೇಳಿ ಇದನ್ನ ಡಿಫೈನ್ ಮಾಡಬೇಕು. ನೋಡಿ a1/a2 is equal to not equal to b1/b2. ಸೊ ಈ ಎರಡು ರೇಖೆಗಳು
ಇಂಟರ್ಸೆಕ್ಟಿಂಗ್ ಛೇದಿಸುವಂತಹ ರೇಖೆಗಳು, ಪರಸ್ಪರ ಛೇದಿಸುವಂತಹ ರೇಖೆಗಳು ಆಗ್ಬೇಕಿದ್ರೆ ಏನಾಗ್ಬೇಕಂತ ಹೇಳಿದ್ರೆ A1/A2 ರೇಷಿಯೋ B1/B2 ರೇಷಿಯೋಗೆ ಸಮವಾಗಿರಬಾರ್ದು. A1/A2 ಇಸ್ ನಾಟ್ ಈಕ್ವಲ್ ಟು B1/B2. ಈ ರೇಷಿಯೋ ಸಮ ಆಗಿರಲೇಬಾರದು. ಸೊ ಇಂತಹ ಸಂದರ್ಭದಲ್ಲಿ ಆ ಎರಡು ರೇಖೆಗಳು ಪರಸ್ಪರ ಛೇದಿಸ್ತವೆ ಮತ್ತು ಎರಡು ಬೇರೆ ಬೇರೆ ಸೊಲ್ಯೂಷನ್ ಅನ್ನು ಹೊಂದಿರ್ತವೆ, ಯೂನಿಕ್ ಸೊಲ್ಯೂಷನ್ ಅನ್ನು ಹೊಂದಿರ್ತವೆ. ಇಟ್ ಹ್ಯಾಸ್ ಆ ಯೂನಿಕ್ ಸೊಲ್ಯೂಷನ್. ಎಕ್ಸ್ ಮತ್ತು ವೈ ನ ಬೆಲೆಗಳು ಯೂನಿಕ್ ಆಗಿರ್ತವೆ ಅಂತೇಳಿ ಇದರ ಅರ್ಥ. ಹ್ಯಾಸ್ ಯೂನಿಕ್ ಸೊಲ್ಯೂಷನ್. ಯೂನಿಕ್ ಸೊಲ್ಯೂಷನ್. ಇನ್ನೊಂದು ನಿಬಂಧನೆ ಏನಂತ ಹೇಳಿದ್ರೆ, ಸೆಕೆಂಡ್ ಕಂಡೀಷನ್ ಏನಂತ ಹೇಳಿದ್ರೆ, ಪ್ಯಾರಲಲ್ ಲೈನ್ಸ್ ಆಗ್ಬೇಕಿದ್ರೆ, ಸಮಾಂತರ ರೇಖೆಗಳು ಆಗ್ಬೇಕಿದ್ರೆ ಯಾವ ರೀತಿ? ಸೊ ಆ ರೇಖೆಗಳು ಪ್ಯಾರಲಲ್ ಲೈನ್ಸ್ ಆಗಿದ್ರೆ ಆ ಈಕ್ವೇಶನ್ಸ್ ಗೆ ಯಾವುದೇ ಸೊಲ್ಯೂಷನ್ಸ್ ಗಳು ಇರುವುದಿಲ್ಲ. ಇಟ್ ಹ್ಯಾಸ್ ನೋ ಸೊಲ್ಯೂಷನ್ಸ್. ಯಾವುದೇ ಪರಿಹಾರಗಳು ಇರುವುದಿಲ್ಲ ಪ್ಯಾರಲಲ್ ಲೈನ್ಸ್ ಅಂದ್ರೆ. ಸೊ ಪ್ಯಾರಲಲ್ ಲೈನ್ಸ್ ಆಗ್ಬೇಕಿದ್ರೆ ಕಂಡೀಷನ್ ಏನಂತ ಹೇಳಿದ್ರೆ, ಇಲ್ಲಿ A1 A2 B1 B2 C1 C2 ಇದರ ರೇಷಿಯೋ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, A1/A2 is equal to B1/B2 and is not equal to C1/C2. A1/A2 is equal to B1/B2 and it is not equal to C1/C2. ಈ ರೀತಿ ಕಂಡೀಷನ್ ಇಲ್ಲಿದ್ರೆ ಇದು ಪ್ಯಾರಲಲ್ ಲೈನ್ಸ್ ಗಳು ಆಗಿರ್ತವೆ. ಇನ್ನೊಂದು ಮೂರನೆಯ ನಿಬಂಧನೆ ಏನಂತ ಹೇಳಿದ್ರೆ, ಕೊಲೀನಿಯರ್ ಆಗ್ಬೇಕಿದ್ರೆ, ಕೊಲೀನಿಯರ್ ಅಂತ ಹೇಳಿದ್ರೆ ಪರಸ್ಪರ ಐಕ್ಯಗೊಳ್ಳುವಂತ ರೇಖೆಗಳು. ಅಂದ್ರೆ ಗ್ರಾಫ್ ನಲ್ಲಿ ನಾವು ಬಿಡಿಸುವ ಸಂದರ್ಭದಲ್ಲಿ, ಈ ರೀತಿ ಬಿಡಿಸುವಂತ ಸಂದರ್ಭದಲ್ಲಿ ಒಂದು ಲೈನ್ ಈ ರೀತಿ ಬಂದ್ರೆ ಒಂದು ಈಕ್ವೇಶನ್ ಒಂದು ಫಸ್ಟ್ ಈಕ್ವೇಶನ್ ಅದು ಇನ್ನೊಂದು ಸೆಕೆಂಡ್ ಈಕ್ವೇಶನ್ ಅದು ಲೈನ್ಸ್ ಕೂಡ ಇದೇ ರೀತಿಯಲ್ಲಿ ಬರ್ತವೆ, ಇದೇ ಲೈನ್ ಅಲ್ಲಿ ಬರ್ತದೆ. ಸೊ ಈ ರೇಖೆಗಳನ್ನ ಪರಸ್ಪರ ಹೊಂದಿಸಿದಾಗ ಆ ಎರಡು ರೇಖೆಗಳು ಸಂಧಿಸುವುದಿದ್ರೆ ಅದನ್ನ ನಾವು ಕೊಲೀನಿಯರ್ ಅಂತೇಳಿ ಕರ್ತೇವೆ. ಯಾವುದೊಂದು ಪಾಯಿಂಟ್ ಅಲ್ಲಿ ಸಂಧಿಸುವಂತ ರೇಖಾತ್ಮಕ ಸಮೀಕರಣ ಆಗಿದ್ರೆ ಆ ಎರಡು ರೇಖಾತ್ಮಕ ಸಮೀಕರಣಗಳು ಕೊಲೀನಿಯರ್ ಅಥವಾ ಕೋಇನ್ಸಿಡೆಂಟ್ ಅಂತೇಳಿ ಕರಿತೇವೆ. ಸೊ ಇಂತಹ ಸಂದರ್ಭದಲ್ಲಿ ಆ ಎರಡು ರೇಖಾತ್ಮಕ ಸಮೀಕರಣಗಳು ಇಟ್ ಹ್ಯಾಸ್ ಇನ್ಫೈನೈಟ್ ಸೊಲ್ಯೂಷನ್, ಅಸಂಖ್ಯಾತ ಅಪರಿಮಿತ ಪರಿಹಾರಗಳನ್ನ ಹೊಂದಿರ್ತವೆ ಕೊಲೀನಿಯರ್ ಆಗ್ಬೇಕಿದ್ರೆ. ಸೊ ಕೊಲೀನಿಯರ್ ಆಗ್ಬೇಕಿದ್ರೆ ಕಂಡೀಷನ್ ಏನಂತ ಹೇಳಿದ್ರೆ, A1/A2 is equal to B1/B2 is equal to C1/C2. ಎಲ್ಲಾ ರೇಷಿಯೋಗಳು ಕೂಡ ಈಕ್ವಲ್ ಆಗಿದ್ರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತದೆ, ಕೊಲಿನಿಯರಿಟಿ ಸ್ಯಾಟಿಸ್ಫೈ ಆಗ್ತದೆ. ಕೊಲಿನಿಯರ್ ಆಗ್ಬೇಕಿದ್ರೆ A1/A2 is equal to B1/B2 is equal to C1/C2 ಈ ತರ ಕಂಡೀಷನ್ ಇರಬೇಕು. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ರೇಖಾತ್ಮಕ ಸಮೀಕರಣಕ್ಕೆ ನಾವು ನೋಡಬೇಕು ಇದು ಯಾವ ಕಂಡೀಷನ್ ಅಲ್ಲಿ ಬರ್ತದೆ ಅಂತೇಳಿ. ಇಲ್ಲಿ ನೋಡಿ 6x - 2y + 9 ಇದು ಇಲ್ಲಿ A1 B1 C1 ಅಂತೇಳಿ ಕನ್ಸಿಡರ್ ಮಾಡಬೇಕು ಈ ಈಕ್ವೇಶನ್ ಗೆ ಸಂಬಂಧಪಟ್ಟಂತ ಕೋಎಫಿಷಿಯಂಟ್ ಗಳನ್ನ. ಹಾಗೇನೆ ಇಲ್ಲಿ 3x - y + 12 ಇದನ್ನ ನಾವು A2 B2 ಅಂಡ್ C2 ಆಗಿ ಕೋಎಫಿಷಿಯಂಟ್ ಗಳನ್ನ ಕನ್ಸಿಡರ್ ಮಾಡಬೇಕು. ಸೊ ಈಗ ನೋಡಿದಂತ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಸೊ ನಾವು A1/A2 ಮಾಡಿ, A1/A2 A1 ಅಂತ ಹೇಳಿದ್ರೆ ಇಲ್ಲಿ 6, A2 ಅಂತ ಹೇಳಿದ್ರೆ 3 ಅಂದ್ರೆ 6/3 ಅಂದ್ರೆ 12. ಹಾಗೇನೆ B1/B2 ನೋಡಿ, B1/B2 ಅಂತ ಹೇಳಿದ್ರೆ ಇಲ್ಲಿ -2 ಇಲ್ಲಿ -1 ಸೊ ಇದು ಕೂಡ 2 ಬಂತು. ಹಾಗೇನೆ C1/C2 ನೋಡಿ, C1/C2 ಸೊ C1 9 ಇದೆ ಡಿವೈಡೆಡ್ ಬೈ 12 ಇದೆ. ಸಿಂಪ್ಲಿಫಿಕೇಶನ್ ಮಾಡುವಾಗ 3/4 ಬರುತ್ತೆ. ಸೊ ನೋಡಿ ಇಲ್ಲಿ ಯಾವ್ದೆಲ್ಲ ಈಕ್ವಲ್ ಆಗಿದೆ ಅಂತ ಹೇಳಿದ್ರೆ, ಇಲ್ಲಿ A1/A2 ಇಲ್ಲಿ 2 ಇದೆ, ಹಾಗೇನೆ B1/B2 2 ಇದೆ. ಹಾಗಾಗಿ A1/A2 is equal to B1/B2 and it is not equal to C1/C2. ಸೊ ಇದು ಯಾವ ಕಂಡೀಷನ್ ಅಂತ ಹೇಳಿದ್ರೆ ನೋಡಿ, ಇದು ಪ್ಯಾರಲಲ್ ಲೈನ್ಸ್ ಇರುವಂತಹ ಕಂಡೀಷನ್. ಪ್ಯಾರಲಲ್ ಇರಬೇಕಾದಂತಹ ಕಂಡೀಷನ್ ಪ್ಯಾರಲಲ್ ಗೆ the equation has no solution. ಹಾಗಾಗಿ A1/A2 is not equal to B1/B2 and it is not equal to C1/C2. So then the two linear equations has no solutions and the lines will be parallel. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಎರಡು ರೇಖೆಗಳು ಪರಸ್ಪರ ಸಮಾಂತರವಾಗಿರ್ತವೆ. ಆಪ್ಷನ್ 2 ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆಯನ್ನ ನೋಡಿ, ದ ವ್ಯಾಲ್ಯೂ ಆಫ್ 3 to the power x - 3 and 5 to the power x - 4 is equal to 45. ಇಲ್ಲಿ ಕನ್ನಡ ವರ್ಷನ್ ಅಲ್ಲಿ ಕೂಡ ನೋಡಿ, 3 ರ ಘಾತ x - 3 ಗುಣಿಸು 5 ರ ಘಾತ x - 4 = 45 ಇದರ ಬೆಲೆಯನ್ನ ಕಂಡುಹಿಡಿಯಿರಿ.
ಸೊ ಇದು ಕೂಡ ತುಂಬಾ ಸರಳವಾಗಿರುವಂತಹ ಪ್ರಶ್ನೆ. ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇಲ್ಲಿ RHS ಅಲ್ಲಿ 45 ಅಂತ ಕೊಟ್ಟಿದ್ದಾರೆ. ಈ 45 ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕು. ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಹೇಳಿದ್ರೆ ಅಪವರ್ತನವಾಗಿ ಬರೀಬೇಕು. 3 ರ ಘಾತ x⁻³ ಗುಣಿಸು 5 ರ ಘಾತ x⁻⁻4 ಸಮ 45. ಸೊ ನಾವ್ ಏನ್ ಮಾಡಬೇಕು, 45 ಪ್ರೈಮ್ ಫ್ಯಾಕ್ಟರೈಸೇಷನ್ ಆಗಿ ಫ್ಯಾಕ್ಟರ್ಸ್ ಆಗಿ ಬರೀಬೇಕು. 3 ರ ಘಾತ x⁻³ ಇಂಟು 5 ರ ಘಾತ x⁻4 ಸಮ ಈ 45 ನಾವು 9 ಗುಣಿಸು 5 ಅಂತೇಳಿ ಬರೀಬಹುದು. ಯಾಕಂತ ಹೇಳಿದ್ರೆ ನಾವು ಬರ್ಕೊಂಡಂತ ನಮ್ಮ ಸಿಂಪ್ಲಿಫಿಕೇಶನ್ ಪರ್ಪಸ್ ಗೆ ಇಲ್ಲಿ 3 ರ ಘಾತ ಇದೆ. ಅದೇ ರೀತಿ ಇದನ್ನ ಸಿಂಪ್ಲಿಫಿಕೇಶನ್ ಗೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರ್ತದೆ. ಹಾಗೇನೆ ಇಲ್ಲಿ 5 ಇದೆ ಬೇಸ್, ಇಲ್ಲಿ ಕೂಡ 5 ಇದೆ ನೋಡಿ. ಈಗ 3 ರ ಘಾತ x⁻³ ಗುಣಿಸು 5 ರ ಘಾತ x⁻4 ಸಮ ಇಲ್ಲಿ 9 ನಾವು 3 ಸ್ಕ್ವೇರ್ ಅಂತೇಳಿ ಬರಿಬಹುದು. 3 ಸ್ಕ್ವೇರ್ ಅಂತೇಳಿ ಬರಿಬಹುದು ಇಂಟು 5 5 ರ ಘಾತ 1 ಅಂತೇಳಿ ಬರಿಬಹುದು. ಸೊ ಆಗ ಏನಾಗ್ತದೆ ಅಂತ ಹೇಳಿದ್ರೆ ಈಕ್ವೇಟ್ ದ ಎಕ್ಸ್ಪೋನೆಂಟ್ಸ್, ಈಕ್ವೇಟ್ ದ ಪವರ್ಸ್. ಸೊ ಈಗ ನೋಡಿ x⁻³ 3 ರ ಘಾತ x⁻3. ಸೊ ಈಗ x⁻3 ಇದನ್ನ ಇಲ್ಲಿಗೆ RHS ನ ಏನು 3 ರ ಘಾತ 2 ಇದೆ, ಅದಕ್ಕೆ x-3 is equal to 2. ಬರೀ ಎಕ್ಸ್ಪೋನೆಂಟ್ಸ್ ಘಾತಗಳನ್ನ ಮಾತ್ರ ನಾವು ಸಮ ಮಾಡುವಂಥದ್ದು, ಸಮೀಕರಿಸುವಂಥದ್ದು. x-3 ಸಮ 2 1, ಇನ್ನೊಂದು ಅದೇ ರೀತಿ x-4 ಸಮ 1 ನೋಡಿ ಎಕ್ಸ್ಪೋನೆಂಟ್ಸ್. x equal to 2 plus 3, x equal to 5. ಅದೇ ರೀತಿ x equal to 1 plus 4, x equal to 5. ನಮಗೆ ಆನ್ಸರ್ 5 ಬಂತು, ಎರಡರಲ್ಲೂ ಕೂಡ 5 ಬಂತು. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಆಪ್ಷನ್ 1 5 ಸರಿಯಾದಂತ ಉತ್ತರ. ಸೊ ಈ ರೀತಿ ಮಾಡಬಹುದು. ಸೊ ಮುಂದಿನ ಪ್ರಶ್ನೆಯನ್ನು ನೋಡಿ. ಇಲ್ಲಿ ಘನಮೂಲ 4 ಮತ್ತು ಪಂಚಮೂಲ 2ರ ಗುಣಲಬ್ಧ ಎಷ್ಟು ಅಂತೇಳಿ ಕೇಳಿದರೆ ನೋಡಿ. ಇದು ಕರ್ಣೀಯ ರೂಪದಲ್ಲಿದೆ, ಇದು ಘನಮೂಲ, ಇದು ಪಂಚಮೂಲ. ಸೊ ಇಲ್ಲಿ ಯಾವ ಸಂಖ್ಯೆ ಇದೆ ಅದನ್ನ ಆ ಮೂಲ ಅಂತೇಳಿ ಕರಿತೇವೆ. ಇಲ್ಲಿ ವರ್ಗಮೂಲ ಅಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಇಲ್ಲಿ 2 ಅಂತೇಳಿ ರೆಪ್ರೆಸೆಂಟ್ ಮಾಡುವುದಿಲ್ಲ. 2 ಅಂತೇಳಿ ನಾವು ರೆಪ್ರೆಸೆಂಟ್ ಮಾಡಿದ್ರು ಕೂಡ ಕರೆಕ್ಟೇ, 25ರ ವರ್ಗಮೂಲ. ಸೊ ಈ ರೀತಿ ರೆಪ್ರೆಸೆಂಟ್ ಮಾಡಿದ್ರು ಕೂಡ ಇದರ ಬೆಲೆ 5. ಹಾಗೇನೆ ಅಥವಾ ಬರೀ ವರ್ಗಮೂಲ 25 ಅಂತೇಳಿ ರೆಪ್ರೆಸೆಂಟ್ ಮಾಡಿದ್ರು ಕೂಡ ಇದರ ಬೆಲೆ 5. ಸೊ ನೋಡಿ ಇಲ್ಲಿ ಘನಮೂಲ ಇದೆ, ಇಲ್ಲಿ ಪಂಚಮೂಲ ಇದೆ. ಸೊ ಇದನ್ನ ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಇಲ್ಲಿ ಕೇಳಿರುವಂತದ್ದು ಗುಣಲಬ್ಧ, ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ಮಲ್ಟಿಪ್ಲಿಕೇಶನ್ ಮಾಡುವಂತ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು ನೋಡಿ. ಇಲ್ಲಿ ಘನಮೂಲ 4 ಮತ್ತು ಪಂಚಮೂಲ 2 ನಾವು ಇಲ್ಲಿ ಇದು ಕರ್ಣೀಯ ರೂಪದಲ್ಲಿದೆ, ನಾವು ಇಲ್ಲಿ ಪವರ್ಸ್ ಅನ್ನು ಎಕ್ಸ್ಪೋನೆಂಟ್ಸ್ ರೂಪಿಗೆ, ಎಕ್ಸ್ಪೋನೆಂಟ್ಸ್ ಘಾತಗಳ ರೂಪಕ್ಕೆ ಪರಿವರ್ತಿಸಬೇಕು. ಯಾವ ರೀತಿ ಮಾಡಬಹುದು ಅಂತ ಹೇಳಿದ್ರೆ ಇಲ್ಲಿ 4 ಘನಮೂಲ 4, ಇದನ್ನ ನಾವು 4 ರ ಘಾತ 3⁻1 ಅಂತೇಳಿ ಬರೀಬಹುದು. ಅದೇ ರೀತಿ ಇಲ್ಲಿ ಪಂಚಮೂಲ 2 ನಾವು 2 ರ ಘಾತ 5⁻1 ಅಂತೇಳಿ ಬರೀಬಹುದು. 2 ರ ಘಾತ 5⁻1 ಅಂತೇಳಿ ಬರೀಬಹುದು. ಸೊ ಇಲ್ಲಿ ಕೇಳಿರುವಂತದ್ದು ಮಲ್ಟಿಪ್ಲಿಕೇಶನ್ ಅಲ್ವಾ. ಸೊ ಹಾಗಾಗಿ 4 ರ ಘಾತ 3⁻1 ಇಂಟು 2 ರ ಘಾತ 5⁻1 ಮಲ್ಟಿಪ್ಲಿಕೇಶನ್. ಸೊ ಈ 4 ಫರ್ದರ್ ಸಿಂಪ್ಲಿಫಿಕೇಶನ್ ಅನ್ನು ಬರಿಬಹುದು ನೋಡಿ. ಈ 4 2 ರ ಘಾತ 2 ಅಂತೇಳಿ ಬರಿಬಹುದು ಟು ದ ಪವರ್ 1/3 ಇಂಟು 2 ಇಂಟು 2 ಟು ದ ಪವರ್ 1/5. ಸೊ ಆನ್ ಫರ್ದರ್ ಸಿಂಪ್ಲಿಫಿಕೇಶನ್ ನೋಡಿ, ಇಲ್ಲಿ ಘಾತಗಳು a ಟು ದ ಪವರ್ m ಇಂಟು ಟು ದ ಹೋಲ್ ಟು ದ ಪವರ್ n ಅಂತಿದ್ರೆ ನಾವೇನ್ ಮಾಡ್ತೇವೆ, a ಟು ದ ಪವರ್ m ಇಂಟು n ಅಂತೇಳಿ ಬರೀತೇವೆ. ಅದೇ ರೀತಿ ಇದನ್ನ ಬರ್ಕೊಳ್ಬೇಕು. ಇದನ್ನ 2 ಇಂಟು 1/3 ಅಂದ್ರೆ 2 ಟು ದ ಪವರ್ 2/3 ಇಂಟು 2 ಟು ದ ಪವರ್ 1/5 ಅಂತ ಇತ್ತು, 1/5 ನೋಡಿ. ಇಲ್ಲಿ ಆಧಾರ ಸೇಮ್ ಇದೆ, ಬೇಸ್ ಸೇಮ್ ಇದೆ. ಸೊ ಇಲ್ಲಿ ಘಾತಾಂಕಗಳು ಮಾತ್ರ ಡಿಫ್ರೆಂಟ್ ಇದೆ. ಸೊ ಆದಾಗ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಘಾತಾಂಕಗಳ ನಿಯಮದ ಪ್ರಕಾರ a ಟು ದ ಪವರ್ m ಇಂಟು a ಟು ದ ಪವರ್ n ರೂಪದಲ್ಲಿ ಇದೆ, ಹೌದಾ. ಸೊ ಆಗ ನಾವೇನ್ ಮಾಡ್ತೇವೆ, ಈ ಪವರ್ಸ್ ಅನ್ನ ಆಡ್ ಮಾಡ್ತೇವೆ, ಎಕ್ಸ್ಪೋನೆಂಟ್ಸ್ ಗಳನ್ನ ಆಡ್ ಮಾಡ್ತೇವೆ, a ಟು ದ ಪವರ್ m ಪ್ಲಸ್ n ಅಂತೇಳಿ. ಸೊ ಅದೇ ರೀತಿ ಇಲ್ಲಿ ಕೂಡ ಮಾಡಬೇಕು. ಆಗ ಏನಾಗ್ತದೆ ಅಂತ ಹೇಳಿದ್ರೆ 2 ಟು ದ ಪವರ್ 2/3 ಪ್ಲಸ್ 1/5, 2 ಟು ದ ಪವರ್ 3 and 5. ಇದರ ಲಾಸ ಎಷ್ಟು ಅಂತ ಹೇಳಿದ್ರೆ ಇದರ ಲಾಸ 15, 2 ಟು ದ ಪವರ್
ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಮಾಡಿ, ಆಡ್ ಮಾಡಿ ಭಿನ್ನರಾಶಿಗಳನ್ನ. 10 + 3 ಅಂದ್ರೆ 2⁻13/15 ಅಂತೇಳಿ, 13/15 ಅಂತೇಳಿ ಇಷ್ಟು ಬಂತು. ಸೊ ಇದನ್ನ ಫರ್ದರ್ ಆಗಿ ನಾವು ಕರಣಿಗಳ ರೂಪದಲ್ಲೇ ವ್ಯಕ್ತಪಡಿಸಿದಾಗ ಸೊ ಇದನ್ನ ನಾವು ಯಾವ ರೀತಿ ಬರ್ತೀವಿ ಅಂತ ಹೇಳಿದ್ರೆ 2⁻13. ಸೊ ಇಲ್ಲಿ ಕೆಳಗಡೆ ಛೇದದಲ್ಲಿ ಇರ್ತಕ್ಕಂಥದ್ದನ್ನ ನಾವು ಇಲ್ಲಿ ಬರೀತೇವೆ. ಸೊ ಈ ರೀತಿ ಬಂತು. ಸೊ ಫರ್ದರ್ ನಾವು 2⁻13 ಅನ್ನು ಯಾವ ರೀತಿ ಬರಿಬಹುದು ಅಂತ ಹೇಳಿದ್ರೆ 2⁻10 × 2⁻3 ಅಂತೇಳಿ ಬರಿಬಹುದು. ಅಗೇನ್ 15 ಹಿಯರ್. ಸೊ ಆಗ ಏನಾಯ್ತು ಅಂತ ಹೇಳಿದ್ರೆ, ಸೊ ಈಗ 2⁻10 ಇದರ ವ್ಯಾಲ್ಯೂ ನಮಗೆ ಗೊತ್ತಿದೆ 1024. 1 GB = 1024 MB ನಿಮಗೆ ಗೊತ್ತಿರಬಹುದು. ಇಂಟು 2⁻3 ಅಂತ ಹೇಳಿದ್ರೆ 2³ ಅಂತ ಹೇಳಿದ್ರೆ 8. ಸೊ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಷ್ಟು ಬರುತ್ತೆ ಅಂತಂದ್ರೆ 8192 ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಆಯ್ಕೆಯಲ್ಲಿ ಈ ಆಪ್ಷನ್ ಇದೆ. ಯಾವ ಆಪ್ಷನ್ ಇದೆ ಅಲ್ಲಿ ತನಕ ನೀವು ಸಿಂಪ್ಲಿಫಿಕೇಶನ್ ಮಾಡಬೇಕು. ಹಾಗಾಗಿ ಆಪ್ಷನ್ 3 ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. The polynomial x³ + ax + b has the factors x + 2 and x - 3. Then the values of a and b are respectively equal to. ಒಂದು ಬಹುಪದೋಕ್ತಿ x³ + ax + b ನ ಅಪವರ್ತನಗಳು x + 2 ಮತ್ತು x - 3 ಆಗಿವೆ. ಹಾಗಾದರೆ a ಮತ್ತು b ಗಳ ಬೆಲೆಯನ್ನ ಕಂಡುಹಿಡಿಯಿರಿ ಅಂತೇಳಿ ಕೇಳಿದರೆ, ಅವರು ಕೊಟ್ಟಿರ್ತಕ್ಕಂತಹ ಬಹುಪದೋಕ್ತಿ ಏನಂತ ಹೇಳಿದ್ರೆ, ನಾನು ಇಲ್ಲಿ ಲಾಸ್ಟ್ ಪೇಜ್ ಅಲ್ಲಿ ಮಾಡ್ತೇನೆ, ಸಪರೇಟ್ ಆಗಿ ಮಾಡ್ತೇನೆ ನೋಡಿ. ಅವರು ಕೊಟ್ಟಿರ್ತಕ್ಕಂತಹ ಬಹುಪದೋಕ್ತಿಯನ್ನ ಬರ್ಕೊಳ್ಳಿ. x³ + ax + b ಅವ್ರು ಕೊಟ್ಟಿರ್ತಕ್ಕಂತಹ ಬಹುಪದೋಕ್ತಿ. ಸೊ ಅದರಲ್ಲಿ ಅಪವರ್ತನಗಳು ಯಾವೆಲ್ಲ ಅಂತ ಹೇಳಿದ್ರೆ x + 2 ಒಂದು ಅಪವರ್ತನ, ಇನ್ನೊಂದು ಅಪವರ್ತನ x - 3. ಹಾಗಿದ್ರೆ a ಬೆಲೆ ಎಷ್ಟು, b ನ ಬೆಲೆ ಎಷ್ಟು? ಸೊ if x + 2 and x - 3 are the two factors, then p of -2 is equal to 0 and p of 3 is equal to 0. ಸೊ ಈಗ x + 2 ಮತ್ತು x - 3 ಈ ಕೊಟ್ಟಿರ್ತಕ್ಕಂತಹ ಬಹುಪದೋಕ್ತಿಯ ಅಪವರ್ತನಗಳು ಆಗಿದ್ದಂತಹ ಸಂದರ್ಭದಲ್ಲಿ ಆಗೇನಾಗ್ತದೆ ಅಂತ ಹೇಳಿದ್ರೆ p of -2 is equal to 0 and p of 3 ಇಲ್ಲಿ ಪ್ಲಸ್ ಇದ್ರೆ ಮೈನಸ್, ಪಿ ಆಫ್ ಬರೆಯುವಾಗ ಮೈನಸ್ ಬರೆಯಬೇಕು, ಮೈನಸ್ ಇದ್ರೆ ಪ್ಲಸ್ ಬರೆಯಬೇಕು. 3 is equal to 0. ಸೊ ಆಗ ಆ ಬಹುಪದೋಕ್ತಿ x³ + ax + b ಇದು ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿ. ಸೊ ಫಸ್ಟ್ ಏನ್ ಮಾಡಿ, ಪುಟ್ x = -2 ಇಲ್ಲಿ ನೋಡಿ, ಪುಟ್ x = -2 ಇದನ್ನೇ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ x = -2 ಅಂತೇಳಿ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದಾಗ ಸೊ ಇಲ್ಲಿ x ಇರೋ ಜಾಗದಲ್ಲಿ -2 ಹೋಲ್ ಕ್ಯೂಬ್ ಈ ಪಾಲಿನೋಮಿಯಲ್ಗೆ -2 ಹೋಲ್ ಕ್ಯೂಬ್ ಪ್ಲಸ್ a ಇಂಟು -2 ಪ್ಲಸ್ b. ಸೊ ಈಗ ಏನಾಯ್ತು ಅಂತ ಹೇಳಿದ್ರೆ -8 -2a ಪ್ಲಸ್ b ಅಂತ ಆಯ್ತು. ಸೊ ಈಗ ನಮಗೆ ಇನ್ನು ಸಿಂಪ್ಲಿಫಿಕೇಶನ್ ಮಾಡಿದಾಗ 2a ಪ್ಲಸ್ b is equal to 8. ಇದನ್ನ ಈಕ್ವೇಶನ್ 1 ಅಂತೇಳಿ ಕೊಡಿ, ಇದನ್ನ ಈಕ್ವೇಶನ್ 1 ಅಂತ ಕೊಡಿ. ಸೊ ಇಲ್ಲಿ RHS ಅಲ್ಲಿ ನಾನು ಮಾಡ್ತೇನೆ ನೋಡಿ ಇನ್ನೊಂದು ಕಂಡೀಷನ್, ಪುಟ್ x = 3 +3. ಸೊ ಇದೇ ಪಾಲಿನೋಮಿಯಲ್ಗೆ x³ + ax + b ಗೆ ಈಗ ಪುಟ್ x = 3. ಸೊ ಆಗ ಏನಾಯ್ತು ಅಂತ ಹೇಳಿದ್ರೆ 3³ ಪ್ಲಸ್ 3 ಇಂಟು a ಪ್ಲಸ್ b ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿ. ಆಗ 27 ಪ್ಲಸ್ 3a ಪ್ಲಸ್ b. ಆನ್ ಫರ್ದರ್ ಸಿಂಪ್ಲಿಫಿಕೇಶನ್ 3a ಪ್ಲಸ್ b is equal to -27. ಇದನ್ನ ಈಕ್ವೇಶನ್ 2 ಅಂತೇಳಿ ಕೊಡಿ, ಈಕ್ವೇಶನ್ 2 ಅಂತೇಳಿ ಕೊಡಿ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಿ ಅಂತ ಹೇಳಿದ್ರೆ ಈಕ್ವೇಶನ್ 2 ಮೈನಸ್ ಈಕ್ವೇಶನ್ 1 ಮಾಡಿ. ಈಕ್ವೇಶನ್ 2 ಮೈನಸ್ ಈಕ್ವೇಶನ್ 1 ಅಂತೇಳಿ ಮಾಡಿ, ಮೈನಸ್ ಮಾಡಿ. ಈಕ್ವೇಶನ್ 2 ನಿಂದ ಈಕ್ವೇಶನ್ 1 ಅನ್ನ ಮೈನಸ್ ಮಾಡಿ.
ಸೊ ಆಗ ಏನಾಯ್ತು ಅಂತ ಹೇಳಿದ್ರೆ, ಸೊ ಈಕ್ವೇಶನ್ 1 ಇರುವಂತದ್ದು 3a ಪ್ಲಸ್ ಬಿ ಎಲ್ ಎಚ್ ಎಸ್ ಅಲ್ಲಿ ಇರುವಂತದನ್ನ ಎಲ್ ಎಚ್ ಎಸ್ ನಿಂದ ಮೈನಸ್ ಮಾಡಿ, ಆರ್ ಎಚ್ ಎಸ್ ಅಲ್ಲಿ ಇರುವುದನ್ನ ಆರ್ ಎಚ್ ಎಸ್ ನಿಂದ ಮೈನಸ್ ಮಾಡಿ. 3a ಪ್ಲಸ್ ಬಿ ಈಕ್ವೇಶನ್ 1 ನ ಎಲ್ ಎಚ್ ಎಸ್ ಅಲ್ಲಿ ಇದೆ, ಮೈನಸ್ ಈಕ್ವೇಶನ್ 2 ನ ಎಲ್ ಎಚ್ ಎಸ್ ಅಲ್ಲಿ ಮೈನಸ್ 2a ಪ್ಲಸ್ ಬಿ ಅಂತ ಇದೆ, ಈಸ್ ಈಕ್ವಲ್ ಟು ಮೈನಸ್ 27 ಮೈನಸ್ 8. ಸೊ ಆಗ 3a ಮೈನಸ್ ಆಫ್ ಮೈನಸ್ 2a ಅಂದ್ರೆ ಪ್ಲಸ್ ಆಗುತ್ತೆ, ಅಂದ್ರೆ 5. 3 ಪ್ಲಸ್ 2 5. 5a ಈಸ್ ಈಕ್ವಲ್ ಟು, ಇಲ್ಲಿ ಬಿಗೆ ಬಿ ಕ್ಯಾನ್ಸಲ್ ಆಯ್ತು, ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಆಯ್ತು, ಉಳಿದಂಥದ್ದು ಮೈನಸ್ 27 ಮೈನಸ್ 8. ಸೊ ಕೂಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ಮೈನಸ್ 35 ಆಯ್ತು, ಮೈನಸ್ 35. ನಮಗೆ ಬೇಕಾಗಿರುವಂತದ್ದು ಎ ಇಸ್ ಈಕ್ವಲ್ ಟು ಮೈನಸ್ 35 ಡಿವೈಡ್ ಬೈ 5 ಅಂದ್ರೆ ಮೈನಸ್ 7. ಎ ನ ಬೆಲೆ ಮೈನಸ್ 7. ಸೊ ನಮಗೆ ಎ ನ ಬೆಲೆ ಸಿಕ್ತು ಈಗ ಮೈನಸ್ 7. ಸೊ ಇಟ್ಸ್ ದ ವ್ಯಾಲ್ಯೂ ಆಫ್ ಎ. ಸೊ ನೆಕ್ಸ್ಟ್ ಏನ್ ಮಾಡಬೇಕು, ನೆಕ್ಸ್ಟ್ ನಮಗೆ ಬಿ ನ ವ್ಯಾಲ್ಯೂ ಅನ್ನು ಕೂಡ ಕೇಳಿದ್ದಾರೆ. ಸೊ ಯಾವ್ದಾದ್ರು ಒಂದು ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಐದರ್ ಇನ್ ಈಕ್ವೇಶನ್ 1 ಆರ್ 2. ಸೊ ಈಕ್ವೇಶನ್ 2 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಎ ಇನ್ 2, ಈಕ್ವೇಶನ್ 2 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಈಕ್ವೇಶನ್ 2 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ 3a 3 ಇಂಟು ಮೈನಸ್ 7 ಪ್ಲಸ್ ಬಿ ಇಸ್ ಈಕ್ವಲ್ ಟು ಮೈನಸ್ 27 ಅಂತ ಇದೆ. ಸೊ ಆನ್ ಫರ್ದರ್ ಸಿಂಪ್ಲಿಫಿಕೇಶನ್, ಆನ್ ಮಲ್ಟಿಪ್ಲಿಕೇಶನ್, ಮೈನಸ್ 21 ಮೂರಲ್ಲಿ 21 ಮೈನಸ್ 21 ಪ್ಲಸ್ ಬಿ ಇಸ್ ಈಕ್ವಲ್ ಟು ಮೈನಸ್ 27. ನಮಗೆ ಬೇಕಾಗಿರುವಂತದ್ದು ಬಿ ಇಸ್ ಈಕ್ವಲ್ ಟು ಮೈನಸ್ 27 ಪ್ಲಸ್ 21 ಅಂದ್ರೆ ಮೈನಸ್ 6. ಹಾಗಾಗಿ ಬಿ ನ ಬೆಲೆ ಕೂಡ ಸಿಕ್ತು, ಬಿ ಇಸ್ ಈಕ್ವಲ್ ಟು ಮೈನಸ್ 6. ಹಾಗಾಗಿ ಎ ನ ಬೆಲೆ ಮೈನಸ್ 7, ಬಿ ನ ಬೆಲೆ ಮೈನಸ್ 6. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಮೈನಸ್ 7 ಮತ್ತು ಮೈನಸ್ 6 ಆಪ್ಷನ್ 1 ಸರಿಯಾದಂತ ಉತ್ತರ. ಆಪ್ಷನ್ 1 ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ ನೋಡಿ, ದ ಕ್ವಾಡ್ರಾಟಿಕ್ ಈಕ್ವೇಶನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0 ಹ್ಯಾಸ್ ಈಕ್ವಲ್ ರೂಟ್ಸ್, ದೆನ್ ದ ವ್ಯಾಲ್ಯೂ ಆಫ್ ಬಿ ಈಸ್ ಗಿವನ್ ಬೈ. ಸೊ ಕನ್ನಡದಲ್ಲಿ ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ 2 ಸಮ 0 ವರ್ಗ ಸಮೀಕರಣದ ಮೂಲಗಳು ಸಮವಾಗಿದ್ದರೆ ಬಿ ನ ಬೆಲೆ ಎಷ್ಟು ಅಂತೇಳಿ ಕೇಳಿದ್ದಾರೆ. ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ವರ್ಗ ಸಮೀಕರಣದ ಒಂದು ವರ್ಗ ಸಮೀಕರಣವನ್ನ ಕೊಟ್ಟಿರುವಂತದ್ದು. ಸೊ ವರ್ಗ ಸಮೀಕರಣದ ಆದರ್ಶ ರೂಪ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಸಮ 0. ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಸಮ 0. ಇದು ವರ್ಗ ಸಮೀಕರಣದ ಆದರ್ಶ ರೂಪ. ಯಾವುದೇ ಒಂದು ವರ್ಗ ಸಮೀಕರಣ 2 ಮೂಲಗಳನ್ನ ಹೊಂದಿರ್ತದೆ. ಆ ಕ್ವಾಡ್ರಾಟಿಕ್ ಈಕ್ವೇಶನ್ ಹ್ಯಾಸ್ 2 ರೂಟ್ಸ್, ಎಕ್ಸಾಕ್ಟ್ಲಿ 2 ರೂಟ್. ಸೊ ವರ್ಗ ಸಮೀಕರಣ ಆದರ್ಶ ರೂಪ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಸಮ 0. ಸೊ ವರ್ಗ ಸಮೀಕರಣ 2 ಮೂಲಗಳನ್ನ ಹೊಂದಿರ್ತದೆ. ಮೂಲಗಳು ಅಂತ ಹೇಳಿದ್ರೆ ಇಲ್ಲಿ ಎಕ್ಸ್ ನ ಬೆಲೆ. ಈ ಸಮೀಕರಣದ ಮೂಲಗಳು ಸಮವಾಗಿರ್ತವೆ ಅಂತೇಳಿ. ಸೊ ಈ ವರ್ಗ ಸಮೀಕರಣದ 2 ಮೂಲಗಳು ಸಮವಾಗಿಬೇಕಿದ್ರೆ ಯಾವ ನಿಬಂಧನೆಯನ್ನ ಅದು ಸ್ಯಾಟಿಸ್ಫೈ ಆಗ್ಬೇಕು, ಪೂರ್ಣಗೊಳಿಸಬೇಕು ಅಂತೇಳಿ ನಾವು ತಿಳ್ಕೊಳ್ಬೇಕು. ದ ಕಂಡೀಷನ್ ಫಾರ್ ದ 2 ರೂಟ್ಸ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್ ಟು ಬಿ ಈಕ್ವಲ್ ಈಸ್ ದ ಡಿಸ್ಕ್ರಿಮಿನೆಂಟ್ ಶುಡ್ ಬಿ 0. The main condition for the 2 roots of a quadratic equation to be equal is that the discriminant should be 0. The value of the discriminant should be 0. So ಈ discriminant ಅಂದ್ರೆ ಏನಂತ ಹೇಳಿದ್ರೆ ನಾವು ಕನ್ನಡದಲ್ಲಿ ಶೋಧಕ ಅಂತೇಳಿ ಕರಿತೇವೆ. ಸೊ ಈ ವರ್ಗ ಸಮೀಕರಣದಲ್ಲಿ ಬಿ ಸ್ಕ್ವೇರ್ ಮೈನಸ್ 4ac ಇದರ ಬೆಲೆಯನ್ನ ನಾವು ವರ್ಗ ಸಮೀಕರಣದ ಶೋಧಕ ಅಥವಾ ದ ಡಿಸ್ಕ್ರಿಮಿನೆಂಟ್ ಆಫ್ ಅನ್ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತೇಳಿ ಕರ್ತೇವೆ. ಡಿಸ್ಕ್ರಿಮಿನೆಂಟ್ ಆಫ್ ಆ ಕ್ವಾಡ್ರಾಟಿಕ್ ಈಕ್ವೇಶನ್. ಸೊ ಈ ಡಿಸ್ಕ್ರಿಮಿನೆಂಟ್ ನಾವು ಕಂಡುಹಿಡಿಯುವಂತದ್ದು ಬಿ ಸ್ಕ್ವೇರ್ ಮೈನಸ್ 4ac. ಸೊ ಡಿ ಸಮ ಡಿಸ್ಕ್ರಿಮಿನೆಂಟ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಸೊ ಇದರ ಬೆಲೆ ಶೂನ್ಯ ಆಗಿದ್ರೆ ಅಂತ ಕೊಟ್ಟಿದ್ದಾರೆ ನೋಡಿ, ಇದರ ಬೆಲೆ ಶೂನ್ಯ ಆಗಿದ್ರೆ ಆ 2 ಸಮೀಕರಣದ ಮೂಲಗಳು ಪರಸ್ಪರ ಸಮವಾಗಿರ್ತವೆ. ಇದರ ಬೆಲೆ 0 ಇರಬೇಕು. ಸೊ ಇಲ್ಲಿ ಕೇಳಿರ್ತಕ್ಕಂಥದ್ದು ನಮಗೆ ಬಿ ನ ಬೆಲೆಯನ್ನ ಕಂಡುಹಿಡಿಯಲಿಕ್ಕೆ. ಸೊ ಹಾಗಾಗಿ ಈ ವರ್ಗ ಸಮೀಕರಣದ ಮೂಲಗಳು ಸಮವಾಗಿವೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸಮವಾಗಿ ಇರಬೇಕಿದ್ರೆ ಇಲ್ಲಿ ಶೋಧಕದ ಬೆಲೆ ಶೂನ್ಯ ಆಗಿರಬೇಕು. ಬಿ ಸ್ಕ್ವೇರ್ಡ್ ಮೈನಸ್ 4ac ಶುಡ್ ಬಿ 0. ಸೊ ಇದರ ಪ್ರಕಾರ ನಾವು ಮಾಡಿದ್ರೆ ಇಲ್ಲಿ ಎಕ್ಸ್ ನ ಜೊತೆಗಿರುವಂತದ್ದು ಎ ಕೋಫಿಷಿಯಂಟ್, ಇಲ್ಲಿ
ನೋಡಿ ಇದು ಬಿ, ಇದು ಸಿ. ಸೊ ಇದೇ ತರ ನಾವು ಮಾಡ್ತಾ ಹೋದಾಗ ಡಿ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಅಂತ ಹೇಳಿದ್ರೆ ಬಿ ಸ್ಕ್ವೇರ್ ಬರ್ಕೊಳ್ಳಿ, ಇದರ ವ್ಯಾಲ್ಯೂವನ್ನು ಕೊಟ್ಟಿಲ್ಲ ಅವರು, ನಾವು ಬಿ ಅನ್ನ ಕಂಡು ಹಿಡಬೇಕು. ಮೈನಸ್ 4 ಇಂಟು ಎ, ಇಲ್ಲಿ ನೋಡಿ ಎಕ್ಸ್ ನ ಕೋಎಫಿಷಿಯಂಟ್ ಎ ನ ಬೆಲೆ 1 ಇಂಟು ಸಿ ನ ಬೆಲೆ 2. ಸೊ ಆಗ ಬಿ ಸ್ಕ್ವೇರ್ ಮೈನಸ್ 4 ಇಂಟು 1 ಅಂತ ಹೇಳಿದ್ರೆ 1 ಇಂಟು 2 ಅಂತ ಹೇಳಿದ್ರೆ 8, ಬಿ ಸ್ಕ್ವೇರ್ ಮೈನಸ್ 8 ಈಕ್ವಲ್ ಟು 0, ಆರ್ b square is equal to 8 plus 8. So we require the value of b. So what you have to do is we have to take the square root. So b is equal to plus or minus square root of 8. So ಈ square root of 8 ಅನ್ನು ನಾವು b is equal to plus or minus 4 into 2 ಅಂತೇಳಿ ಬರಿಬಹುದು. ಬೆಲೆಯಲ್ಲಿ ಯಾವುದೇ ವ್ಯತ್ಯಾಸಗಳು ಆಗೋದಿಲ್ಲ. ಈ 8 ನಾವು 4 ಗುಣಿಸಿ 2 ಅಂತೇಳಿ ಬರಿಬಹುದು. ಸೊ ಈ 4 ಅನ್ನುವಂಥದ್ದು ಒಂದು ವರ್ಗ ಸಂಖ್ಯೆ, ಹಾಗಾಗಿ ಇದರ ವರ್ಗವನ್ನ ತೆಗಿಬಹುದು, ವರ್ಗ ಮೂಲವನ್ನ ತೆಗಿಬಹುದು. ಆಗ ಏನಾಯ್ತು ಅಂತ ಹೇಳಿದ್ರೆ ಪ್ಲಸ್ ಆರ್ ಮೈನಸ್ 2 ಇಂಟು ರೂಟ್ 2. ದೇರ್ಫೋರ್ ದ ವ್ಯಾಲ್ಯೂ ಆಫ್ ಬಿ ಇಸ್ ಪ್ಲಸ್ ಆರ್ ಮೈನಸ್ 2 ಇಂಟು ರೂಟ್ 2. ಆಪ್ಷನ್ ಎಲ್ಲಿದೆ ಅಂತ ಹೇಳಿದ್ರೆ ಆಪ್ಷನ್ 1 ಸರಿಯಾದಂತ ಉತ್ತರ, 2 ರೂಟ್ 2, ಪ್ಲಸ್ ಆರ್ ಮೈನಸ್ 2 ರೂಟ್ 2. ಆಪ್ಷನ್ 1 ವಿಲ್ ಬಿ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 5 ವರ್ಗಮೂಲ 2 ಸೆಂಟಿಮೀಟರ್ ಬಾಹುಗಳಿರುವಂತಹ ಒಂದು ಸಮ ದ್ವಿಬಾಹು ತ್ರಿಭುಜದಲ್ಲಿ ಲಂಬ ಕೇಂದ್ರ ಮತ್ತು ಪರಿಕೇಂದ್ರಗಳಿಗಿರುವಂತಹ ಅಂತರ ಎಷ್ಟು ಅಂತೇಳಿ ಕೇಳಿದ್ದಾರೆ. ದ ಡಿಸ್ಟೆನ್ಸ್ ಬಿಟ್ವೀನ್ ಆರ್ಥೋ ಸೆಂಟರ್ ಅಂಡ್ ಸರ್ಕಮ್ ಸೆಂಟರ್ ಇನ್ ಅನ್ ಐಸೋಸ್ಲೆಸ್ ರೈಟ್ ಆಂಗಲ್ ಟ್ರಯಾಂಗಲ್ ಆಫ್ ಅ ಸೈಡ್ 5√2 ಸೆಂಟಿಮೀಟರ್ ಈಸ್. ಸೊ ಇಲ್ಲಿ ಒಂದು ಸಮದ್ವಿಬಾಹು ತ್ರಿಭುಜ, ಅದು ಲಂಬಕೋನ ತ್ರಿಭುಜ. ಸೊ ಅದರ ಆ ಸಮಬಾಹುಗಳ ಅಳತೆ 5 ವರ್ಗಮೂಲ 2 ಸೆಂಟಿಮೀಟರ್. ಸೊ ಈ ತ್ರಿಭುಜದಲ್ಲಿ ಲಂಬ ಕೇಂದ್ರ ಅಂದ್ರೆ ಆರ್ಥೋ ಸೆಂಟರ್ ಮತ್ತು ಪರಿಕೇಂದ್ರ ಅಂದ್ರೆ ಸರ್ಕಮ್ ಸೆಂಟರ್, ಈ ಎರಡು ಲಂಬ ಕೇಂದ್ರ ಮತ್ತು ಪರಿಕೇಂದ್ರಗಳಿಗೆ ಇರುವಂತಹ ಅಂತರ ಎಷ್ಟು ಅಂತೇಳಿ ಕೇಳಿರೋಣ. ನೋಡಿ, ಲಂಬಕೋನ ತ್ರಿಭುಜವನ್ನು ನೀವು ಇಲ್ಲಿ ಗಮನಿಸಬಹುದು. ಸೊ ತ್ರಿಭುಜ ಎ ಬಿ ಸಿ ಅಂತೇಳಿ ಕನ್ಸಿಡರ್ ಮಾಡಿ. ತ್ರಿಭುಜ ಎ ಬಿ ಸಿ ಇದೊಂದು ಸಮ ದ್ವಿಬಾಹು ಲಂಬಕೋನ ತ್ರಿಭುಜ. ಸಮ ದ್ವಿಬಾಹು ಅಂತ ಹೇಳಿದ್ರೆ 2 ಬಾಹುಗಳು ಸಮ, 2 ಬಾಹುಗಳು ಪರಸ್ಪರ ಸಮ. ಈ ಚಿತ್ರವನ್ನು ಗಮನಿಸಿದಾಗ ಇಲ್ಲಿ ಎ ಬಿ ಬಾಹುವಿಗೆ ಬಿ ಸಿ ಬಾಹು ಸಮ, ಈ 2 ಬಾಹುಗಳು ಸಮವಾಗಿರುವುದರಿಂದ ಇದೊಂದು ಸಮ ದ್ವಿಬಾಹು ಲಂಬಕೋನ ತ್ರಿಭುಜ. ಚಿತ್ರದಲ್ಲಿ ಎ ಬಿ ಸಮ ಬಿ ಸಿ, ಇದು ಲಂಬಕೋನ ಏರ್ಪಟ್ಟಂತ ಒಂದು ಶೃಂಗಬಿಂದು, ಶೃಂಗ ಬಿ. ಸೊ ಲಂಬಕೋನ ತ್ರಿಭುಜದಲ್ಲಿ, ಒಂದು ಲಂಬಕೋನ ತ್ರಿಭುಜದಲ್ಲಿ ಲಂಬ ಕೇಂದ್ರವು ಲಂಬ ಕೋನ ಇರುವಂತಹ ಶೃಂಗದಲ್ಲೇ ಇರ್ತದೆ. ಸೊ ಲಂಬಕೋನ ತ್ರಿಭುಜದಲ್ಲಿ ಲಂಬ ಕೇಂದ್ರ ಅಥವಾ ಆರ್ಥೋ ಸೆಂಟರ್ ಅನ್ನುವಂಥದ್ದು ಲಂಬಕೋನವಿರುವ ಶೃಂಗದಲ್ಲಿ ಇರ್ತದೆ. ಅಂದ್ರೆ ಈ ಬಿ ಶೃಂಗದಲ್ಲಿ ಈ ಚಿತ್ರದಲ್ಲಿ ಲಂಬಕೋನ ಏರ್ಪಟ್ಟಿರುವಂತದ್ದು, ಹಾಗಾಗಿ ಇದರ ಕೇಂದ್ರ ಅಥವಾ ಆರ್ಥೋ ಸೆಂಟರ್ ಎಲ್ಲಿ ಇರ್ತದೆ ಅಂತ ಹೇಳಿದ್ರೆ ಲಂಬ ಕೇಂದ್ರ ಏರ್ಪಟ್ಟಂತಹ ಶೃಂಗ ಬಿಂದುವಿನಲ್ಲೇ ಇರ್ತದೆ. ಹಾಗೆಯೇ ಪರಿಕೇಂದ್ರವು ಅಂದ್ರೆ ಈ ಸರ್ಕಮ್ ಸೆಂಟರ್ ಅದು ವಿಕರ್ಣದ ಮಧ್ಯ ಬಿಂದುವಿನಲ್ಲಿ ಇರ್ತದೆ. ವಿಕರ್ಣ ಅಂದ್ರೆ ಇದು ಲಂಬಕೋನ ತ್ರಿಭುಜದ ಅತ್ಯಂತ ದೊಡ್ಡ ಬಾಹುವನ್ನು ನಾವು ವಿಕರ್ಣ ಅಂತ ಹೇಳಿ ಕರಿತೇವೆ. ಸೊ ಈ ಲಂಬಕೋನ ತ್ರಿಭುಜದಲ್ಲಿ ಪರಿಕೇಂದ್ರ ಅಥವಾ ಸರ್ಕಮ್ ಸೆಂಟರ್ ಅನ್ನುವಂಥದ್ದು ಈ ಲಂಬಕೋನ ತ್ರಿಭುಜದ ವಿಕರ್ಣದ ಮಧ್ಯ ಬಿಂದುವಿನಲ್ಲಿ ಇರ್ತದೆ. ಮಧ್ಯ ಬಿಂದುವೇ ಈ ಲಂಬಕೋನ ತ್ರಿಭುಜದ ಪರಿಕೇಂದ್ರ ಆಗಿರ್ತದೆ. ಸೊ ಈ ಪರಿಕಲ್ಪನೆಯನ್ನ, ಈ ಕಾನ್ಸೆಪ್ಟ್ ಅನ್ನ ನಾವು ಮನದಲ್ಲಿ ಇಟ್ಕೊಂಡು ಈ ಪ್ರಾಬ್ಲಮ್ಗೆ ಸಂಬಂಧಪಟ್ಟಾಗೆ ನಾವು ಲಂಬ ಕೇಂದ್ರದಿಂದ ಪರಿಕೇಂದ್ರಕ್ಕಿರುವಂತಹ ದೂರವನ್ನ ನಾವು ಫೈಂಡ್ ಔಟ್ ಮಾಡಬಹುದು. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆರ್ಥೋ ಸೆಂಟರ್ ಟು ದ ಸರ್ಕಮ್ ಸೆಂಟರ್. ಸೊ ಈ ತ್ರಿಭುಜವನ್ನು ಗಮನಿಸಿ, ಇದು ಲಂಬಕೋನ ತ್ರಿಭುಜ. ಸೊ ಲಂಬಕೋನ ತ್ರಿಭುಜ ಅಂತ ಹೇಳಿ ಬಂದ ತಕ್ಷಣ ನಮಗೆ ಪೈಥಾಗೋರಸ್ನ ಪ್ರಮೇಯ ನೆನಪಿಗೆ ಬರಬೇಕು. ಸೊ ಪೈಥಾಗೋರಸ್ನ ಪ್ರಮೇಯ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಸೊ ಒಂದು ಲಂಬಕೋನ ತ್ರಿಭುಜದಲ್ಲಿ ತ್ರಿಭುಜದ ಅತ್ಯಂತ ದೊಡ್ಡ ಬಾಹು ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತದೆ. ಇನ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ದ ಸ್ಕ್ವೇರ್ ಆಫ್ ಹೈಪೋಟಿನಸ್ ಇಸ್ ಆಲ್ವೇಸ್ ಈಕ್ವಲ್ ಟು ದ ಸಮ್ ಆಫ್ ಸ್ಕ್ವೇರ್ ಆಫ್ ಅದರ್ 2 ಸೈಡ್ಸ್. ಅಂದ್ರೆ ಇಲ್ಲಿ ಈ ತ್ರಿಭುಜಕ್ಕೆ ಸಂಬಂಧಪಟ್ಟಾಗಿ ನಾವು ಬರೆಯುವಂತಹ ಸಂದರ್ಭದಲ್ಲಿ ಇಲ್ಲಿ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್
ಪ್ಲಸ್ ಬಿ ಸಿ ಸ್ಕ್ವೇರ್. ಸೊ ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಸಮದ್ವಿಬಾಹುಗಳ ಅಳತೆಯನ್ನ ಕೊಟ್ಟಿದ್ದಾರೆ. 5 ವರ್ಗಮೂಲ 2 ಸೆಂಟಿಮೀಟರ್ ಅಂತೇಳಿ ಕೊಟ್ಟಿದ್ದಾರೆ ಈ ಸಮಬಾಹುಗಳ ಅಳತೆ. ಸೊ ಹಾಗಾಗಿ ನಾವು ಏನ್ ಮಾಡಬೇಕು, ಮೂರನೇ ಬಾಹು ಎ ಸಿ ಸ್ಕ್ವೇರ್ ಇಲ್ಲಿ ಅದನ್ನ ನಾವು ಎ ಸಿ ಇದರ ಬೆಲೆಯನ್ನು ಕಂಡುಹಿಡಬೇಕಿದ್ರೆ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 5√2 ಸೆಂಟಿಮೀಟರ್ ಹೋಲ್ ಸ್ಕ್ವೇರ್ 5√2 ಸೆಂಟಿಮೀಟರ್ ಹೋಲ್ ಸ್ಕ್ವೇರ್. ಸೊ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಇಲ್ಲಿ 5√2 5 ಸ್ಕ್ವೇರ್ ಅಂದ್ರೆ 25 ಇಂಟು 2 50 ಪ್ಲಸ್ 50. AC ಸ್ಕ್ವೇರ್ ಇಸ್ ಈಕ್ವಲ್ ಟು 100. AC ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 100 ಅಂತ ಹೇಳಿದ್ರೆ AC ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 100 ಅಂತ ಹೇಳಿದ್ರೆ 10. ಸೊ ಈ ವಿಕರ್ಣದ ಬಾಹುವಿನ ಅಳತೆ ಸಿಕ್ತು ನಮಗೆ ಎಷ್ಟು ಅಂತ ಹೇಳಿದ್ರೆ 10 ಸೆಂಟಿಮೀಟರ್. ಸೊ ಈಗ ನಾವು ಒಂದು ಪರಿಕಲ್ಪನೆಯನ್ನು ನೋಡಿದ್ದೇವೆ. ಇಲ್ಲಿ ಪರಿಕೇಂದ್ರವು ಲಂಬಕೋನ ತ್ರಿಭುಜದ ವಿಕರ್ಣದ ಮಧ್ಯ ಬಿಂದುವಿನಲ್ಲಿ ಇರ್ತದೆ ಅಂತೇಳಿ, ಮಧ್ಯ ಬಿಂದುವೇ ಪರಿಕೇಂದ್ರ ಆಗಿರ್ತದೆ ಅಂತೇಳಿ. ಅಂದ್ರೆ ಈ ಮಧ್ಯ ಬಿಂದುವನ್ನ ನಾವು ಫೈಂಡ್ ಔಟ್ ಮಾಡಿವಿ. ಇದು ಈ ಫುಲ್ ಬಾಹುವಿನ ಉದ್ದ 10 ಸೆಂಟಿಮೀಟರ್ ಆದ್ರೆ ಇಲ್ಲಿ ಮಧ್ಯ ಬಿಂದು ಅಂದ್ರೆ 5 ಸೆಂಟಿಮೀಟರ್. 10/2 ಮಾಡಿ, 10/2 ಈ ಮಧ್ಯ ಬಿಂದು 10/2 ಅಂತ ಹೇಳಿದ್ರೆ 5 ಸೆಂಟಿಮೀಟರ್. ಹಾಗಾಗಿ ಇಲ್ಲಿ ಕೊಟ್ಟಿರತಕ್ಕಂತಹ ಆಯ್ಕೆಯಲ್ಲಿ ಇಲ್ಲಿ ಲಂಬ ಕೇಂದ್ರದಿಂದ ಈ ಪರಿಕೇಂದ್ರಕ್ಕೆ ಇರುವಂತಹ ದೂರ, ಈ ದೂರದ ಅಳತೆ ಎಷ್ಟು ಅಂತ ಹೇಳಿದ್ರೆ ಅದು 5 ಸೆಂಟಿಮೀಟರ್ ಆಗಿರ್ತದೆ. 5 ಸೆಂಟಿಮೀಟರ್ ಆಗ್ತದೆ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಆಪ್ಷನ್ 4 5 ಸೆಂಟಿಮೀಟರ್ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ ನೋಡಿ, 39ನೇ ಪ್ರಶ್ನೆ. x ಸಮ 2 ವರ್ಗಮೂಲ 6 ಪ್ಲಸ್ 5 ಆದಾಗ x ಪ್ಲಸ್ 1/x ನ ಬೆಲೆಯನ್ನ ಕಂಡುಹಿಡಿಯಿರಿ. ಸೊ ಈ ಪ್ರಶ್ನೆ ತುಂಬಾ ಸಲ ಟಿಇಟಿ ಪರೀಕ್ಷೆಯಲ್ಲಿ ರಿಪೀಟ್ ಆದಂತಹ ಪ್ರಶ್ನೆ, ಹಲವಾರು ಬಾರಿ ರಿಪೀಟ್ ಆಗಿದೆ. ಸೊ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ ಇಲ್ಲಿ x ನ ಬೆಲೆಯನ್ನ ಕೊಟ್ಟಿದ್ದಾರೆ. x ನ ಬೆಲೆ ಎಷ್ಟು ಅಂತ ಹೇಳಿದ್ರೆ 2√6 ಪ್ಲಸ್ 5 ಇದು. ಸೊ ನಾವು ಏನ್ ಮಾಡ್ಬೇಕು, ಇಲ್ಲಿ x ಪ್ಲಸ್ 1/x ಅನ್ನ ಕಂಡುಹಿಡಿಯೋದಕ್ಕಿಂತ ಮುಂಚೆ ಇಲ್ಲಿ 1/x ಅನ್ನ ಕಂಡುಹಿಡಬೇಕು. ಸೊ 1/x ಅನ್ನು ನಾವು ಯಾವ ರೀತಿ ಕಂಡುಹಿಡಬೇಕು ಅಂತ ಹೇಳಿದ್ರೆ 1/2 ಇಂಟು √6 ಪ್ಲಸ್ 5. ಇಲ್ಲಿ ಛೇದವನ್ನ ಗಮನಿಸಿ, ಛೇದ ಕರಣಿ ರೂಪದಲ್ಲಿದೆ. ಸೊ ಅದಕ್ಕೆ ನಾವೇನ್ ಮಾಡಬೇಕು, ಕರಣಿಗಳ ಅಕರಣೀಕರಣ ಮಾಡಬೇಕು, ರಾಷನಲೈಸೇಷನ್ ಆಫ್ ಸರ್ಡ್ ಮಾಡಬೇಕು. ಸೊ ಆಗ ಏನಾಗ್ತದೆ ಅಂತ ಹೇಳಿದ್ರೆ ನಾವೇನ್ ಮಾಡ್ತೇವೆ, ಅಕರಣೀಕರಣಗೊಳಿಸುವಂತ ಸಂದರ್ಭದಲ್ಲಿ ಇಲ್ಲಿ ಛೇದದ ಅಕರಣೀಕಾರಕದಿಂದ ಅಂಶ ಮತ್ತು ಛೇದ ಎರಡಕ್ಕೂ ಕೂಡ ಗುಣಿಸ್ತೇವೆ. ಇಲ್ಲಿ ಛೇದಗಳ ಅಕರಣೀಕಾರಕ ಇಲ್ಲಿ 2 ವರ್ಗಮೂಲ 6 ಪ್ಲಸ್ 5 ಇದೆ. ಇದನ್ನ ನಾವು 5 ಪ್ಲಸ್ 2 ವರ್ಗಮೂಲ 6 ಅಂತ ಕೂಡ ಬರಿಬಹುದು. ಫಾರ್ ಸಿಂಪ್ಲಿಫಿಕೇಶನ್ ಪರ್ಪಸ್ಗೆ ನಮ್ಗೆ ಈಸಿ ಆಗ್ತದೆ. ಸೊ ಈ ರೀತಿ ಕೂಡ ಬರ್ಕೊಳ್ಬಹುದು. ಇದನ್ನೇ ಬರ್ಕೊಂಡಂತದ್ದು 2 ವರ್ಗಮೂಲ 6 ಪ್ಲಸ್ 5 ಇದೆ, ಅದನ್ನೇ ನಾವು 5 ಮೈನಸ್ 2 ವರ್ಗಮೂಲ 6 ಅಂತೇಳಿ ಬರ್ಕೊಂಡಿದ್ದೇವೆ. ಸೊ ಈ ಸಂಖ್ಯೆಯಿಂದ ಗುಣಿಸಿ ನೋಡಿ, ಸೇಮ್ ಏನು ವ್ಯಾಲ್ಯೂಸ್ ಅಲ್ಲಿ ವ್ಯತ್ಯಾಸ ಆಗೋದಿಲ್ಲ. 5 ಪ್ಲಸ್ 2 ವರ್ಗಮೂಲ 6 ಅಂಶ ಮತ್ತು ಛೇದ ಎರಡು ಸಂಖ್ಯೆ ಕೂಡ ಗುಣಿಸಬೇಕು. ಇದರ ಅಕರಣೀಕಾರಕ ಇಲ್ಲಿ ಸೈನ್ ಪ್ಲಸ್ ಇದೆ, ನಾವು ನೆಗೆಟಿವ್ ಮಾಡ್ಬೇಕು. ಅಕರಣೀಕಾರಕ ಮಾಡುವಾಗ ಗುಣಿಸುವಾಗ ಸೈನ್ ಮಾತ್ರ ಚೇಂಜ್ ಮಾಡಬೇಕು. ಅಂಶ ಮತ್ತು ಛೇದ ಎರಡಕ್ಕೂ ಕೂಡ ಗುಣಿಸಬೇಕು. 5 ಮೈನಸ್ 2 ವರ್ಗಮೂಲ 6 ಡಿವೈಡ್ ಬೈ 5 ಮೈನಸ್ 2 ವರ್ಗಮೂಲ 6. ಸೊ ಈಗ ಗಮನಿಸಿ, ಸೊ ಇಲ್ಲಿ ಅಂಶದಲ್ಲಿ 5 ಮೈನಸ್ 2 ವರ್ಗಮೂಲ 6 ಡಿವೈಡೆಡ್ ಬೈ ಇಲ್ಲಿ 5 ಪ್ಲಸ್ 2 ವರ್ಗಮೂಲ 6, ಇಲ್ಲಿ 5 ಮೈನಸ್ 2 ವರ್ಗಮೂಲ 6 ಇದೆ. ಸೊ ಇದು ಎ ಪ್ಲಸ್ ಬಿ ರೂಪದಲ್ಲಿದೆ, ಇದು ಎ ಮೈನಸ್ ಬಿ ರೂಪದಲ್ಲಿದೆ. ಸೊ ಆಗ ನಾವು ಏನ್ ಮಾಡಬೇಕು ಅಂತ ಹೇಳಿದ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಹೇಳಿದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಹೇಳಿ ಬರುತ್ತವೆ. ಸೊ ಅದೇ ರೀತಿ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಎ ಸ್ಕ್ವೇರ್ ಅಂತ ಹೇಳಿದ್ರೆ ಎ ಯ ಬದಲಿಗೆ 5 ಇದೆ, ಬಿ ಯ ಬದಲಿಗೆ 2 ವರ್ಗಮೂಲ 6 ಇದೆ. ಹಾಗಾಗಿ ಎ ಸ್ಕ್ವೇರ್ ಅಂತ ಹೇಳಿದ್ರೆ 5 ಸ್ಕ್ವೇರ್ ಅಂತ ಹೇಳಿದ್ರೆ 25 ಮೈನಸ್ 2 ವರ್ಗಮೂಲ 6 ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ ಇಲ್ಲಿ 2 ಸ್ಕ್ವೇರ್ ಅಂತ ಹೇಳಿದ್ರೆ 4, 4 24. ಸೊ ಎಷ್ಟಾಯ್ತು, 25 ಮೈನಸ್ 4 ಅಂತ ಆಯ್ತು. ನಮಗೆ ಉಳಿದಿರುವಂತದ್ದು 2 ವರ್ಗಮೂಲ 6. ಯಾಕಂತ ಹೇಳಿದ್ರೆ ಇದರ ಬೆಲೆ ಒಂದೇ, 1ರಿಂದ ಭಾಗಿಸಿದಾಗ 5 ವರ್ಗಮೂಲ 6, 5 ಮೈನಸ್ 2 ವರ್ಗಮೂಲ 6. ಸೊ ಹಾಗಾಗಿ 1/x ನ ಬೆಲೆ 5 ಮೈನಸ್ 2 ವರ್ಗಮೂಲ 6. ನಮಗೆ ಬೇಕಾಗಿರುವಂತದ್ದು, ಅವರು ಕೇಳಿರುವಂತದ್ದು ಯಾವುದರ ಬೆಲೆ ಅಂತ ಹೇಳಿದ್ರೆ x ಪ್ಲಸ್ 1/x ನ ಬೆಲೆ. ಸೊ x ಎಷ್ಟು ಅಂತ ಹೇಳಿದ್ರೆ 5 ಪ್ಲಸ್ 2 ವರ್ಗಮೂಲ 6 ಮೈನಸ್ 5 ಮೈನಸ್ 2 ವರ್ಗಮೂಲ 6. ಸೊ ಈಗ 5 ಪ್ಲಸ್ 5 10 ಆಯ್ತು.
2 ವರ್ಗಮೂಲ 6 ಪ್ಲಸ್ 2 ವರ್ಗಮೂಲ 6 ಮೈನಸ್ 2 ವರ್ಗಮೂಲ 6. ಇಲ್ಲಿ ಪ್ಲಸ್ ಮತ್ತು ಮೈನಸ್ ಇರೋದ್ರಿಂದ 2 0, ಹಾಗಾಗಿ 0. ಹಾಗಾಗಿ ಆನ್ಸರ್ 10. ಆಪ್ಷನ್ 2 ಸರಿಯಾದಂತ ಉತ್ತರ. ಈ ರೀತಿ ಸಿಂಪಲ್ ಆಗಿ ಮಾಡಬೇಕು. ಮುಂದಿನ ಪ್ರಶ್ನೆ ನೋಡಿ. ಇದು ರೇಖಾಗಣಿತಕ್ಕೆ ಸಂಬಂಧಪಟ್ಟಾಗೆ ಕೇಳಿರುವಂತಹ ಪ್ರಶ್ನೆ. ಎ ಬಿ ಮತ್ತು ಸಿ ಡಿ ಸರಳ ರೇಖೆಗಳು ಚಿತ್ರದಲ್ಲಿ ತೋರಿಸಿರುವಂತೆ ಪಿ ಬಿಂದುವಿನಲ್ಲಿ ಛೇದಿಸುತ್ತವೆ. ಕೋನ ಎಪಿಡಿ ಅನುಪಾತ ಕೋನ ಬಿಪಿ ಸಮ 1:2 ಆದರೆ ಕೋನ ಬಿಪಿಸಿಯ ಅಳತೆಯನ್ನ ಕಂಡುಹಿಡಿಯಿರಿ ಅಂತೇಳಿ ಕೇಳಿದ್ದಾರೆ. ನೋಡಿ, ಈ ಚಿತ್ರವನ್ನ ಗಮನಿಸಬೇಕು ನೀವು. ಇಂಗ್ಲಿಷ್ ವರ್ಷನ್ ಅಲ್ಲಿ ಕೂಡ ನೋಡಿ. ಎ ಬಿ ಅಂಡ್ ಸಿ ಡಿ ಆರ್ ದ ಟೂ ಸ್ಟ್ರೇಟ್ ಲೈನ್ಸ್ ಇಂಟರ್ಸೆಕ್ಟ್ ಈಚ್ ಅದರ್ ಎಟ್ ದ ಪಾಯಿಂಟ್ ಪಿ as shown in the figure. When angle APD ratio angle DPB is equal to 1:2, then the measure of angle BPC is. ಇಲ್ಲಿ ಯಾವ್ದ್ರದೆಲ್ಲ ಅನುಪಾತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಕೋನ APD ಯ ಅನುಪಾತ ಮತ್ತು ಕೋನ DPB ಅನುಪಾತವನ್ನು ಕೊಟ್ಟಿದ್ದಾರೆ. 1:2 ಅಂತ ಹೇಳಿದ್ರೆ ನಾವು ಇಲ್ಲಿ APD ಯನ್ನ 1x ಅಂತೇಳಿ ಬರಿಬಹುದು. ಹಾಗೇನೆ DPB ಅಂದ್ರೆ ಈ ಕೋನದ ರೇಷವನ್ನ ಕೊಟ್ಟಿದ್ದಾರೆ, ಅದನ್ನ 2 ರೇಷೋ ಕೊಟ್ಟಿದ್ದು 2, ಹಾಗಾಗಿ 2x ಅಂತೇಳಿ ಕನ್ಸಿಡರ್ ಮಾಡಬಹುದು. ಸೊ ಈಗ ಇಲ್ಲಿ ಕೋನ APD ಅಂದ್ರೆ ಈ ಕೋನ APD ಈ ಕೋನ ಮತ್ತು ಕೋನ DPB ಈ ಕೋನ, ಈ ಎರಡು ಕೋನಗಳು ಸರಳ ಯುಗ್ಮಗಳು. ಸೊ ಕೋನ APD ಮತ್ತು ಕೋನ DPಗಳು ಸರಳ ರೇಖೆಯ ಮೇಲಿನ ಸರಳ ಯುಗ್ಮಗಳು. ಒಂದೇ ಸರಳ ರೇಖೆಯ ಮೇಲೆ ಇರುವಂತಹ ಕೋನಗಳು. ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣವು ಬಂದು ನಿಂತಾಗ ಉಂಟಾಗುವಂತಹ ಸರಳ ಯುಗ್ಮಗಳ ಮೊತ್ತ 180 ಡಿಗ್ರಿ ಆಗಿರ್ತದೆ. ಸೊ ಹಾಗಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಎರಡು ಕೋನಗಳು ಕೋನ APD ಮತ್ತು ಕೋನ DPBಗಳು ಸರಳ ಯುಗ್ಮಗಳು ಅಥವಾ ಇಂಗ್ಲಿಷ್ ನಲ್ಲಿ ಲೀನಿಯರ್ ಪ್ಯಾರ್ಸ್ ಅಂತೇಳಿ ಕರಿತೇವೆ. ಸೊ ಹಾಗಾಗಿ ಇವುಗಳ ಮೊತ್ತ 180 ಡಿಗ್ರಿ ಆಗಿರುವುದು. ಹಾಗಾಗಿ ಕೋನ APD ಪ್ಲಸ್ ಕೋನ DPB ಸಮ 180 ಡಿಗ್ರಿ ಆಗಿರುವಂಥದ್ದು. ಸೊ ಇಲ್ಲಿ ಕೋನ APD ಯ ಅನುಪಾತ ಕೊಟ್ಟಿದ್ದಾರೆ, ಅನುಪಾತದ ರೂಪದಲ್ಲಿ ಕೊಟ್ಟಿದ್ದಾರೆ 1x ಪ್ಲಸ್ ಇದರ ಅನುಪಾತ 2x is equal to 180 ಡಿಗ್ರಿ. ಸೊ 3x is equal to 180 ಡಿಗ್ರಿ, x equal to 60 ಡಿಗ್ರಿ. ಸೊ ಹಾಗಾಗಿ ಒಂದು ಕೋನ ಇಲ್ಲಿ 1x ಇರುವಂತದ್ದು, x ನ ಬೆಲೆ 60 ಡಿಗ್ರಿ. ಇದು ಈ ಕೋನ APB ಯ ಅಳತೆ 60 ಡಿಗ್ರಿ. ಹಾಗೇನೆ ಈ ಕೋನ DPB ಅಂತ ಇದು 2x ಅಂತ ಹೇಳಿದ್ರೆ 2 into 60 ಅಂತ ಹೇಳಿದ್ರೆ 120 ಡಿಗ್ರಿ ಆಯ್ತು. 120 ಡಿಗ್ರಿ ಆಯ್ತು. ಸೊ ನಮ್ಗೆ ಕೇಳಿರುವಂತದ್ದು ಇಲ್ಲಿ ಕೋನ BPC ಯ ಅಳತೆ ಅಂದ್ರೆ ಈ ಕೋನದ ಅಳತೆಯನ್ನ ಕೇಳಿರುವಂತದ್ದು. ಈ ಚಿತ್ರವನ್ನ ಗಮನಿಸಿ. ಇಲ್ಲಿ ಕೋನ APB ಸಮ ಕೋನ BPC. ಯಾಕಂತ ಹೇಳಿದ್ರೆ ಕೋನ APB ಸಮ ಕೋನ BPC ಯಾಕಂತ ಹೇಳಿದ್ರೆ ಈ ಎರಡು ಕೋನಗಳು ಶೃಂಗಾಭಿಮುಖ ಕೋನಗಳು, ಒಪೋಸಿಟ್ ಆಂಗಲ್ಸ್. ಹೌದಾ, ಒಪೋಸಿಟ್ ಆಂಗಲ್ ಶೃಂಗಾಭಿಮುಖ ಕೋನಗಳು ಪರಸ್ಪರ ಸಮ. ಹಾಗಾಗಿ ಇಲ್ಲಿ ಆಂಗಲ್ APB is equal to angle BPC is equal to 60 ಡಿಗ್ರಿ. ಈ ಎರಡು ಕೋನಗಳು ಪರಸ್ಪರ ಸಮ. ಯಾಕಂತ ಹೇಳಿದ್ರೆ ಶೃಂಗಾಭಿಮುಖ ಕೋನಗಳು ಒಂದೇ ಶೃಂಗದಲ್ಲಿ ಏರ್ಪಟ್ಟಂತಹ ಅಭಿಮುಖ ಕೋನಗಳು ಪರಸ್ಪರ ಸಮ. ಒಂದೇ ಶೃಂಗ ಬಿಂದುವಿನಲ್ಲಿ ಏರ್ಪಟ್ಟಂತಹ ಅಭಿಮುಖ ಕೋನಗಳು ಪರಸ್ಪರ ಸಮ. ಹಾಗಾಗಿ ಈ ಒಂದು ಪರಿಕಲ್ಪನೆಯನ್ನು ನಾವು ಉಪಯೋಗಿಸಿಕೊಂಡು ಇದರ ಕೋನ BPC ಯ ಬೆಲೆಯನ್ನ ಕಂಡುಹಿಡಿಯಬಹುದು, ನಾವು ಬರೀಬಹುದು. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕ ಆಯ್ಕೆಯಲ್ಲಿ ಆಪ್ಷನ್ 4 ಸರಿಯಾದಂತ ಉತ್ತರ. ಇಲ್ಲಿ ನೋಡಿ, ಕೋನ DPB ಗೆ ಯಾವ ಕೋನ ಶೃಂಗಾಭಿಮುಖ ಅಂತ ಹೇಳಿದ್ರೆ ಅಭಿಮುಖ ಕೋನ APC ಯ ಅಳತೆ. ಕೋನ APC ಸಮ ಕೋನ DPB. ಹಾಗಾಗಿ ಈ ಕೋನ ಕೂಡ 120 ಡಿಗ್ರಿ ಆಗಿರುತ್ತದೆ. ಅಭಿಮುಖ ಕೋನಗಳ ಅಳತೆ ಸಮವಾಗಿರ್ತವೆ ಅಂತೇಳಿ. ಸೊ ಹಾಗಾಗಿ ಆಪ್ಷನ್ 4 ಸರಿಯಾದಂತ ಉತ್ತರ ಈ ಪ್ರಶ್ನೆಗೆ. ಮುಂದಿನ ಪ್ರಶ್ನೆ ನೋಡಿ. zeros of the polynomial 2x² minus bx minus 3 are 3 and minus 1/2, then the value of b is ಅಂತೇಳಿ. ಇಲ್ಲಿ ನೋಡಿ, ಬಹುಪದೋಕ್ತಿ 2x² ಮೈನಸ್ bx ಮೈನಸ್ 3 ಇದರ ಶೂನ್ಯತೆಗಳು 3 ಮತ್ತು ಮೈನಸ್ 1/2 ಅಂದ್ರೆ 2/1 ಆಗಿವೆ. ಹಾಗಾದರೆ b ನ ಬೆಲೆಯನ್ನ ಕಂಡುಹಿಡಿಯಿರಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಅವರು ಕೊಟ್ಟಿರ್ತಕ್ಕಂತಹ ಬಹುಪದೋಕ್ತಿ ಇಲ್ಲಿ ನೋಡಿ, ಬಹುಪದೋಕ್ತಿ 2x² ಮೈನಸ್ bx ಮೈನಸ್ 3 ಇದರ ಶೂನ್ಯತೆಗಳು ಅಂದ್ರೆ ಝೀರೋಸ್ಗಳು 1, 3, ಇನ್ನೊಂದು ಮೈನಸ್ 1/2. ಸೊ
ಹಾಗಿದ್ರೆ ಬಿ ನ ಬೆಲೆಯನ್ನ ಕಂಡುಹಿಡಿಯಿರಿ. ಇದೊಂದು ವರ್ಗ ಸಮೀಕರಣ. 2x² - bx - 3 ಇದು ವರ್ಗ ಸಮೀಕರಣ. ಯಾವುದೇ ಒಂದು ವರ್ಗ ಸಮೀಕರಣ ಎರಡು ಮೂಲಗಳನ್ನ ಹೊಂದಿರ್ತದೆ. ನೋಡಿ, ನಾವು ವರ್ಗ ಸಮೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೂಲಗಳ ಮೊತ್ತವನ್ನ ಕಂಡುಹಿಡುತ್ತೇವೆ. ಯಾವ ರೀತಿ ಕಂಡುಹಿಡ್ತೇವೆ ಅಂತ ಹೇಳಿದ್ರೆ, ಸೊ ನೋಡಿ, ಇದು ವರ್ಗ ಸಮೀಕರಣದ ಆದರ್ಶ ರೂಪವನ್ನು ನಾವು ಬರೆದಾಗ ax² + bx + c = 0. ವರ್ಗ ಸಮೀಕರಣದ ಮೂಲಗಳ ಮೊತ್ತ ಸಮ ಮೂಲಗಳ ಮೊತ್ತ ಸಮ್ ಆಫ್ ರೂಟ್ಸ್ ಮೂಲಗಳ ಮೊತ್ತ ಸಮ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ -b/a. ನೋಡಿ, ವರ್ಗ ಸಮೀಕರಣದ ಆದರ್ಶ ರೂಪವನ್ನು ನೋಡಿ, -b/a ಈ ಕೋಫಿಷಿಯಂಟ್ -b ಅಂತ ಹೇಳಿದ್ರೆ ಇದು ಬೈ a x ನ ಕೋಫಿಷಿಯಂಟ್. ಈ ರೀತಿ ಮೂಲಗಳ ಮೊತ್ತವನ್ನ ಕಂಡುಹಿಡ್ತೇವೆ. ಸೊ ನೋಡಿ, ಇಲ್ಲಿ ಈ ಕೊಟ್ಟಂತಹ ಈಕ್ವೇಶನ್ ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ -b ಯ ಬದಲು ba ಇದೆ, x ನ ಜೊತೆ x ನ ಕೋಫಿಷಿಯಂಟ್ ba ಇದೆ, ಹಾಗಾಗಿ ಮೈನಸ್ ಆಫ್ -b ಇದು -b ಅಲ್ವಾ, ಡಿವೈಡೆಡ್ ಬೈ a ನ ಬೆಲೆ ಎಷ್ಟಿದೆ ಅಂತ ಹೇಳಿದ್ರೆ 2 ಇದೆ. ಸೊ ಮೈನಸ್ ಆಫ್ -b ಅಂತ ಹೇಳಿದ್ರೆ +b ಡಿವೈಡೆಡ್ ಬೈ 2. ಹೌದಾ? ಸೊ ನೆಕ್ಸ್ಟ್ ಅವರು ಪ್ರಶ್ನೆಯಲ್ಲಿ ಹೇಳಿದರೆ ಈ ಬಹುಪದೋಕ್ತಿಯ ಮೂಲಗಳು ಶೂನ್ಯತೆಗಳು ಅಥವಾ ಶೂನ್ಯತೆಗಳು ಒಂದು 3 ಅಂತೆ, ಇನ್ನೊಂದು -1/2 ಮೈನಸ್ ಅರ್ಧ. ಸೊ ಅವರು ಕೊಟ್ಟಂತಹ ಶೂನ್ಯತೆಗಳನ್ನ ಕೂಡಿಸಿ ಇಲ್ಲಿ ಮೂಲಗಳ ಮೊತ್ತವನ್ನ ನಾವು b/2 ಅಂತೇಳಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿ ಪಡ್ಕೊಂಡಿದ್ದೇವೆ. ಸೊ ಆಡ್ ದ ಗಿವನ್ ರೂಟ್ಸ್. ಸೊ ರೂಟ್ಸ್ ಯಾವ್ದು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 2 ರೂಟ್ಸ್ ಗಳನ್ನು ಕೊಟ್ಟಿದ್ದಾರೆ, 3 + -1/2 ರೂಟ್ಗಳನ್ನು ಆಡ್ ಮಾಡಿ. ಸೊ ಇಲ್ಲಿ ಕೂಡ ಮೂಲಗಳ ಮೊತ್ತವನ್ನ ಬರೆದಿರುವಂತದ್ದು, ನಾವು ಕೂಡ ಆಡ್ ಮಾಡಿ ಪಡ್ಕೊಂಡಿರುವಂತದ್ದು ಮೂಲಗಳ ಮೊತ್ತ. ಕೊಟ್ಟಿರ್ತಕ್ಕಂಥ 2 ಮೂಲಗಳ ಮೊತ್ತವನ್ನ ಕೂಡಿ ಪಡ್ಕೊಂಡಿದ್ದೇವೆ. 3 - 1/2 ಅಂತ ಹೇಳಿದ್ರೆ 5/2. ಸೊ ನೆಕ್ಸ್ಟ್ ಈಕ್ವೇಶನ್ ಅನ್ನ ಈಕ್ವೇಟ್ ಮಾಡಿ ನೋಡಿ, ಮೂಲಗಳ ಮೊತ್ತ, ಇದು ಕೂಡ ಮೂಲಗಳ ಮೊತ್ತ b/2, ಇನ್ನು ಅದರ ಸಮ್ ನಾವು ಅವರು ಕೊಟ್ಟಂತಹ ಮೂಲಗಳನ್ನ ಕೂಡಿಸಿ ಬರ್ಕೊಂಡಿರುವಂತದ್ದು. ಸೊ b/2 = 5/2. ಸೊ ಏನಾಯ್ತು, ಇಲ್ಲಿ 2 ಕ್ಯಾನ್ಸಲ್, b = 5. ಆಪ್ಷನ್ 1 ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡಿ, ಚಕ್ರೀಯ ಚತುರ್ಭುಜ ABCD ಯಲ್ಲಿ BC ಯನ್ನು ವೃದ್ಧಿಸಲಾಗಿದೆ. ಕೋನ DCE = 100 ಡಿಗ್ರಿ ಆದರೆ ಕೋನ BAD ಯ ಅಳತೆಯನ್ನ ಕಂಡುಹಿಡಿಯಿರಿ. ಇದು ಕೂಡ ತುಂಬಾ ಸರಳವಾಗಿರುವಂತಹ ಪ್ರಶ್ನೆ. ಯಾವ ರೀತಿಯಲ್ಲಿ ಇದನ್ನ ಸಾಲ್ವ್ ಮಾಡಬಹುದು ಅಂತ ಹೇಳಿದ್ರೆ, ಸೊ ಈ ಚಿತ್ರವನ್ನ ಗಮನಿಸಿ, ಇಲ್ಲಿ ಒಂದು ಚತುರ್ಭುಜ ಇದೆ, ಇದೊಂದು ಚತುರ್ಭುಜ, 4 ಬಾಹುಗಳನ್ನ ಹೊಂದಿರುವಂತ ಬಹುಭುಜವನ್ನ ನಾವು ಚತುರ್ಭುಜ ಅಂತ ಹೇಳಿ ಕರಿತೇವೆ. ಒಂದು ಚಕ್ರೀಯ ಚತುರ್ಭುಜ. ಸೊ ಈ ಚತುರ್ಭುಜದ 4 ಶೃಂಗ ಬಿಂದುಗಳನ್ನ ಸ್ಪರ್ಶಿಸುವಂತೆ ಒಂದು ವೃತ್ತವನ್ನ ರಚಿಸಲಾಗಿರುವಂತದ್ದು. ಚತುರ್ಭುಜದ 4 ಶೃಂಗ ಬಿಂದುಗಳನ್ನ ಸ್ಪರ್ಶಿಸುವಂತೆ ಒಂದು ವೃತ್ತವನ್ನ ಎಳೆಯಲಾಗಿರುವಂತದ್ದು. ವೃತ್ತದ ಪರಿಧಿ ಚತುರ್ಭುಜದ 4 ಶೃಂಗಗಳನ್ನ ಸ್ಪರ್ಶಿಸ್ತದೆ. ಸೊ ಈ ಒಂದು ರಚನೆಯನ್ನು ನಾವು ಚಕ್ರೀಯ ಚತುರ್ಭುಜ ಅಂತೇಳಿ ಕರಿತೇವೆ, ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಅಂತೇಳಿ ಕರಿತೇವೆ. ಸೊ ಈ ರೀತಿ ಮಾಡ್ಕೊಂಡಂತಹ ಚತುರ್ಭುಜವನ್ನ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಅಥವಾ ಚಕ್ರೀಯ ಚತುರ್ಭುಜ ಅಂತೇಳಿ ಕರಿತೇವೆ. ಸೊ ಚಕ್ರೀಯ ಚತುರ್ಭುಜಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಅವರು ಕೇಳಿರುವಂತದ್ದು ಚಕ್ರೀಯ ಚತುರ್ಭುಜ, ಇದೊಂದು ABCD. ಸೊ ಇಲ್ಲಿ BC ಚಕ್ರೀಯ ಚತುರ್ಭುಜದ ಒಂದು ಬಾಹು, ಅದನ್ನ ಇಲ್ಲಿ ಈ ತನಕ ವೃದ್ಧಿಸಲಾಗಿದೆ, ಇದು ಈ ಬಿಂದು, ಈ ತನಕ ವೃದ್ಧಿಸಲಾಗಿದೆ ಅಂದ್ರೆ ಬಹಿರ್ಮುಖವಾಗಿ ವೃದ್ಧಿಸಿರುವಂತದ್ದು. ಇಲ್ಲಿ ಕೋನ DCE = 190 ಡಿಗ್ರಿ ಅಂದ್ರೆ ಈ ಬಾಹ್ಯ ಕೋನದ ಅಳತೆಯನ್ನು ಕೊಟ್ಟಿದ್ದಾರೆ 100 ಡಿಗ್ರಿ ಅಂತ ಹೇಳಿ ಹೇಳಿದ್ದಾರೆ. ಆದರೆ ಕೋನ BAD ಯ ಅಳತೆಯನ್ನ ಕಂಡುಹಿಡಬೇಕು, ಅಂದ್ರೆ ಈ ಕೋನದ ಅಳತೆಯನ್ನ ಕಂಡುಹಿಡಬೇಕು ಎಷ್ಟು ಅಂತೇಳಿ. ಈ ಕೋನದ ಅಳತೆ ನೋಡಿ, ಈ ಚಕ್ರೀಯ ಚತುರ್ಭುಜಕ್ಕೆ ಸಂಬಂಧಪಟ್ಟಾಗೆ ಇದಕ್ಕೆ ಇರುವಂತಹ ಒಂದು ಪ್ರಮುಖ ಪ್ರಮೇಯ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಸೊ ಒಂದು ಚಕ್ರೀಯ ಚತುರ್ಭುಜದ ಹೊರ ಕೋನವು ಅದರ ಒಳ ಅಭಿಮುಖ ಕೋನಕ್ಕೆ ಸಮವಾಗಿರುತ್ತದೆ. ಇನ್ ಎ cyclic quadrilateral, the measure of exterior angle is equal to its opposite internal angle. ಚಕ್ರೀಯ ಚತುರ್ಭುಜದ ಹೊರ ಕೋನವು ಅದರ ಒಳ ಅಭಿಮುಖ ಕೋನಕ್ಕೆ ಸಮವಾಗಿರುತ್ತವೆ. ಅಂದ್ರೆ ಈ ಚಕ್ರೀಯ ಚತುರ್ಭುಜ ABCD ಗೆ ಸಂಬಂಧಪಟ್ಟಾಗೆ ನಾವು ನೋಡಿದ್ರೆ ಇದರ ಒಂದು ಬಹಿರ್ಕೋನ ನೋಡಿ, ಆಂಗಲ್ DCE, ಕೋನ DCE, ಈ ಕೋನ 100 ಡಿಗ್ರಿ. ಸೊ ಈ ಹೊರಕೋನ ಯಾವುದಕ್ಕೆ ಸಮ ಅಂತ ಹೇಳಿದ್ರೆ ಈ ಚಕ್ರೀಯ ಚತುರ್ಭುಜದ ಒಂದು ಒಳಕೋನ, ಅಭಿಮುಖ ಒಳಕೋನಕ್ಕೆ ಸಮ. ಅಂದ್ರೆ
ಈ ಆಂಗಲ್ಗೆ ಅಭಿಮುಖ ಕೋನ ಆಂಗಲ್ BAD, ಈ ಕೋನ ಅಭಿಮುಖ ಕೋನ. ಹಾಗಾಗಿ ಈ ಕೋನದ ಅಳತೆ ಕೂಡ 100 ಡಿಗ್ರಿ. ಯಾಕಂತ ಹೇಳಿದ್ರೆ ಚಕ್ರೀಯ ಚತುರ್ಭುಜಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಮುಖ ಪ್ರಮೇಯ ಏನ್ ಹೇಳ್ತಂತ ಹೇಳಿದ್ರೆ, ಚಕ್ರೀಯ ಚತುರ್ಭುಜದಲ್ಲಿ ಅದರ ಒಂದು ಹೊರಕೋನವು ಅದರ ಒಳ ಅಭಿಮುಖ ಕೋನಕ್ಕೆ ಸಮವಾಗಿರುತ್ತವೆ. ಅದೇ ರೀತಿ ನಾವು ಇಲ್ಲಿ ನೋಡಿ ಚಕ್ರೀಯ ಚತುರ್ಭುಜದಲ್ಲಿ ಈ ರೀತಿ ನಾವು ಈ ಬಾಹುವನ್ನು ಎಕ್ಸ್ಟೆಂಡ್ ಮಾಡಿ BC ಬಾಹುವನ್ನು ಎಕ್ಸ್ಟೆಂಡ್ ಮಾಡಿ, ಸೊ ಇಲ್ಲಿ ಇದನ್ನ F ಅಂತ ಕೊಡಿ, F ತನಕ ವೃದ್ಧಿಸಿದ್ದೇವೆ. ಸೊ ಇದು ಒಂದು ಫಾರ್ ಎಕ್ಸಾಂಪಲ್ 120 ಡಿಗ್ರಿ ಆಗಿದ್ರೆ, ಸೊ ಇದರ ಒಪೋಸಿಟ್ ಆಂಗಲ್ ಅಂದ್ರೆ ಈ ಆಂಗಲ್ ಒಪೋಸಿಟ್ ಅಂತ ಹೇಳಿದ್ರೆ ಅಭಿಮುಖ ಕೋನ. ಸೊ ಈ ಆಂಗಲ್ ಕೂಡ 120 ಡಿಗ್ರಿ ಆಗಿರ್ತದೆ. ಈ ಆಂಗಲ್ ಕೂಡ 120 ಡಿಗ್ರಿ ಆಗಿರ್ತದೆ. ಇದನ್ನೇ ಹೇಳುವಂತದ್ದು ಚಕ್ರೀಯ ಚತುರ್ಭುಜದ ಬಹಿರ್ಕೋನವು ಅದರ ಒಳ ಅಭಿಮುಖ ಕೋನಕ್ಕೆ ಸಮವಾಗಿರ್ತದೆ ಅಂತೇಳಿ. ಹಾಗಾಗಿ ಈ ಕೋನದಲ್ಲಿ, ಈ ಚಿತ್ರದಲ್ಲಿ ತ್ರಿಭುಜ BAD ಅಳತೆ 100 ಡಿಗ್ರಿ ಆಗಿರುವಂತದ್ದು. BAD ಸಮ ಆಂಗಲ್ DCE is equal to 100 ಡಿಗ್ರಿ. ಸೊ ಮುಂದಿನ ಪ್ರಶ್ನೆ ನೋಡಿ, ಕಂಸ BCಯು ವೃತ್ತ ಕೇಂದ್ರದಲ್ಲಿ ಮತ್ತು ಪರಿಧಿಯ ಮೇಲೆ ಚಿತ್ರದಲ್ಲಿ ತೋರಿಸಿರುವಂತೆ ಕೋನಗಳನ್ನ ಉಂಟು ಮಾಡಿದೆ. ಕೋನ BAC ಸಮ 50 ಡಿಗ್ರಿ, ಆದರೆ ಕೋನ OBCಯ ಅಳತೆ ಎಷ್ಟು ಅಂತೇಳಿ ಕೇಳಿದ್ದಾರೆ. Arc BC subtends the angle at the center of the circle and at the circumference as shown in the figure. If angle BAC is equal to 50 degree, then the measure of OBC is ಅಂತೇಳಿ. ಇಲ್ಲಿ ಚಿತ್ರವನ್ನ ಗಮನಿಸಿ, ಇಲ್ಲಿ BC ಕಂಸ. ಸೊ ಈ BC ಕಂಸದಿಂದ ಹೊರಟಂತ ಈ ತ್ರಿಜ್ಯಗಳು, ಇದು ವೃತ್ತದ ತ್ರಿಜ್ಯಗಳು. ಸೊ ಈ O ಅನ್ನುವಂಥದ್ದು ವೃತ್ತ ಕೇಂದ್ರ, O ವೃತ್ತ ಕೇಂದ್ರದಿಂದ ಹೊರಟಿರ್ತಕ್ಕಂಥ ರೇಖೆಗಳು ವೃತ್ತದ ತ್ರಿಜ್ಯಗಳು, ಪರಿಧಿಯನ್ನ ಸ್ಪರ್ಶಿಸಿದಂತಹ ರೇಖೆಗಳು ವೃತ್ತದ ತ್ರಿಜ್ಯಗಳು. ಸೊ ಹಾಗಾಗಿ ಸೊ ಇಲ್ಲಿ O ವೃತ್ತ ಕೇಂದ್ರದಲ್ಲಿ ಎಷ್ಟು ಕೋನ ಏರ್ಪಟ್ಟಿದೆ ಅಂತೇಳಿ ನಾವು ಫೈಂಡ್ ಔಟ್ ಮಾಡಬೇಕು. ಎಷ್ಟು ಕೋನ ಏರ್ಪಟ್ಟಿದೆ ಅಂತೇಳಿ. ಸೊ ಒಂದು ವೃತ್ತದಲ್ಲಿ ಕಂಸವು ಕೇಂದ್ರದಲ್ಲಿ ಉಂಟು ಮಾಡುವ ಕೋನವು ಪರಿಧಿಯಲ್ಲಿ ಉಂಟು ಮಾಡುವ ಕೋನದ 2ರಷ್ಟಿರುತ್ತದೆ. ಸೊ ನೋಡಿ, ಒಂದು ಕಂಸ BC ಕಂಸ, ಇದು ವೃತ್ತದ ಪರಿಧಿಯಲ್ಲಿ ಉಂಟು ಮಾಡುವಂತಹ ಕೋನ ಇಲ್ಲಿ ಕೊಟ್ಟಂತದ್ದು 50 ಡಿಗ್ರಿ. ಸೊ ಈ ಕೋನ ಪರಿಧಿಯಲ್ಲಿ ಉಂಟು ಮಾಡುವಂತಹ ಕೋನ ವೃತ್ತದಲ್ಲಿ ಉಂಟು ಮಾಡುವಂತಹ ಕೋನದ ಅರ್ಧದಷ್ಟಿರುತ್ತದೆ. ಅಂದ್ರೆ ಈ ಕೋನ 50 ಡಿಗ್ರಿ ಆಗಿದ್ರೆ, ಇಲ್ಲಿ ಪರಿಧಿಯಲ್ಲಿ 50 ಡಿಗ್ರಿ ಆಗಿದ್ರೆ, ಇದು 100 ಡಿಗ್ರಿ ಆಗಿರ್ತದೆ. ವೃತ್ತ ಕೇಂದ್ರದಲ್ಲಿ ಏರ್ಪಡುವಂತಹ ಕೋನ 100 ಡಿಗ್ರಿ ಆಗಿರ್ತದೆ. ವೃತ್ತ ಕೇಂದ್ರದಲ್ಲಿ ಏರ್ಪಡುವಂತಹ ಕೋನ 100 ಡಿಗ್ರಿ ಆಗಿರ್ತದೆ. ಹಾಗಾಗಿ ಇದನ್ನೇ ಹೇಳುವಂತದ್ದು, ವೃತ್ತದಲ್ಲಿ ಕಂಸವು ಕೇಂದ್ರದಲ್ಲಿ ಉಂಟು ಮಾಡುವಂತಹ ಕೋನವು ಪರಿಧಿಯಲ್ಲಿ ಉಂಟು ಮಾಡುವ ಕೋನದ 2ರಷ್ಟಿರ್ತದೆ ಅಂತೇಳಿ. ಅಂದ್ರೆ ಈ ಆಂಗಲ್ BOC 100 ಡಿಗ್ರಿ ಆಯ್ತು, 100 ಡಿಗ್ರಿ ಆಯ್ತು. ನೋಡಿ, ಇದನ್ನ ಗಮನಿಸಿ, ಇದೊಂದು ತ್ರಿಭುಜ BOC ಅನ್ನ ಗಮನಿಸಿ, ಈ ತ್ರಿಭುಜವನ್ನ ಗಮನಿಸಿ, ತ್ರಿಭುಜ BOC ಅನ್ನ. ಸೊ ಈ ತ್ರಿಭುಜ BOC ಯಲ್ಲಿ ಇಲ್ಲಿ OB ಸಮ OC, ಯಾಕಂತ ಹೇಳಿದ್ರೆ ಒಂದೇ ವೃತ್ತದ ತ್ರಿಜ್ಯಗಳು, 2 ತ್ರಿಜ್ಯಗಳು ಅಲ್ವಾ, ಒಂದೇ ವೃತ್ತದ ತ್ರಿಜ್ಯಗಳು, OB ಕೂಡ ತ್ರಿಜ್ಯ, OC ಕೂಡ ತ್ರಿಜ್ಯ. ಸೊ ಹಾಗಾಗಿ ತ್ರಿಭುಜ OBC ಒಂದು ಸಮದ್ವಿಬಾಹು ತ್ರಿಭುಜ. ತ್ರಿಭುಜ OBC ಒಂದು ಸಮದ್ವಿಬಾಹು ತ್ರಿಭುಜ. 2 ಬಾಹುಗಳು ಸಮ ಆಗಿದ್ರೆ ಆ ಒಂದು ತ್ರಿಭುಜ ಸಮದ್ವಿಬಾಹು ತ್ರಿಭುಜ. ತ್ರಿಭುಜ OBC ಒಂದು ಸಮದ್ವಿಬಾಹು ತ್ರಿಭುಜ. ಸೊ ಹಾಗಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಇಲ್ಲಿ ಸಮ ದ್ವಿಬಾಹುಗಳಿಗೆ ಅಭಿಮುಖ ಕೋನಗಳು ಕೂಡ ಸಮ ಬಾಹುಗಳಿಗೆ ಅಭಿಮುಖ ಕೋನಗಳು ಕೂಡ ಸಮ. ಇಲ್ಲಿ ಸಮಬಾಹುಗಳು ಯಾವುದೆಲ್ಲ? ಸಮಬಾಹುಗಳು OB ಮತ್ತು OC. ಇವುಗಳಿಗೆ ಅಭಿಮುಖ ಕೋನಗಳು, OB ಗೆ ಅಭಿಮುಖ ಕೋನ OCB, ಹಾಗೇನೆ ಬಾಹು OC ಗೆ ಅಭಿಮುಖ ಕೋನ OBC. 2 ಕೋನಗಳು ಸಮ. ಸೊ ಹಾಗಾಗಿ ಇಲ್ಲಿ ನಮಗೆ ವೃತ್ತ ಕೇಂದ್ರದಲ್ಲಿ ಏರ್ಪಡುವಂತಹ ಕೋನ ಸಿಕ್ಕಿದೆ. ಅಂದ್ರೆ ಕೋನ BOC ಸಮ 100 ಡಿಗ್ರಿ. ಹಾಗಿದ್ರೆ ನಮಗೆ ಬೇಕಾಗಿರುವಂತದ್ದು ಇಲ್ಲಿ ಕೋನ OBC. ಈ ಕೋನದ ಅಳತೆಯನ್ನ ಕೇಳಿರುವಂತದ್ದು. ನೋಡಿ, ತ್ರಿಭುಜದ 3 ಕೋನಗಳ ಮೊತ್ತ 180 ಡಿಗ್ರಿ. ಸೊ ಅಂದ್ರೆ ಇಲ್ಲಿ ನಾವು OBC ಯ ಬದಲು ನಾವು 2OCB ಅಂತ ಬರಿಬಹುದು, ಅಥವಾ OCB ಯ ಬದಲು 2OBC ಅಂತ ಕೂಡ ಬರಿಬಹುದು. ಪ್ಲಸ್
100 ಸಮ 180 ಡಿಗ್ರಿ. ಇಲ್ಲಿ 2 ಇಂಟು OBC ಪ್ಲಸ್ BOC ಇಸ್ ಈಕ್ವಲ್ ಟು 180 ಡಿಗ್ರಿ. ಇಲ್ಲಿ 2 ಇಂಟು ಆಂಗಲ್ OBC ಪ್ಲಸ್ BOC ಅಳತೆ ಸಿಕ್ಕಿದೆ 100 ಡಿಗ್ರಿ ಸಮ 180 ಡಿಗ್ರಿ. ಸೊ 2OBC ಆಂಗಲ್ OBC ಈಕ್ವಲ್ ಟು 180 ಮೈನಸ್ 100 ಅಂತ ಹೇಳಿದ್ರೆ 80 ಡಿಗ್ರಿ. ನಮಗೆ ಬೇಕಾಗಿರುವಂತದ್ದು ಕೋನ OBC ಅಳತೆ 80 ಡಿಗ್ರಿ ಡಿವೈಡ್ ಬೈ 2 ಅಂದ್ರೆ 40 ಡಿಗ್ರಿ. ಕೋನ OBC ಅಳತೆ 40 ಡಿಗ್ರಿ. ಆಪ್ಷನ್ 2ರಲ್ಲಿ ಆನ್ಸರ್ ಇದೆ. ನೆಕ್ಸ್ಟ್ ಕ್ವಶನ್ ನೋಡಿ. ದ ರೆಕ್ಟಾಂಗ್ಯುಲರ್ ರೂಮ್ ಹ್ಯಾಸ್ ದ ಡೈಮೆನ್ಷನ್ ಆಫ್ 60 ಮೀಟರ್ ಇಂಟು 30 ಮೀಟರ್ 60 by 30. The number of square tiles of sides 20 centimeter required to cover the floor of the room is. ಇದು ಕೂಡ ತುಂಬಾ ಸರಳವಾಗಿರುವಂತಹ ಪ್ರಶ್ನೆ. ಒಂದು ಆಯತಾಕಾರದ ಕೊಠಡಿಯ ಅಳತೆಯು 60 ಮೀಟರ್ ಗುಣಿಸು 30 ಮೀಟರ್ ಆಗಿದೆ. ಈ ಕೊಠಡಿಯ ನೆಲಕ್ಕೆ ಸಂಪೂರ್ಣವಾಗಿ ನೆಲಹಾಸು ಹಾಕಲು ಬೇಕಾಗಿರುವಂತಹ 20 ಸೆಂಟಿಮೀಟರ್ ಅಳತೆಯ ಚೌಕಾಕಾರದ ನೆಲಹಾಸುಗಳ ಸಂಖ್ಯೆ ಎಷ್ಟು ಅಂತೇಳಿ ಕೇಳಿದರೆ. ಸೊ ಒಂದು ಕೊಠಡಿ ಇದೆ, ಆಯತಾಕಾರದ ಕೊಠಡಿ ಇದೆ. ಸೊ ಆಯತಾಕಾರದ ಕೊಠಡಿಯ ಡೈಮೆನ್ಷನ್ ಅನ್ನ ಕೊಟ್ಟಿದ್ದಾರೆ. ಉದ್ದ 60 ಮೀಟರ್ ಅಂತೆ, ಹಾಗೇನೆ ಅಗಲ 30 ಮೀಟರ್ ಅಂತೆ. 60 ಮತ್ತು 30 60 by 30. ಸೊ ಈ ಕೊಠಡಿಯ ನೆಲಕ್ಕೆ ಸಂಪೂರ್ಣವಾಗಿ ನೆಲಹಾಸು ಅಂದ್ರೆ ಟೈಲ್ಸ್ ಅನ್ನು ಹಾಕ್ತಾ ಇದ್ದಾರೆ. ಸೊ ಟೈಲ್ಸ್ ಅನ್ನು ಹಾಕ್ಬೇಕಿದ್ರೆ ಅವರು 20 ಸೆಂಟಿಮೀಟರ್ ಅಳತೆಯ ಚೌಕಾಕಾರದ ಟೈಲ್ಸ್ ಅಥವಾ ನೆಲಹಾಸನ್ನ ಯೂಸ್ ಮಾಡ್ತಿದ್ದಾರೆ. 20 ಸೆಂಟಿಮೀಟರ್ ಅಂದ್ರೆ ಇಂಥ ಒಂದು ಸ್ಕ್ವೇರ್ ಶೇಪ್ ಇರ್ತಕ್ಕಂಥ 20 ಸೆಂಟಿಮೀಟರ್ ಬಾಹುವಿನ ಉದ್ದ. ಚೌಕದಲ್ಲಿ ಎಲ್ಲಾ ಬಾಹುಗಳ ಅಳತೆ ಸೇಮ್ ಅಲ್ವಾ ಸ್ಕ್ವೇರ್ ಅಲ್ಲಿ. ಸೊ ಹಾಗಾಗಿ ಒಂದು ಬಾಹುವಿನ ಅಳತೆ 20 ಸೆಂಟಿಮೀಟರ್, ಎಲ್ಲದೂ ಕೂಡ 20 ಸೆಂಟಿಮೀಟರ್. ಸೊ ಇಂಥದ್ದು 20 ಸೆಂಟಿಮೀಟರ್. 20 ಸೆಂಟಿಮೀಟರ್ ಅಂತ ಹೇಳಿದ್ರೆ ಇಲ್ಲಿ ಅವರು ಕೊಟ್ಟಿರ್ತಕ್ಕಂಥದ್ದು ಆಯತಾಕಾರದ ಕೊಠಡಿ ಅಳತೆಯನ್ನ ಮೀಟರ್ ಅಲ್ಲಿ ಕೊಟ್ಟಿದ್ದಾರೆ 60 by 30 ಅಂತೇಳಿ. ಸೊ ಹಾಗಾಗಿ ಇದನ್ನ ನಾವು ಮೀಟರ್ಗೆ ಕನ್ವರ್ಟ್ ಮಾಡಬೇಕು. 0.2 ಮೀಟರ್. ಸೊ ಯಾವ ರೀತಿ ಹಾಕ್ತಾರೆ ಅಂತ ಹೇಳಿದ್ರೆ ನೋಡಿ, ಈ ಆಯತಾಕಾರದ ಕೊಠಡಿಗೆ ಈ ತರ ಸ್ಕ್ವೇರ್ ಟೈಲ್ಸ್ ಅನ್ನ ಹಾಕ್ತಾ ಇದ್ದಾರೆ ಅಂತೆ. ಸೊ ಈ ತರ ಫುಲ್ ಹಾಕ್ತಾರೆ, ನೆಲಹಾಸನ್ನ ಹಾಕ್ತಾರೆ. ಸೊ ಈ ರೀತಿ ಹಾಕ್ಬೇಕಿದ್ರೆ ಎಷ್ಟು ಇಂತಹ ಸ್ಕ್ವೇರ್ ಟೈಲ್ಸ್ ಗಳು ಬೇಕು ಅಂತೇಳಿ ಕೇಳಿದ್ದಾರೆ. 60 ಗುಣಿಸು 30 ಡೈಮೆನ್ಷನ್ ಇರ್ತಕ್ಕಂಥ ಈ ಕೊಠಡಿಗೆ, ಆಯತಾಕಾರದ ಕೊಠಡಿಗೆ 20 ಸೆಂಟಿಮೀಟರ್ ಉದ್ದ ಇರ್ತಕ್ಕಂಥ ಸ್ಕ್ವೇರ್ ಟೈಲ್ಸ್ ಅನ್ನ ಹಾಕುವುದಾದ್ರೆ ಎಷ್ಟು ಟೈಲ್ಸ್ ಗಳು ಬೇಕು ಅಂತ ಹೇಳಿ ಕೇಳಿದ್ದಾರೆ. ವೆರಿ ಸಿಂಪಲ್. ನೀವು ಏನ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಗೆ ಆಯತದ ವಿಸ್ತೀರ್ಣವನ್ನ, ಈ ಆಯತಾಕಾರದ ಕೊಠಡಿಯ ವಿಸ್ತೀರ್ಣವನ್ನ ಕಂಡುಹಿಡಬೇಕು. ಆ ನಂತರ ಇಲ್ಲಿ ಈ ಸ್ಕ್ವೇರ್ ಟೈಲ್ ಪೀಸ್ ನ ವಿಸ್ತೀರ್ಣವನ್ನ ಕೂಡ ಕಂಡುಹಿಡಬೇಕು. ಆ ನಂತರ ಆಯತದ ವಿಸ್ತೀರ್ಣದಿಂದ, ಕೊಠಡಿಯ ವಿಸ್ತೀರ್ಣದಿಂದ ಇಲ್ಲಿ ಸ್ಕ್ವೇರ್ ನ ವಿಸ್ತೀರ್ಣವನ್ನ ಭಾಗಿಸಿ ಬರ್ತಕ್ಕಂಥ ಆ ನಂಬರ್ ಏನಿದೆ ಅದು ದ ನಂಬರ್ ಆಫ್ ಟೈಲ್ಸ್ ರಿಕ್ವೈರ್ಡ್ ಫಾರ್ ದಿಸ್ ರೂಮ್. ಹಾಗಾಗಿ ಇಲ್ಲಿ ನೋಡಿ, ಆಯತಾಕಾರದ ಕೊಠಡಿಯ ಅಳತೆ ಅಂದ್ರೆ ಲೆಂತ್ ಇಂಟು ಬ್ರೆಡ್ತ್, ಕೊಠಡಿಯ ವಿಸ್ತೀರ್ಣ ಏರಿಯಾ. ಸೊ 60 ಗುಣಿಸು 30 ಅಂದ್ರೆ 1800 ಮೀಟರ್ ಸ್ಕ್ವೇರ್, ಚದರ ಮೀಟರ್ ಅದರ ವಿಸ್ತೀರ್ಣ ಆಯತಾಕಾರದ. ಈಗ 20 ಸೆಂಟಿಮೀಟರ್ ಇರ್ತಕ್ಕಂಥ ಸ್ಕ್ವೇರ್ ಬಾಕ್ಸ್, 20 ಸೆಂಟಿಮೀಟರ್ ಇರ್ತಕ್ಕಂಥ ಸ್ಕ್ವೇರ್ ಬಾಕ್ಸ್, ಇದರ ಏರಿಯಾವನ್ನು ನೋಡ್ಬೇಕಿದ್ರೆ 0.2 ಮೀಟರ್ ಇಂಟು ಎ ಸ್ಕ್ವೇರ್ ಅಲ್ಲ, ಎ ಸ್ಕ್ವೇರ್. ಚೌಕದ ವಿಸ್ತೀರ್ಣ ಸಮ ಎ ಸ್ಕ್ವೇರ್, ಬಾಹುವಿನ ವರ್ಗ. ಸೊ 0.04 ಆಗುತ್ತೆ. ಸೊ 0.04 ಇದು ಟೈಲ್ಸ್ ನ ವಿಸ್ತೀರ್ಣ. ನಂಬರ್ ಆಫ್ ಟೈಲ್ಸ್ ಇಸ್ ಈಕ್ವಲ್ ಟು 1800 ಡಿವೈಡೆಡ್ ಬೈ 0.04. ಇದನ್ನ ಡಿವೈಡ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 45,000 ಬರುತ್ತೆ. 45,000 ಮಾಡಿ ನೋಡಿ, 45,000 ಇದು ನಂಬರ್, ಇದಕ್ಕೆ ಯಾವುದೇ ಯೂನಿಟ್ ಇಲ್ಲ. ಸೊ ಇಲ್ಲಿ ಆಯ್ಕೆಗಳಲ್ಲಿ 45,000 ಆಪ್ಷನ್ 4,500 ಅಂತ ಇದೆ. ಇದು ಒಂದು 0 ಬಿಟ್ಟು ಹೋಗಿದೆ, ಹಾಗಾಗಿ ಇಲ್ಲಿ 45,000 ಅಂತ ಆಗ್ಬೇಕು. ಒಂದು 0 ಆಡ್ ಮಾಡಿ 45,000. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ. ಒಂದು ವರ್ಗದ ಬಾಹುವಿನ ಉದ್ದ 12 ಸೆಂಟಿಮೀಟರ್ ಇದ್ದರೆ ಆ ವರ್ಗದ ಕರ್ಣದ ಉದ್ದ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಸೊ ಒಂದು ವರ್ಗದ ಬಾಹುವಿನ ಉದ್ದ, ವರ್ಗ ಅಂತ ಹೇಳಿದ್ರೆ ಒಂದು ಚೌಕ. ಸೊ ಇದರ ಬಾಹುವಿನ ಉದ್ದ
12 ಸೆಂಟಿಮೀಟರ್. 12 ಎಲ್ಲಾ ಬಾಹುಗಳ ಅಳತೆ ಕೂಡ ಸೇಮ್ 12 12 12 12. ಸೊ ಆ ವರ್ಗದ ಕರ್ಣದ ಉದ್ದ ಅಂದ್ರೆ ಈ ಡಯಾಗ್ನಲ್ ಇದರ ಉದ್ದ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಸೊ ಇದನ್ನ ಪೈಥಾಗೋರಸ್ನ ಪ್ರಮೇಯದ ಸಹಾಯದಿಂದ ನಾವು ಕಂಡುಕೊಳ್ಳಬಹುದು. ನೋಡಿ, ಈ ಬಾಹುಗಳ ಅಳತೆಯನ್ನ ಎ ಅಂತ ಕೊಡಿ. ಎ ಎ ಎ ಎಲ್ಲ ಬಾಹುಗಳ ಅಳತೆ ಕೂಡ ಸೇಮ್. ಸೊ ಹಾಗಾಗಿ ಪೈಥಾಗೋರಸ್ನ ಪ್ರಮೇಯ, ಸೊ ಈ ಕರ್ಣವನ್ನ ಡಿ ಅಂತ ಕೊಡಿ. ಸೊ ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಡಿ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಸೊ ಡಿ ಸ್ಕ್ವೇರ್ ಈಕ್ವಲ್ ಟು 2a ಸ್ಕ್ವೇರ್. ಸೊ ನಮಗೆ ಬೇಕಾಗಿರುವಂತದ್ದು ಡಿ ಇಸ್ ಈಕ್ವಲ್ ಟು a ಇಂಟು ಸ್ಕ್ವೇರ್ ರೂಟ್ ಆಫ್ 2, a ಇಂಟು ಸ್ಕ್ವೇರ್ ರೂಟ್ ಆಫ್ 2. ಸೊ ಈ ರೀತಿ. ಸೊ ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಒಂದು ಬಾಹುವಿನ ಉದ್ದ 12 ಸೆಂಟಿಮೀಟರ್ ಅಂತೆ. ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎ ನ ಬೆಲೆ 12. ಸೊ ಕರ್ಣದ ಉದ್ದ ಡಿ ಸಮ 12 ವರ್ಗಮೂಲ 2 ಸೆಂಟಿಮೀಟರ್. ಆಪ್ಷನ್ 1 ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ, ಮೂಲ ಬಿಂದುವಿನಿಂದ 3,4 ಬಿಂದುವಿಗಿರುವ ದೂರ ಅಂತ ಕೇಳಿದ್ದಾರೆ. ಇದು ನಿರ್ದೇಶಾಂಕ ರೇಖಾಗಣಿತಕ್ಕೆ ಸಂಬಂಧಪಟ್ಟಾಗೆ ಕೇಳಿರುವಂತಹ ಪ್ರಶ್ನೆ. ಸೊ ಇಲ್ಲಿ ಮೂಲ ಬಿಂದು, ಸೊ ಒಂದು ಗ್ರಾಫ್ ನಲ್ಲಿ ನಾವು ನಕ್ಷೆಯನ್ನ ಬಿಡಿಸುವ ಸಂದರ್ಭದಲ್ಲಿ ಸೊ ಈ ರೀತಿ ಗ್ರಾಫ್ ಅನ್ನ ರಚನೆ ಮಾಡಿದರೆ, ಗ್ರಾಫ್ ಇದ್ರೆ, ಸೊ ಈ ಬಿಂದುವನ್ನ ನಾವು ಮೂಲ ಬಿಂದು ಅಂತೇಳಿ ಕರಿತೇವೆ. ಮೂಲ ಬಿಂದುವಿನ ನಿರ್ದೇಶಾಂಕ ಯಾವಾಗಲೂ 0,0 0,0 ಆಗಿರ್ತದೆ. ಮೂಲ ಬಿಂದುವಿನ ನಿರ್ದೇಶಾಂಕಗಳು ಯಾವಾಗಲೂ 0,0 ಆಗಿರ್ತದೆ. ಇಲ್ಲಿ ಅವರು ಕೇಳಿರುವಂತದ್ದು ಈ ಮೂಲ ಬಿಂದುವಿನಿಂದ 3,4 ಬಿಂದು, ಅಂದ್ರೆ ಇಲ್ಲಿ ಎಕ್ಸ್ ಆಕ್ಸಿಸ್ ಅಲ್ಲಿ 3, ವೈ ಆಕ್ಸಿಸ್ ಅಲ್ಲಿ 4, ಅಂದ್ರೆ ಓ ಇಲ್ಲಿ ಬರ್ತದೆ, ಓ ಇಲ್ಲಿಗೆ, ಇಲ್ಲಿ. ಸೊ ಇಲ್ಲಿಂದ ಇಲ್ಲಿಗೆ ಇರುವಂತ ದೂರ ಎಷ್ಟು ಅಂತೇಳಿ ಕೇಳಿದ್ದಾರೆ. ಈ ಪಾಯಿಂಟ್ ಅದು 3,4. ಸೊ ಇದಕ್ಕೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸೊ ನಾವು ಇದಕ್ಕೆ ಡಿಸ್ಟೆನ್ಸ್ ಫಾರ್ಮುಲಾವನ್ನು ಅಪ್ಲೈ ಮಾಡಬೇಕು. ಸೊ ವಾಟ್ ಇಸ್ ಡಿಸ್ಟೆನ್ಸ್ ಫಾರ್ಮುಲಾ? ಸೊ ಡಿಸ್ಟೆನ್ಸ್ ಫಾರ್ಮುಲಾ ಇಸ್ ಗಿವನ್ ಬೈ ಡಿಸ್ಟೆನ್ಸ್ ಫಾರ್ಮುಲಾ ಡಿ ಈಸ್ ಈಕ್ವಲ್ ಟು ದೂರ ಸೂತ್ರ. ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಸೊ ಇಲ್ಲಿ x2 ಅಂತ ಹೇಳಿದ್ರೆ ಯಾವುದು? ಇದು 3 ಮತ್ತು 4. ಈ x2 ಮತ್ತು y2 ಅಂತ ಹೇಳಿದ್ರೆ, x2 ಅಂತ ಹೇಳಿದ್ರೆ 3, y2 ಅಂತ ಹೇಳಿದ್ರೆ 4. ಇದು x2 y2. ಅಂದ್ರೆ ಇಲ್ಲಿ ಕೇಳಿರುವಂತದ್ದು ಮೂಲ ಬಿಂದು ಇಲ್ಲಿ ಇದು x1, y1, ಇಲ್ಲಿಂದ ಇಲ್ಲಿಗೆ ಇರುವಂತ ದೂರ 3 ಮೈನಸ್ 0 ಹೋಲ್ ಸ್ಕ್ವೇರ್ ಪ್ಲಸ್ 4 ಮೈನಸ್ 0 ಹೋಲ್ ಸ್ಕ್ವೇರ್. ಸೊ ಆಗ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ 9 ಪ್ಲಸ್ 16 ಅಂದ್ರೆ ಕೂಡಿಸಿದಾಗ 25 ಸ್ಕ್ವೇರ್ ರೂಟ್ ಆಫ್ 25 ಅಂದ್ರೆ 5 ಮಾನಗಳು 5 ಯೂನಿಟ್ಸ್. ಸೊ ಹಾಗಾಗಿ ಇಲ್ಲಿ ಇದಕ್ಕೆ ಸರಿಯಾದಂತ ಉತ್ತರ 5 ಮೂಲಮಾನಗಳು 5 ಯೂನಿಟ್ಸ್. ಮುಂದಿನ ಪ್ರಶ್ನೆ ನೋಡಿ, ಮುಂದೆ ಬರುವಂತಹ 4 ಪ್ರಶ್ನೆಗಳು ಗಣಿತ ಬೋಧನಾಶಾಸ್ತ್ರ ಅಥವಾ ಮ್ಯಾಥ್ಸ್ ಪೆಡಗಾಜಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು. ಜಾಮಿತಿಯ ಪದಗಳು ಮತ್ತು ಅವುಗಳ ಅರ್ಥವನ್ನು ನೆನಪಿಟ್ಟುಕೊಳ್ಳುವಲ್ಲಿನ ತೊಂದರೆ ಹೊಂದಿರುವಂತಹ ವಿದ್ಯಾರ್ಥಿಗಳಿಗೆ ಸಹಾಯಿಸುವಲ್ಲಿ ಶಿಕ್ಷಕರ ಪಾತ್ರ ಏನು ಅಂತೇಳಿ ಕೇಳಿದರೆ, ದ ರೋಲ್ ಆಫ್ ಅ ಟೀಚರ್ ಇನ್ ಆರ್ಡರ್ ಟು ಹೆಲ್ಪ್ ದ ಸ್ಟೂಡೆಂಟ್ಸ್ ವಿತ್ ದ ಡಿಫಿಕಲ್ಟೀಸ್ ಇನ್ ರಿಮೆಂಬರಿಂಗ್ ದ ಜಿಯೋಮೆಟ್ರಿಕಲ್ ಟರ್ಮ್ಸ್ ಅಂಡ್ ದೇರ್ ಮೀನಿಂಗ್. ಸೊ ಇಲ್ಲಿ ಆಯ್ಕೆಗಳನ್ನ ಗಮನಿಸ್ತಾ ಬನ್ನಿ. ಟೆಸ್ಟ್ ಸ್ಟೂಡೆಂಟ್ಸ್ ಆನ್ ಡೆಫಿನೇಷನ್ ಆಫ್ ಜಿಯೋಮೆಟ್ರಿಕಲ್ ಟರ್ಮ್, ವಿದ್ಯಾರ್ಥಿ ಹೊಂದಿರುವ ಜಾಮಿತಿಯ ಪದಗಳ ವ್ಯಾಖ್ಯೆಯನ್ನ ಪರೀಕ್ಷಿಸುವಂತದ್ದು. ಗುಂಪು ಚರ್ಚೆಗೆ ಪ್ರೋತ್ಸಾಹವನ್ನು ನೀಡುವಂತದ್ದು. ಎಲ್ಲಾ ನಿಯಮಗಳನ್ನ ಅಥವಾ ವ್ಯಾಖ್ಯೆಗಳನ್ನ ಕಂಠಪಾಠ ಮಾಡುವಂತೆ ಒತ್ತಾಯಿಸುವಂತದ್ದು. ಹಾಗೆಯೇ ಓರೆಕೋರೆ ಪದ ಒಗಟು ಅಥವಾ ಜಿಗ್ಸಾ ಒಗಟುಗಳಂತಹ ಹಲವಾರು ಚಟುವಟಿಕೆಗಳನ್ನ ಬಳಸುವಂತದ್ದು. ಸೊ ಕಂಠಪಾಠ ಮಾಡಿಸುವ ಅಥವಾ ಕೇವಲ ವಿದ್ಯಾರ್ಥಿಗಳನ್ನ ಪರೀಕ್ಷಿಸುವಂತದ್ದು ಕಲಿಕೆಯಲ್ಲಿ ಹಿಂದುಳಿದಂತಹ ವಿದ್ಯಾರ್ಥಿಗಳಿಗೆ ಪರಿಣಾಮಕಾರಿಯಾದಂತಹ ಬೆಂಬಲವಾಗಿರುವಂತಹ ವಿಧಾನ ಅಲ್ಲ. ಸೊ ಇದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸಕ್ರಿಯ ಮತ್ತು ಪ್ರಾಯೋಗಿಕ ಕಲಿಕೆಯ ಪರಿಭಾಷೆಯನ್ನ ದೃಢಪಡಿಸಲಿಕ್ಕೆ ಅದಕ್ಕೆ ಅನುಗುಣವಾದಂತಹ ವಿಧಾನವನ್ನ ಅನುಸರಿಸಬೇಕು. ಸೊ ಇದಕ್ಕೆ ಏನ್ ಮಾಡಬಹುದು ಅಂತ ಹೇಳಿದ್ರೆ, ಕ್ರಾಸ್ ವರ್ಡ್ ಪದಬಂಧಗಳು ಅಂದ್ರೆ ಓರೆಕೋರೆ ಪದಬಂಧಗಳು ಅಥವಾ ಜಿಗ್ಸಾ ಒಗಟುಗಳಂತಹ ಪದಬಂಧಗಳನ್ನ ಪಜಲ್ಸ್ ಗಳನ್ನ ಬಿಡಿಸುವಂತದ್ದು. ಒಟ್ಟಾರೆಯಾಗಿ ಪ್ರಾಯೋಗಿಕತೆಗೆ ಹೆಚ್ಚಿನ
ಒತ್ತನ್ನ ಕೊಡುವಂತದ್ದು ಇದಕ್ಕೆ ಸೂಕ್ತವಾಗಿರುವಂತಹ ವಿಧಾನ ಆಗಿರುವಂತದ್ದು. ಹಾಗಾಗಿ ಇಲ್ಲಿ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 4, ಓರೆ ಕೋರೆ ಪದ ಅಥವಾ ಒಗಟು ಜಿಗ್ಸಾ ಒಗಟುಗಳಂತ ಹಲವಾರು ಚಟುವಟಿಕೆಗಳನ್ನು ನಡೆಸುವಂತದ್ದು. ಸೊ ಗಣಿತ ಒಲಿಂಪಿಯಾಡ್ ಅನ್ನು ನಡೆಸುವಂತಹ ಮುಖ್ಯ ಉದ್ದೇಶ ನೀವು ಕೇಳಿರ್ಬೋದು, ಮ್ಯಾಥ್ಸ್ ಒಲಿಂಪಿಯಾಡ್ ಅಂತೇಳಿ. ದ ಮೇನ್ ಏಮ್ ಆಫ್ ಕಂಡಕ್ಟಿಂಗ್ ಮ್ಯಾಥಮೆಟಿಕ್ಸ್ ಒಲಿಂಪಿಯಾಡ್ ಈಸ್ ಟು ಒಲಿಂಪಿಯಾಡ್ ಅನ್ನು ನಡೆಸುವಂತಹ ಉದ್ದೇಶ ವಿದ್ಯಾರ್ಥಿಗಳನ್ನು ಅಥವಾ ಶಾಲೆಗಳನ್ನ ಶ್ರೇಣೀಕರಿಸುವಂತಹ ಉದ್ದೇಶವನ್ನು ಇದು ಹೊಂದಿರುವಂತದ್ದಲ್ಲ. ಸೊ ಇದರ ಬದಲಾಗಿ ಪ್ರಮಾಣಿತ ಪಠ್ಯಕ್ರಮವನ್ನು ಮೀರಿ ಒಂದು ಸ್ಟ್ಯಾಂಡರ್ಡ್ ಕರಿಕ್ಯುಲಮ್ ಅನ್ನ ಮೀರಿ ಅದರ ವ್ಯಾಪ್ತಿಯನ್ನ ಮೀರಿ ವಿದ್ಯಾರ್ಥಿಗಳಿಗೆ ಪ್ರಶ್ನೆಯನ್ನ ಹಾಕುವಂತದ್ದು, ಪ್ರಶ್ನೆ ಕೇಳುವಂತದ್ದು, ಆಳವಾದ ಚಿಂತನೆಯನ್ನ ಬೆಳೆಸಿಕೊಳ್ಳುವಂತದ್ದು, ಡೀಪ್ ನಾಲೆಜ್, ಡೀಪ್ ಥಿಂಕಿಂಗ್ ಮತ್ತು ಸಮಸ್ಯೆಗಳನ್ನ ಪರಿಹರಿಸುವಂತಹ ಕೌಶಲ್ಯಗಳನ್ನ ಪ್ರೋತ್ಸಾಹಿಸುವಂತದ್ದು, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಗಳನ್ನ ಡೆವಲಪ್ ಮಾಡಲಿಕ್ಕೆ ಅಥವಾ ಕ್ರಿಯೇಟಿವ್ ಥಿಂಕಿಂಗ್ ಅನ್ನ ಎಂಕರೇಜ್ ಮಾಡಲಿಕ್ಕೆ ಮ್ಯಾಥ್ಸ್ ಒಲಿಂಪಿಯಾಡ್ ಗಳನ್ನ ಹೆಚ್ಚಾಗಿ ನಡೆಸ್ತಾರೆ. ಸೊ ಇದರ ಪ್ರಮುಖವಾಗಿರುವ ಉದ್ದೇಶ ಇದುವೆ. ಸೊ ಇಲ್ಲಿ ಟು ಪ್ರಮೋಟ್ ಎಕ್ಸಲೆನ್ಸ್ ಆನ್ ದ ಸಬ್ಜೆಕ್ಟ್ ಬೈ ನರ್ಚರಿಂಗ್ ಕ್ರಿಯೇಟಿವಿಟಿ ಅಂಡ್ ಎಕ್ಸ್ಪೆರಿಮೆಂಟೇಷನ್. ಆಯ್ಕೆ 4 ಸರಿಯಾದಂತ ಉತ್ತರ. ಸೃಜನಶೀಲತೆ ಮತ್ತು ಪ್ರಯೋಗಶೀಲತೆಯನ್ನು ಪ್ರೋತ್ಸಾಹಿಸುವ ಮೂಲಕ ವಿಷಯದಲ್ಲಿ ಉತ್ಕೃಷ್ಟತೆಯನ್ನ ಉತ್ತೇಜಿಸುವಂತದ್ದು ಇದಕ್ಕೆ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ ನೋಡಿ, ಗಣಿತ ಕಲಿಕೆಯಲ್ಲಿ ಸತತ ಅಭ್ಯಾಸವನ್ನು ಈಗಾಗಲೇ ಗ್ರಹಿಸಿದ ಕೌಶಲ್ಯಗಳ ಪೂರ್ವಾಭ್ಯಾಸವಾಗಿದೆ. 2 ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೇಳಿಕೆ ಬಿ, ಪುನರಾವಲೋಕನವು ವಿಷಯದ ಅಂಶಗಳ ನಡುವಿನ ಸಂಬಂಧವನ್ನು ಸ್ಥಾಪಿಸುವ ಮೂಲಕ ಕಲಿಕಾ ಸಂಗತಿಗಳನ್ನ ಪುನರ್ ನಿರ್ಮಿಸುವುದು ಅಂತ ಹೇಳಿದ್ದಾರೆ. ಇಲ್ಲಿ 2 ಸ್ಟೇಟ್ಮೆಂಟ್ಸ್ ಗಳು. ಇನ್ ಮ್ಯಾಥಮೆಟಿಕ್ಸ್ ಲರ್ನಿಂಗ್ ಡ್ರಿಲ್ಡ್ refer to rehearsal of already acquired skills. Statement B, review provides reconstructions ideas by establishing relation among the elements of the content. ಸೊ ಇಲ್ಲಿ ಹೇಳಿಕೆಗಳು ಎರಡನ್ನು ಕೂಡ ಗಮನಿಸಿದಾಗ, ಸೊ ಇಲ್ಲಿ ಗಮನಿಸಿ, ಡ್ರಿಲ್ ಅಥವಾ ಅಭ್ಯಾಸ ಅನ್ನುವಂಥದ್ದು ಇದು ನಿಜಕ್ಕೂ ಕೂಡ ತರಗತಿಯನ್ನ ನಿರ್ಮಿಸಲು, ಫ್ಲೂಯೆನ್ಸಿಯನ್ನ ನಿರ್ಮಿಸಲು ಸಹಾಯ ಮಾಡ್ತದೆ. ಸೊ ಈಗಾಗಲೇ ಕಲ್ತಂತಹ ಕೌಶಲ್ಯವನ್ನ ಅಭ್ಯಾಸವನ್ನ ಮಾಡುವುದನ್ನ ಇದು ಒಳಗೊಂಡಿರ್ತದೆ ಡ್ರಿಲ್ ಅನ್ನುವಂಥದ್ದು. ಸೊ ವಿಮರ್ಶೆ ಅನ್ನುವಂಥದ್ದು ಅಥವಾ ರಿವ್ಯೂ ಅನ್ನುವಂಥದ್ದು ಆಳವಾದ ಸಂಪರ್ಕಗಳನ್ನ ಸ್ಥಾಪಿಸಲು ಮತ್ತು ಒಟ್ಟಾರೆಯಾಗಿ ಚಿತ್ರಣವನ್ನ ಪುನರ್ ನಿರ್ಮಿಸಲು ವಿಷಯವನ್ನ ಹಿಂತಿರುಗಿ ನೋಡುವಂಥದ್ದನ್ನ ರಿವ್ಯೂ ಮಾಡೋದನ್ನ ಒಳಗೊಂಡಿದೆ. ಸೊ 2 ಹೇಳಿಕೆಗಳು ನಮ್ಮ ಎಲ್ಲಾ ಶಿಕ್ಷಣ ಶಾಸ್ತ್ರದ ಪ್ರಕಾರ ಸರಿಯಾಗಿರುವಂತಹ ನಿಖರವಾಗಿರುವಂತಹ ಹೇಳಿಕೆಗಳು ಆಗಿರುವಂತದ್ದು. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆಯಲ್ಲಿ ಬೋತ್ ಸ್ಟೇಟ್ಮೆಂಟ್ ಎ ಅಂಡ್ ಸ್ಟೇಟ್ಮೆಂಟ್ ಬಿ ಆರ್ ಟ್ರೂ. ಆಪ್ಷನ್ 1, 2 ಹೇಳಿಕೆಗಳು ಕೂಡ ಸರಿ. 2 ಹೇಳಿಕೆಗಳು ಸರಿಯಾಗಿ. ಮುಂದಿನ ಪ್ರಶ್ನೆಯನ್ನು ನೋಡಿ, ಕೊನೆಯ ಪ್ರಶ್ನೆ. ಗಣಿತದಲ್ಲಿ ಅನುಪಾತ ವಿಷಯದ ಬೋಧನೆಯಲ್ಲಿ ಶಿಕ್ಷಕರು ಕಂಪ್ಯೂಟರ್ನ ಮೂಲಕ ನಕಲು ಮತ್ತು ಅಂಟಿಸು, ನಕಲು ಮತ್ತು ಹಿಗ್ಗಿಸು, ನಕಲು ಮತ್ತು ಕುಗ್ಗಿಸು ಪ್ರಾತ್ಯಕ್ಷಿತೆಯನ್ನು ಪರದೆಯ ಮೇಲೆ ತೋರಿಸುತ್ತಾರೆ. ಈ ಚಟುವಟಿಕೆಯ ಮುಖ್ಯ ಉದ್ದೇಶ. While teaching ratio, a teacher demonstrated some computer operation on screen, copy and paste, copy and enlarge, copy and reduce. The purpose of this activity. ಶಿಕ್ಷಕರು ಈ ಅನುಪಾತದ ಬಗ್ಗೆ, ರೇಷಿಯೋದ ಬಗ್ಗೆ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವ ಸಂದರ್ಭದಲ್ಲಿ ಒಂದಷ್ಟು ಪ್ರಾಯೋಗಿಕವಾಗಿ ವಿದ್ಯಾರ್ಥಿಗಳಿಗೆ ಮನದಟ್ಟುವಾಗುವಂತೆ ಮಾಡಲು, ಅದನ್ನು ಅರ್ಥ ಮಾಡಿಸಲು ಪ್ರಯತ್ನವನ್ನ ಮಾಡ್ತಾರೆ. ಸೊ ಇದಕ್ಕೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಕಂಪ್ಯೂಟರ್ ಪರದೆಯ ಮೇಲೆ, ಕಂಪ್ಯೂಟರ್ ಸ್ಕ್ರೀನ್ ಅಲ್ಲಿ, ಸೊ ಇಲ್ಲಿ ಕಾಪಿ ಅಂಡ್ ಪೇಸ್ಟ್ ಆಪರೇಷನ್ ಆಗಿರ್ಬೋದು, ಕಾಪಿ ಅಂಡ್ ಎನ್ಲಾರ್ಜ್ ಆಗಿರ್ಬೋದು, ಕಾಪಿ ಅಂಡ್ ರೆಡ್ಯೂಸ್, ಇಂತಹ ಒಂದು ಆಪರೇಷನ್ ಅನ್ನ ಮಾಡಿ ತೋರಿಸ್ತಾರೆ, ಆಕ್ಟಿವಿಟಿಯನ್ನ ಮಾಡಿ ತೋರಿಸ್ತಾರೆ. ಸೊ ಇದು ಏನನ್ನ ಸೂಚಿಸ್ತದೆ, ಇದರ ಪ್ರಮುಖವಾಗಿರುವಂತಹ ಉದ್ದೇಶ ಏನು ಅಂತೇಳಿ ಕೇಳಿರುವಂತದ್ದು ಪ್ರಶ್ನೆಯಲ್ಲಿ. ಸೊ ಇಲ್ಲಿ ಕಂಪ್ಯೂಟರ್ ಸ್ಕ್ರೀನ್, ಕಂಪ್ಯೂಟರ್ ಪರದೆಯಲ್ಲಿ ಚಿತ್ರಗಳನ್ನು ದೊಡ್ಡದಾಗಿಸುವುದು ಮತ್ತು ಚಿಕ್ಕದಾಗಿಸುವಂತದ್ದು, ಚಿತ್ರದ ಆಯಾಮಗಳ ಮೂಲ ಪ್ರಮಾಣಗಳನ್ನ, ಈ ಅನುಪಾತಗಳನ್ನ ಕಾಯ್ದುಕೊಳ್ಳುವಂತಹ ಮೂಲಕ ಈ ಒಂದು ಇದನ್ನ ಇಟ್ಕೊಂಡು ಸ್ಕೇಲ್ ಅನ್ನ ನೇರವಾಗಿ ಬದಲಾಯಿಸ್ತದೆ, ಈ ಪ್ರಮಾಣವನ್ನ ಮಾತ್ರ ಬದಲಾಯಿಸುವಂತದ್ದು. ಸೊ ಇಲ್ಲಿ ಆಕೃತಿಯಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಬದಲಾವಣೆ ಆಗುವುದು, ನಾವು ಜಸ್ಟ್ ಪ್ರಪೋರ್ಷನ್ ಅನ್ನ ಮಾತ್ರ ರೆಡ್ಯೂಸ್ ಅಥವಾ ಇನ್ಕ್ರೀಸ್ ಮಾಡುವಂತದನ್ನ ಅಲ್ಲಿ ಶಿಕ್ಷಕರು ಪ್ರಾಯೋಗಿಕವಾಗಿ ತಿಳಿಸಿಕೊಡ್ತಾರೆ. ಸೊ ಇದು ಔಪಚಾರಿಕ ಗಣಿತದ ಪರಿಕಲ್ಪನೆಯನ್ನ ಕಲಿಸುವ ಮೊದಲು ಇದನ್ನ ದೃಷ್ಟಿಗೋಚರವಾಗಿ ವಿದ್ಯಾರ್ಥಿಗಳಿಗೆ, ಯಾವುದೇ ವಿದ್ಯಾರ್ಥಿಗಳ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಈ ಕಾನ್ಸೆಪ್ಟ್ ಅನ್ನ, ಪ್ರಪೋರ್ಷನ್ ಅನ್ನ ಪಾಠ ಮಾಡೋದಕ್ಕಿಂತ ಮೊದಲು ಅವರಿಗೆ ವಿಜುವಲ್ ಆಗಿ ಅವರ ಮನ ಮುಟ್ಟುವಂತೆ ಪ್ರಾಯೋಗಿಕತೆಯ ಮುಖಾಂತರ ತಿಳಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಇದು ಅತ್ಯಂತ ಹೆಚ್ಚು ಪರಿಣಾಮಕಾರಿಯಾಗಿರುವಂತ ಒಂದು ವಿಧಾನ ಆಗಿರುವಂತದ್ದು. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಇದು ಫಾರ್ಮೇಟಿವ್ ಅಸೆಸ್ಮೆಂಟ್ ಆಕ್ಟಿವಿಟಿ ಅಲ್ಲ. ಸೊ ಹಾಗೇನೆ ಫನ್ ಆಕ್ಟಿವಿಟಿ ಟು ಟೈಮ್ ಪಾಸ್ಗೆ ಮಾಡುವಂತದ್ದಲ್ಲ. ಹಾಗೇನೆ ಇಲ್ಲಿ ಪ್ರೀ ಟೀಚಿಂಗ್ ಆಕ್ಟಿವಿಟಿ ಫಾರ್ ಇಂಟ್ರಡಕ್ಷನ್. ಹೌದು, ಇದು ಈ ಪಾಠವನ್ನ ಆರಂಭ ಮಾಡೋದಕ್ಕಿಂತ ವಿದ್ಯಾರ್ಥಿಗಳಿಗೆ ತಮ್ಮ ದೈನಂದಿನ ಜೀವನದಲ್ಲಿ ಪ್ರಾತ್ಯಕ್ಷತೆಯ ಮುಖಾಂತರ ಈ ಪ್ರಪೋರ್ಷನ್ ಅನ್ನ, ರೇಷಿಯೋವನ್ನ ತೋರಿಸುವಂತದ್ದು ಯಾವ ರೀತಿ. ಸೊ ಕಂಪ್ಯೂಟರ್ ಪರದಲ್ಲಿ ಯಾವುದೇ ಒಂದು ಶೇಪ್ ಅನ್ನ ಹಿಗ್ಗಿಸುವುದು ಮತ್ತು ತಗ್ಗಿಸುವುದನ್ನ ಕಲಿಸಿ
ಅಲ್ಲಿ ಇವುಗಳ ಅನುಪಾತದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಅಂತೇಳಿ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಮನದಟ್ಟು ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ಈ ಒಂದು ಆಕ್ಟಿವಿಟಿಯ ಚಟುವಟಿಕೆಯ ಮೂಲಕ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಇದು ಪ್ರೀ ಟೀಚಿಂಗ್ ಆಕ್ಟಿವಿಟಿ ಫಾರ್ ಇಂಟ್ರಡಕ್ಷನ್, ಆಪ್ಷನ್ 3 ಸರಿಯಾದಂತ ಉತ್ತರ. ಸೊ ಇವಿಷ್ಟು 2022ರಲ್ಲಿ ಇಲಾಖೆಯ ಕಡೆಯಿಂದ ಕೊಟ್ಟಂತ ಮಾದರಿ ಪ್ರಶ್ನೆ ಪತ್ರಿಕೆಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತ ಪತ್ರಿಕೆ 2ರಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತ ಬಹು ಆಯ್ಕೆಯ ಪ್ರಶ್ನೆಗಳು 25 ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕೂಡ ನಾನು ಅತ್ಯಂತ ಸರಳವಾಗಿ ಸಾಲ್ವ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದೇನೆ. ಸೊ ನಾನು ಇಲ್ಲಿ ಸಾಲ್ವ್ ಮಾಡೋದ್ರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಗಳಿದ್ರು ಕೂಡ, ಕನ್ಫ್ಯೂಷನ್ಸ್ ಗಳಿದ್ರು ಕೂಡ, ಕ್ಲಾರಿಫಿಕೇಶನ್ಸ್ ಗಳು ಬೇಕಿದ್ರೆ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನ ಮಾಡಬಹುದು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿ ಆಗೋಣ. ಥ್ಯಾಂಕ್ ಯು, ನಮಸ್ತೆ.